ರಿಕಾರ್ಡಿಂಗ್ ಸ್ಟಾರ್ಟ್ ಆಗೈತೆ ನೋಡ್ರಿ ಸರ್. ವೀರಾಕ್ಷಿ ಮೇಡಮ್ ಸ್ಟಾರ್ಟ್ ಮಾಡ್ರಿ. ಮೇಡಮ್ ಸ್ಟಾರ್ಟ್ ಮಾಡ್ರಿ. ಎಸ್ ಮೇಡಮ್ ಸ್ಟಾರ್ಟ್ ಮಾಡಿ. ಓಕೆ ಮೇಡಮ್. ಎಲ್ಲರಿಗೂ ಶರಣು ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಒಂದು ಹಾಳು ಭೂಮಿಯ ಹುಲಿ ಎಂಬುದು ಎನ್ನ ಎಳಗರುವ ಭಕ್ಷಿಸಿತಲ್ಲ. ಆ ಹುಲಿ ಹಾಳಿಗೆ ಹೋಗದು. ಆ ಹುಲಿ ಎಳೆಗರುವ ಕಂಡು ಜನನಿಯಾಯಿತು. ಇದ ನೀನೆಂಬೆ ಗಂಗಾಪ್ರಿಯ ಕೂಡಲ ಸಂಗಮ ದೇವ ಎಂಬ ಗಂಗಾಂಬಿಕೆಯವರ ವಚನವನ್ನ ನೆನೆಯುತ್ತಾ ಬಸವಾದಿ ಶರಣ ಪ್ರಮಥರ ಪಾದ ಕಮಲಗಳಿಗೆ ನಮಿಸುತ್ತಾ ಇಂದಿನ 332ನೇ ವಿಶೇಷ ದತ್ತಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಎಲ್ಲ ಹಿರಿಯ ಶರಣ ಬಂಧುಗಳಿಗೂ ಪ್ರೀತಿಯ ಸ್ವಾಗತವನ್ನ ಕೋರುತ್ತೇನೆ. ಇಂದಿನ ಈ ವಿಶೇಷ ಉಪನ್ಯಾಸ ಜಕಣಾರಿ ಅವರನ್ನ ಕುರಿತು ಡಾಕ್ಟರ್ ವಿಜಯಕುಮಾರಿ ಕರಿಕಲ್, ಪ್ರಾಧ್ಯಾಪಕರು, ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಇರುವಂತ ಇವರು ನಮ್ಮೊಂದಿಗೆ ತಮ್ಮ ಅನುಭವವನ್ನ ಹಂಚಿಕೊಳ್ಳಲಿದ್ದಾರೆ. ಇಂದಿನ ಈ ವಿಶೇಷ ಕಾರ್ಯಕ್ರಮವನ್ನ ಮೊದಲು ವಚನ ಪ್ರಾರ್ಥನೆಯೊಂದಿಗೆ ಆರಂಭಿಸೋಣ. ಡಾಕ್ಟರ್ ಸುಗುಣಾ ಮಲ್ಲೇಶ್ ಅವರು ವಚನ ಪ್ರಾರ್ಥನೆಯನ್ನ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಮರ್ತ್ಯಲೋಕವೆಂಬುದು ಕರ್ತಾರನ ಕಮಟವಯ್ಯ. ಮರ್ತ್ಯಲೋಕವೆಂಬುದು ಕರ್ತಾರನ ಕಮಟವಯ್ಯ. ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ. ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ. ಕೂಡಲ ಸಂಗಮ ದೇವಯ್ಯ, ಕೂಡಲ ಸಂಗಮ ದೇವಯ್ಯ, ಕೂಡಲ ಸಂಗಮ ದೇವಯ್ಯ, ಕೂಡಲ ಸಂಗಮ ದೇವಯ್ಯ. ಮರ್ತ್ಯಲೋಕವೆಂಬುದು ಕರ್ತಾರನ ಕಮಟವಯ್ಯ. ಮರ್ತ್ಯಲೋಕವೆಂಬುದು ಕರ್ತಾರನ ಕಮಟವಯ್ಯ. ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ. ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ. ಕೂಡಲ ಸಂಗಮ ದೇವಯ್ಯ. ಮರ್ತ್ಯಲೋಕವೆಂಬುದು ಕರ್ತಾರನ ಕಮಟವಯ್ಯ. ಮರ್ತ್ಯಲೋಕವೆಂಬುದು ಕರ್ತಾರನ ಕಮಟವಯ್ಯ. ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ. ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ. ಕೂಡಲ ಸಂಗಮ ದೇವಯ್ಯ, ಕೂಡಲ ಸಂಗಮ ದೇವಯ್ಯ, ಕೂಡಲ ಸಂಗಮ ದೇವಯ್ಯ, ಕೂಡಲ ಸಂಗಮ ದೇವಯ್ಯ. ಶರಣು ಶರಣಾರ್ಥಿಗಳು. ಅತ್ಯಂತ ಸುಶ್ರಾವ್ಯವಾಗಿ ವಚನ ಪ್ರಾರ್ಥನೆಯನ್ನ ನಡೆಸಿಕೊಟ್ಟಂತಹ ಡಾಕ್ಟರ್ ಸುಗುಣಾ ಮಲ್ಲೇಶ್ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಇಂದಿನ ಈ ವಿಶೇಷ ದತ್ತಿ ಉಪನ್ಯಾಸ ಕಾರ್ಯಕ್ರಮ ದತ್ತಿದಾನಿಗಳಾದ ಪ್ರೊಫೆಸರ್ RS ಬಿರಾದಾರ್ ಅವರು ಅವರ ತಂದೆಯವರ ಸವಿನೆನಪಿನಲ್ಲಿ ಶ್ರೀ ಸಿದ್ದನಗೌಡ ಬಿರಾದಾರ್ ಹಾಗೂ ತಾಯಿಯವರಾದ ಶ್ರೀಮತಿ ಗಂಗಾಬಾಯಿ ಬಿರಾದಾರ್ ಅವರ ಹೆಸರಿನಲ್ಲಿ ವಿಶೇಷ ದತ್ತಿ ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮ ಕುರಿತಾಗಿ ಸ್ವಾಗತ, ಪ್ರಾಸ್ತಾವಿಕ ಹಾಗೂ ಪರಿಚಯವನ್ನ ಡಾಕ್ಟರ್ ಪ್ರಿಯಮುವದ ಹುಲಗಬಾಳಿ ಮೇಡಮ್ ಅವರು ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕೇಳಿಸದಲ್ರಿ? ಕೇಳಿಸುತ್ತೆ ಮೇಡಮ್. ಆಯ್ತು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮಾತೆಂಬುದು ಜ್ಯೋತಿರ್ಲಿಂಗ, ಸ್ವರವೆಂಬುದು ಪರತತ್ವ, ತಾಳೋಷ್ಟ್ರ ಸಂಪುಟವೆಂಬುದು ನಾದಬಿಂದು ಕಳಾತೀತ. ನಮ್ಮ ಗುಹೇಶ್ವರನ ಶರಣರು ನುಡಿದ ಸೂತಕಿಗಳಲ್ಲ. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಪ್ರೊಫೆಸರ್ RS ಬಿರಾದಾರ್ ಅವರ ತಂದೆಯವರಾದ ಲಿಂಗೈಕ್ಯ ಶ್ರೀ ಸಿದ್ದನಗೌಡ ಬಿರಾದಾರ್ ಮತ್ತು ತಾಯಿಯವರಾದ ಲಿಂಗೈಕ್ಯ ಶ್ರೀಮತಿ ಗಂಗಾಬಾಯಿ ಸಿ ಬಿರಾದಾರ್ ಅವರ ಹೆಸರಿನಲ್ಲಿ
ಗೊಂಡಿರ್ತಕ್ಕಂಥ ತಮ್ಮೆಲ್ಲರನ್ನ ಹೃದಯಪೂರ್ವಕವಾಗಿ ಸ್ವಾಗತಿಸುವ ಕಾರ್ಯ ನನ್ನದಾಗಿದೆ. ಮೊಟ್ಟ ಮೊದಲನೆಯದಾಗಿ ವಚನ ಪ್ರಾರ್ಥನೆಯ ಮೂಲಕ ನಮ್ಮೆಲ್ಲರನ್ನ ಹೊಸದೊಂದು ಲೋಕಕ್ಕೆ ಕೊಂಡೊಯ್ದಿರ್ತಕ್ಕಂಥ ಡಾಕ್ಟರ್ ಸುಗುಣಾ ಮಲ್ಲೇಶ್ ಅವರನ್ನ ಹೃದಯಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಅಂತೇನೆ ಈ ಕಾರ್ಯಕ್ರಮಕ್ಕೆ ವಿಶೇಷ ಉಪನ್ಯಾಸವನ್ನ ನೀಡಿ ಹೊಸ ಮೆರುಗನ್ನ ತಂದು ಕೊಡ್ತಕ್ಕಂಥ ಡಾಕ್ಟರ್ ವಿಜಯಕುಮಾರಿ ಕರಿಕಲ್, ಪ್ರಾಧ್ಯಾಪಕರು, ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು ವಿಶ್ವವಿದ್ಯಾಲಯ, ಮಾನಸ ಗಂಗೋತ್ರಿ ಅವರನ್ನೂ ಕೂಡ ನಿಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ವೇದಿಕೆಯ ಪರವಾಗಿ ನಾನು ಮನದುಂಬಿ ಸ್ವಾಗತಿಸುವೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿರ್ತಕ್ಕಂಥ ಸದಾ ನಮ್ಮನ್ನ ಬಸವ ತತ್ವದೆಡೆಗೆ ಕೊಂಡೊಯ್ತಕ್ಕಂಥ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೂ, ಸುಧಾ ಪಾಟೀಲ್ ಅಕ್ಕವರಿಗೂ, ದಾನಮ್ಮ ಜಳಕಿ ಅಕ್ಕವರಿಗೂ, ಹಿರಿಯರಾಗಿರ್ತಕ್ಕಂಥ ಅವರಿವರೆನ್ನದೆ ಎಲ್ಲರಿಗೂ ಸ್ವಾಗತವನ್ನ ಬಯಸ್ತಾ, ಶರಣು ಸಮರ್ಪಣೆಯನ್ನ ಮಾಡ್ಲಿರ್ತಕ್ಕಂಥ ಶರಣೆ ಅನ್ನಪೂರ್ಣ ಅಗಡಿ ಅಕ್ಕವರಿಗೂ ಹಾಗೂ ವಚನ ಮಂಗಳವನ್ನ ಹೇಳ್ತಕ್ಕಂಥ ರೇಣುಕಾ ಮಂಗಳೂರ್ ಅಕ್ಕವರಿಗೂ ನಾನು ಸ್ವಾಗತವನ್ನ ಬಯಸಿ, ಅತ್ಯಂತ ಸಮರ್ಥತೆಯಿಂದ ನಿರ್ವಹಣೆಯನ್ನ ಮಾಡ್ತಕ್ಕಂಥ ಸಹೋದರಿ ಡಾಕ್ಟರ್ ವೀರಾಕ್ಷಿ ವಿವೇಕಿಯವರನ್ನು ಕೂಡ ನಾನು ವೇದಿಕೆಗೆ ಸ್ವಾಗತಿಸ್ತೇನೆ. ಹಾಗೇನೆ ಇನ್ನು ಪರಿಚಯದ ವಿಷಯಕ್ಕೆ ಬರುವುದಾಯ್ತು ಅಂತಂದ್ರೆ, ಮೊದಲಿಗೆ ನಾನು ದತ್ತಿ ದಾನಿಗಳಾಗಿರ್ತಕ್ಕಂಥ ಬಿರಾದಾರ್ ಸರ್ ಅವರ ಒಂದು ಕಿರು ಪರಿಚಯವನ್ನ ಇಲ್ಲಿ ಮಾಡ್ಲಿಕ್ಕೆ ನಾನು ಬಯಸ್ತೇನೆ. ಪ್ರೊಫೆಸರ್ RS ಬಿರಾದಾರ್ ಸರ್ ಅವರು ಬಸವ ಭೂಮಿ ವಿಜಯಪುರ ಜಿಲ್ಲೆಯ ಶಿಗಣಾಪುರ್ ಗ್ರಾಮದ ಲಿಂಗಾಯತ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥವರು. 1/4/1961 ಅವರು ತಮ್ಮ ತಂದೆ ತಾಯಿಗೆ ಜ್ಯೇಷ್ಠ ಸುಪುತ್ರರಾಗಿ ಜನಿಸ್ತಾರೆ. ಪ್ರಾಥಮಿಕ ಮಾಧ್ಯಮಿಕ ಶಿಕ್ಷಣವನ್ನ ಪೂರೈಸಿ ಅವರು ತಮ್ಮ BA ಪದವಿಯನ್ನು ಹಾಗೂ ತಮ್ಮ MA ಪದವಿಯನ್ನು ಪಡೆದುಕೊಂಡು ನಂತರ ಅವರು BLD ಸಂಸ್ಥೆಯಲ್ಲಿ ಅರೆಕಾಲಿಕ ಇತಿಹಾಸ ಉಪನ್ಯಾಸಕರಾಗಿ ತಮ್ಮ ಸೇವೆಯನ್ನ ಪ್ರಾರಂಭಿಸ್ತಾರೆ. ನೇರ ನುಡಿ ದಿಟ್ಟ ವ್ಯಕ್ತಿತ್ವದ ಬಿರಾದಾರ್ ಸರ್ ಅವರು ಅನೇಕ ವಿಚಾರಗಳನ್ನ ನಮ್ಮೊಂದಿಗೆ ಹಂಚ್ಕೊಳ್ತಕ್ಕಂತ ಸಂದರ್ಭದೊಳಗೆ ಅವರು ಬಸವಾದಿ ಶರಣರಿಗೆ ಸಂಬಂಧಿಸಿದಂತಹ ಸುಮಾರು 30 ಲೇಖನಗಳನ್ನ ಬರೆದಿದ್ದಾರೆ. ಅಲ್ಲದೆ 5 ಲೇಖನಗಳು ಗ್ರಂಥಗಳಲ್ಲಿ ಮತ್ತು 7 ಲೇಖನಗಳು ಅಂತಾರಾಷ್ಟ್ರೀಯ, ರಾಷ್ಟ್ರೀಯ ಮತ್ತು ಹಾಗೂ ರಾಜ್ಯ ಮಟ್ಟದ ಜರ್ನಲ್ಗಳಲ್ಲಿ ಪ್ರಕಟವಾಗಿರುವುದು ಅತ್ಯಂತ ಹೆಮ್ಮೆಯ ಸಂಗತಿ. ಅಷ್ಟೇ ಅಲ್ಲದೆ KUPZ ಸೆಂಟರ್ ವಿಜಯಪುರದ ನಿವೃತ್ತ ನಿರ್ದೇಶಕರಾದ ಡಾಕ್ಟರ್ ಸುಂದರ್ ಅವರ ಮಾರ್ಗದರ್ಶನದಲ್ಲಿ ವಿಲೇಜ್ ಟು ವಿಲೇಜ್ ಸರ್ವೆ ಯೋಜನೆಯ ಅಡಿಯಲ್ಲಿ ಸುಮಾರು 13 ಹಳ್ಳಿಗಳನ್ನು ಅನ್ವೇಷಣೆ ಮಾಡುವ ಮೂಲಕ ಮಡಿಕೆಗಳು, ನಾಣ್ಯಗಳು, ಕೈಗೊಡಲಿಗಳು, ಹಿಂಗ ಐತಿಹಾಸಿಕವಾಗಿರ್ತಕ್ಕಂಥ ದಾಖಲೆಗಳನ್ನ ಸಂಗ್ರಹಿಸಿರ್ತಕ್ಕಂಥವ್ರು. ಬಸವ ಸಮಿತಿ ಬೆಂಗಳೂರು ಇವರು ದಿನಾಂಕ 10/5/2024 ವಿಶ್ವಗುರು ಬಸವಣ್ಣನವರ ಜಯಂತಿಯ ಪ್ರಯುಕ್ತ ಆಯೋಜಿಸಿದ ರಾಜ್ಯ ಮಟ್ಟದ ಪ್ರಬಂಧ ಸ್ಪರ್ಧೆಯಲ್ಲಿ ರಾಜಪ್ರಭುತ್ವ, ಪ್ರಜಾಪ್ರಭುತ್ವ ಹಾಗೂ ಶರಣರ ಪ್ರಜಾಪ್ರಭುತ್ವ ಎಂಬ ಲೇಖನ ಸಾದರಪಡಿಸಿರುವುದರಿಂದ ಪ್ರಮಾಣ ಪತ್ರ ನೀಡಿ ಇವರನ್ನ ಬಸವ ಸಮಿತಿಯವರು ಗೌರವಿಸಿದ್ದಾರೆ ಅಂತ ಹೇಳಿ ಹೆಮ್ಮೆಯಿಂದ ಹೇಳ್ಬೇಕು. ಅನೇಕ ಸಾಧನೆಗಳನ್ನ ಮಾಡಿರ್ತಕ್ಕಂಥ ಬಿರಾದಾರ್ ಸರ್ ಅವರು ತಮ್ಮ ತಂದೆ ತಾಯಿಯವರ ಒಂದು ಸವಿನೆನಹಿನಲ್ಲಿ ಈ ಒಂದು ದತ್ತಿ ಉಪನ್ಯಾಸವನ್ನ ನೀಡಿರುವುದು ನಮಗೆ ಅತ್ಯಂತ ಹೆಮ್ಮೆಯ ಸಂಗತಿ. ಸರ್ ಅವರ ಪರಿಚಯ ಸಾಕಷ್ಟಿದ್ದರೂ ಸಮಯದ ಅಭಾವದಿಂದ ನಾನದನ್ನು ಚಿಕ್ಕದರಲ್ಲಿಯೇ ತಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸಿದ್ದೇನೆ. ಇನ್ನು ನಮ್ಮ ಇಂದಿನ ಉಪನ್ಯಾಸಕಾರರು ನಮ್ಮ ವಿಜಯಲಕ್ಷ್ಮಿ ಮೇಡಮ್ ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಅವರು 1963 ಜನಿಸಿದ್ರು. ಡಾಕ್ಟರ್ ವಿಜಯಕುಮಾರಿ S ಕರಿಕಲ್ ಮೇಡಮ್ ಅವರು ತಂದೆ ಸಿದ್ದಪ್ಪ, ತಾಯಿ ಜಯದೇವಿ. ಇವರು ಪ್ರಾಧ್ಯಾಪಕರಾಗಿ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಮಾನಸ ಗಂಗೋತ್ರಿಯಲ್ಲಿ ತಮ್ಮ ಕಾರ್ಯವನ್ನ ನಿರ್ವಹಿಸಿರ್ತಕ್ಕಂಥವ್ರು. ಇವರು MA, MPhil, PhD ಪದವಿಯನ್ನ ಪೂರೈಸಿ ಸುಮಾರು 27ಕ್ಕೂ ಅಧಿಕ ಗ್ರಂಥಗಳನ್ನ, 100ಕ್ಕೆ ಸಮೀಪವಾಗಿರ್ತಕ್ಕಂಥ ಅನೇಕ ವಿಶೇಷ ಲೇಖನಗಳನ್ನ ಪ್ರಸ್ತುತಪಡಿಸಿರ್ತಕ್ಕಂಥವರು. ರಾಜ್ಯ ಹಾಗೂ ರಾಷ್ಟ್ರೀಯ ಕಾರ್ಯಾಗಾರಗಳಲ್ಲಿ, ವಿಶೇಷ ತರಬೇತಿ ಶಿಬಿರಗಳಲ್ಲಿ ಭಾಗವಹಿಸಿ ಅನೇಕ ಮಾರ್ಗದರ್ಶನವನ್ನು ಇವರು ನೀಡಿರ್ತಕ್ಕಂಥವರು. ಪುನರ್ ನವೀಕರಣ ಶಿಬಿರ ಹಾಗೂ ತರಬೇತಿ ಶಿಬಿರಗಳಲ್ಲಿ ಪಾಲ್ಗೊಂಡು
ಅನೇಕ ಜ್ಞಾನವನ್ನ ಇವರು ಹಂಚಿರ್ತಕ್ಕಂಥವ್ರು. ಮೇಡಮ್ ಅವರ ಪರಿಚಯ ಬಹಳಷ್ಟಿದೆ. ಅನೇಕ ಕಡೆಗಳಲ್ಲಿ ತಮ್ಮ ಸೇವೆಯನ್ನ ಸಲ್ಲಿಸಿರ್ತಕ್ಕಂಥವ್ರು ಮೇಡಮ್ ಅವರು. ರಾಯಚೂರು, ಗುಲ್ಬರ್ಗಾ, ಬೀದರ್, ವಿಜಯಪುರ, ಮೈಸೂರು ಹೀಗೆ ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಹುದ್ದೆಗಳನ್ನ, ಅತಿಥಿ ಉಪನ್ಯಾಸಕ ಹುದ್ದೆ, ಆ ನಂತರ KPSC ಇಂದ ಆಯ್ಕೆಯಾಗಿ ಖಾಯಂ ಉಪನ್ಯಾಸಕ ಹುದ್ದೆಗೆ ಏರಿರ್ತಕ್ಕಂಥವ್ರು. ಅಷ್ಟೇ ಅಲ್ಲದೆ ಇವರು ರೀಡರ್ ಆಗಿ, ಪ್ರಾಧ್ಯಾಪಕರಾಗಿ, ನಿರ್ದೇಶಕರಾಗಿ ತಮ್ಮ ಸೇವೆಯನ್ನ ಅತ್ಯಂತ ದಕ್ಷತೆಯಿಂದ ಸಲ್ಲಿಸ್ತಾ ಬಂದಿರತಕ್ಕಂಥವರು. ಅನೇಕ ಹೊಣೆಗಾರಿಕೆಗಳನ್ನ ನಿರ್ವಹಿಸಿರ್ತಕ್ಕಂಥವ್ರು. ಅಂದ್ರೆ ಪಠ್ಯ ರಚನಾ ಮಂಡಳಿಯಲ್ಲಿ ಪಾಲ್ಗೊಂಡ್ರು, ಕಸ್ಟೋಡಿಯನ್ ಆಗಿ ಕಾರ್ಯವನ್ನ ಮಾಡಿರ್ತಕ್ಕಂಥವ್ರು, ಸ್ನಾತಕೋತ್ತರ ಪರೀಕ್ಷಾ ಮಂಡಳಿಯಲ್ಲಿ ಸದಸ್ಯತ್ವವನ್ನ ಪಡ್ಕೊಂಡಿರ್ತಕ್ಕಂಥವ್ರು. ಒಟ್ಟಾರೆಯಾಗಿ ಒಬ್ಬ ಪ್ರತಿಭಾವಂತ ವಿದ್ವಾಂಸರು ಅಂತ ಹೇಳಿ ನಾವು ಯಾವುದಕ್ಕ ಕರಿಬಹುದು ಅಂತ ಒಬ್ಬ ಶ್ರೇಷ್ಠ ವಿದ್ವಾಂಸರು ಇವತ್ತು ನಮ್ಮೊಂದಿಗಿದ್ದು ಜಕ್ಕನಾರ್ಯನ ಕುರಿತಾದ ಉಪನ್ಯಾಸವನ್ನ ನೀಡಲಿದ್ದಾರೆ ಅಂತ ತಿಳ್ಕೊಂಡು ನಾವು ಹೆಮ್ಮೆಯಿಂದ ಹೇಳ್ಬೇಕು. ಯಾಕಂತಂದ್ರೆ ಮೇಡಮ್ ಅವರ ಪರಿಚಯ ಸುದೀರ್ಘವಾಗಿರ್ತಕ್ಕಂಥ ಪರಿಚಯ. ಅದನ್ನು ಕೂಡ ನಾನು ಸಮಯದ ಅಭಾವದಿಂದ ಮೊಟಕುಗೊಳಿಸಿದ್ದೇನೆ. ಇನ್ನು ನಾವು ಪ್ರಾಸ್ತಾವಿಕ ಮಾತುಗಳನ್ನ ಹೇಳ್ಬೇಕಾದಂತ ಸಂದರ್ಭದಲ್ಲಿ ತಿಂಗಳಕ್ಕಿಂತಲೂ ಅಧಿಕ ಕಾಲ ನಾವೆಲ್ಲ ವಿಶೇಷ ಉಪನ್ಯಾಸಗಳನ್ನ ಕೇಳ್ತಾ ಬಂದಿದ್ದೇವೆ. ದತ್ತಿ ದಾಸೋಹಿಗಳು ಕೂಡ ನಮ್ಮ ಸಂಘಟನೆಗೆ ಹೆಚ್ಚುತ್ತಾನೆ ಇದ್ದಾರೆ. ಒಬ್ರಾದ್ಮೇಲೆ ಒಬ್ರು ಅನೇಕ ದತ್ತಿ ದಾಸೋಹಗಳನ್ನ ನೀಡಿದ್ದಾರೆ. ಇದೆಲ್ಲದರ ಮೂಲಕ ಬಸವ ತತ್ವವನ್ನ ಜೀವಂತವಾಗಿಡುವ, ಸಮುದ್ರದಾಚೆಗೂ ಬಸವ ತತ್ವವನ್ನ ಕೊಂಡೊಯ್ಯುವ, ಅಲ್ಲೆಲ್ಲದನ್ನ ಶಾಶ್ವತಗೊಳಿಸುವ ಕಾರ್ಯ ನಮ್ಮ ವೇದಿಕೆಯ ಮೂಲಕ ನಮ್ಮ ಮಾರ್ಗದರ್ಶಕರು ನಮ್ಮೆಲ್ಲರನ್ನ ಆ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ನಾವು ಈ ಒಂದು ದತ್ತಿ ಉಪನ್ಯಾಸಗಳ ಮೂಲಕ ಮತ್ತು ಈ ಗೂಗಲ್ ಮೀಟ್ ಉಪನ್ಯಾಸಗಳ ಮೂಲಕ ಎಲ್ಲರನ್ನ, ಅಲಕ್ಷಿತ ಶರಣರನ್ನ, ನಿರ್ಲಕ್ಷಿತ ಶರಣರನ್ನ, ವಚನಕಾರರನ್ನ, ವಚನಗಾರ್ತಿಯರನ್ನ ಮತ್ತು ಪರೋಕ್ಷವಾಗಿ ಮತ್ತು ನೇರವಾಗಿ ಈ ನಮ್ಮ ಅಪರೋಕ್ಷವಾಗಿ ಬಸವ ತತ್ವವನ್ನ ಅಳವಡಿಸಿಕೊಂಡು ರಾಜ್ಯದ, ದೇಶದ ಉನ್ನತಿಗಾಗಿ ಶ್ರಮಿಸಿರುವ ಎಲ್ಲರನ್ನ ಈ ಒಂದು ವೇದಿಕೆಯ ಮೂಲಕ ಪರಿಚಯಿಸುವ ಕಾರ್ಯವನ್ನ ನಡೀತಾ ಇದೆ ಅಂತಕ್ಕಂಥ ಹೆಮ್ಮೆ ನಮಗಿದೆ. ಈ ರೀತಿಯಾಗಿ ನಮ್ಮ ಉಪನ್ಯಾಸಗಳು ಸಾಗಿ ಬರ್ತಾ ಇದೆ ಅಂತ ಹೇಳ್ತಾ ಪ್ರಾಸ್ತಾವಿಕವಾದ ನನ್ನ 2 ಮಾತುಗಳಿಗೆ, ಪರಿಚಯದ 4 ಮಾತುಗಳಿಗೆ ವಿರಾಮವನ್ನ ನೀಡ್ತಾ ನಾನು ಮುಂದಿನ ಕಾರ್ಯಕ್ಕೆ ಅನುವು ಮಾಡಿಕೊಡುತ್ತೇನೆ. ಅತ್ಯಂತ ಅಚ್ಚುಕಟ್ಟಾಗಿ, ವಿಸ್ತೃತವಾಗಿ ವಚನ ಪ್ರಾರ್ಥನೆ, ಸ್ವಾಗತ, ಪರಿಚಯವನ್ನು ನಿರ್ವಹಿಸಿಕೊಟ್ಟಿರ್ತಕ್ಕಂಥ ಶರಣೆ ಡಾಕ್ಟರ್ ಪ್ರೇಮೋದ ಹುಲಗಂಬಾಳಿ ಮೇಡಮ್ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಈಗ ವಿಶೇಷ ದತ್ತಿ ಉಪನ್ಯಾಸ ಜಕ್ಕನಾರ್ಯ ಅವರನ್ನ ಕುರಿತು ಡಾಕ್ಟರ್ ವಿಜಯ್ ಕುಮಾರಿ ಕರಿಕಲ್ ಮೇಡಮ್ ಅವರು ತಮ್ಮ ಅನುಭವವನ್ನು ಹಂಚಿಕೊಳ್ಬೇಕು ಅಂತ ಅವರಲ್ಲಿ ವಿನಂತಿಸ್ಕೊಳ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಇಂದಿನ ಕಾರ್ಯಕ್ರಮದ ದತ್ತಿ ದಾನಿಗಳಾದ RS ಬಿರಾದಾರ್ ಸರ್ ಅವರೇ, ಸಿದ್ದನಗೌಡ ಬಿರಾದಾರ್ ಹಾಗೂ ಗಂಗೂಬಾಯಿ ಬಿರಾದಾರ್ ಅವರನ್ನ ಮನದಲ್ಲಿ ಸ್ಮರಿಸಿಕೊಳ್ತಾ, ಇಂದಿನ ಪ್ರಾರ್ಥನೆಯನ್ನ ಕೈಗೊಂಡಂತಹ ಸುಗುಣ ಮಲ್ಲೇಶ್ ಆಗಿರ್ಬೋದು, ಮತ್ತು ಇದೀಗ ಪರಿಚಯ ಪ್ರಾಸ್ತಾವಿಕ ಮಾತನಾಡಿದಂತಹ ಪ್ರಿಯವಾದ ಹುಲಗಬಾಳಿ, ಮತ್ತು ಇಂದಿನ ನಿರೂಪಣೆಯನ್ನು ನಡೆಸಿಕೊಡ್ತಾ ಇರುವಂತಹ ವೀರಾಕ್ಷಿ ಅವರಾಗಿರ್ಬೋದು, ಮತ್ತು ನನ್ನ ಜೊತೆಗೆ ಮಾತನಾಡ್ತಾ ಈ ಕಾರ್ಯಕ್ರಮಕ್ಕೆ ನೀವು ಬರಬೇಕು, ಇಂಥದ್ದೊಂದರ ಕುರಿತು ಮಾತಾಡ್ಬೇಕು ಅಂತ ಹೇಳಿ ನನ್ನನ್ನ ಪ್ರೋತ್ಸಾಹಿಸಿದಂತಹ, ಈ ವೇದಿಕೆಗೆ ಕರೆತಂದಂತಹ ಸುಧಾ ಪಾಟೀಲ್ ಅವರೇ, ಮತ್ತು ಇಡೀ ವೇದಿಕೆಯನ್ನ ಬಹಳ ದಿನಗಳಿಂದ ಈ ಒಂದು ಸಂಸ್ಥೆಯನ್ನ ಹುಟ್ಟು ಹಾಕಿ ಅದಕ್ಕೆ ಹಲವಾರು ಜನರನ್ನ ಕೈಜೋಡಿಸುವಂತೆ ಮಾಡಿ ಈ ಲಿಂಗಾಯತ ಧರ್ಮದ ತತ್ವಗಳನ್ನ ಎಲ್ಲರಿಗೂ ಹಂಚ್ತಾ ಇರುವಂತಹ ಮತ್ತು ಅದ್ರ ಬಗ್ಗೆ ಒಂದು ಪ್ರೀತಿಯನ್ನ ಮೂಡಿಸ್ತಾ ಇರುವಂತಹ ಡಾಕ್ಟರ್ ಶಶಿಕಾಂತ ಪಟ್ಟಣ್ ಸರ್ ಅವರೇ, ಮತ್ತು ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ಶರಣ ಬಂಧುಗಳೇ, ಇವತ್ತಿನ ನನ್ನ ಈ ಉಪನ್ಯಾಸದ ವಿಷಯ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಜಕ್ಕಣಾರ್ಯ ಅನ್ನುವಂಥದ್ದು. ಆರಂಭದಲ್ಲಿ ನಾನೊಂದು ವಚನವನ್ನ ಹೇಳಿ
ಈ ಮಾತುಗಳನ್ನ ಮುಂದುವರಿಸ್ತಾರೆ. ಉರಿವ ಕೆಂಡದ ಮೇಲೆ ತೃಣವ ತಂದರಿಸಿದಡೆ ಆ ತೃಣವ ಆ ಕೆಂಡ ನುಂಗುವಂತೆ ಗುರು ಚರಣದ ಮೇಲೆ ತನು ತೃಣವನ್ನಿರಿಸಿದಡೆ ತನುವೆಲ್ಲ ಲಿಂಗಮಯ ನೋಡ ರಾಮನಾಥ ಅನ್ನುವಂತ ಜಡರದಾಸಿಮಯ್ಯನ ವಚನವನ್ನ ನೆನಪು ಮಾಡಿಕೊಳ್ತಾ, ಗುರು ಚರಣ ಅನ್ನುವಂಥದ್ದು ಎಷ್ಟು ಮಹತ್ವದ್ದು ಅನ್ನುವಂಥದ್ದನ್ನ ಇಲ್ಲಿ ಗುರುವಿನ ಮಹಿಮೆಯನ್ನ ನಮ್ಮ ಜೇಡರದಾಸಿಮಯ್ಯ ಬಹಳ ಚೆನ್ನಾಗಿ ಸುಂದರವಾಗಿ ನಿರೂಪಿಸಿರುವಂತದ್ದನ್ನ ನಾವು ನೋಡ್ತೀವಿ. ಅಂತಹ ಗುರು ಪರಂಪರೆಯಲ್ಲಿ ಒಂದು ಬಹಳ ಮುಖ್ಯವಾದ ಹೆಸರಾಗಿರುವಂತದ್ದು ಜಕ್ಕಣಾರ್ಯ ಅಂತ ಹೇಳಿ. ಈತನಿಗೆ ಭಕ್ತಿ ಭಂಡಾರಿ ಜಕ್ಕಣಾರ್ಯ ಅನ್ನುವಂತ ಹೆಸರು ಕೂಡ ಇದೆ. ಭಕ್ತಿ ಭಂಡಾರಿ ಜಕ್ಕಣಾರ್ಯನ ಕುರಿತು ಬೇರೆ ಬೇರೆ ಕಡೆಗಳಲ್ಲಿ ಕೆಲವಷ್ಟು ವಿಷಯಗಳನ್ನ ನಾನು ಸಂಗ್ರಹಿಸಿದೆ. ನನಗೆ ಮೊದಲಿಗೆ ಹೇಳಿದಾಗ ಈ ಹೆಸರಿನ ಹೆಚ್ಚು ಕೇಳಿಲ್ಲ ಮತ್ತು ಇದು ಇಲ್ಲ ಅಂತಂದು ನಾನು ಪಟನ್ ಸರ್ ಜೊತೆಗೆ ಮಾತಾಡಿದೆ. ಅವರು ಇಲ್ಲ, ಮಧ್ಯಕಾಲೀನ ಕನ್ನಡ ಸಾಹಿತ್ಯದಲ್ಲಿ ಅವನ ಹೆಸರು ಬರುತ್ತೆ ಅಂತ ಹೇಳಿದಾಗ ನಾನು ಪ್ರೌಢದೇವರಾಯನ ಕಾಲದ ಕನ್ನಡ ಸಾಹಿತ್ಯ ಅನ್ನುವಂಥ ವಿ ಶಿವಾನಂದ ವಿರಕ್ತ ಮಠ ಅಂತ ಹೇಳಿ ಕಾಶಿಯಲ್ಲಿ ಪ್ರಾಧ್ಯಾಪಕರಾಗಿದ್ರು ಅವರು. ಅವರು ಬಹುಬೇಗ ತೀರ್ಕೊಂಡ್ರು. ಅವರ ಮಹಾಪ್ರಬಂಧ ಇದು ಪ್ರೌಢದೇವರಾಯನ ಕಾಲದ ಕನ್ನಡ ಸಾಹಿತ್ಯ ಅನ್ನುವಂಥದ್ದು. ವಿಜಯನಗರ ಅರಸನಾದ ಪ್ರೌಢದೇವರಾಯನ ಕಾಲದಲ್ಲಿ ಇದ್ದಂತಹ ಕನ್ನಡ ಸಾಹಿತ್ಯ, ಎಲ್ಲ ಸಾಹಿತ್ಯದ ಬಗ್ಗೆ ಬರೀತಾರೆ. ಆದ್ರೆ ಇಡೀ ಮಹಾಪ್ರಬಂಧದಲ್ಲಿ ವೀರಶೈವ ಸಾಹಿತ್ಯ ಅಥವಾ ಲಿಂಗಾಯತರ ರಚನೆ ಮಾಡಿದಂತಹ ಸಾಹಿತ್ಯ ಇದೆಯಲ್ಲ, ಅದು ಅಪಾರವಾದದ್ದು ಅಂತ. 101 ವಿರಕ್ತರು ಅನ್ನುವಂತಹ ಏನು 101 ಜನ ವಿರಕ್ತರು ಬರ್ತಾರೋ ಅವರೆಲ್ಲ ಇದೇ ಕಾಲದಲ್ಲಿ ಇದ್ರು. ಮತ್ತು ಪ್ರೌಢದೇವರಾಯನ ಕಾಲದಲ್ಲಿ ಈ ವಚನ ಸಂಕಲನ, ಸಂಪಾದನೆ, ಟೀಕೆ ರಚನೆ ಮುಂತಾದವುಗಳ ಕೆಲಸ ಏನಿದೆಯಲ್ಲ ಬಹಳ ತೀವ್ರಗತಿಯಲ್ಲಿ ನಡೆದಿರುವಂತಹದ್ದನ್ನ ಮಹಾಪ್ರಬಂಧದಲ್ಲಿ ಅವರು ವಿವರಿಸ್ತಾರೆ. ಹೀಗೆ ತೀವ್ರಗತಿಯಲ್ಲಿ ನಡೆಯೋದಕ್ಕೆ ಕಾರಣರಾದಂತಹ ವ್ಯಕ್ತಿ ಯಾರು ಅನ್ನುವಂಥದ್ದನ್ನ ಗಮನಿಸುವುದಾದ್ರೆ, ಅದರ ಹಿನ್ನೆಲೆಯಲ್ಲಿ ತೆರೆಮರೆಯಲ್ಲಿ ಇದ್ದಂತಹ ಅಥವಾ ತಾನು ಕೂಡ ಸಾಹಿತ್ಯ ರಚನೆಯಲ್ಲಿ ಪಾಲ್ಗೊಂಡಂತಹ ಬಹಳ ಮುಖ್ಯವಾದ ವ್ಯಕ್ತಿ ಭಕ್ತಿ ಭಂಡಾರಿ ಜಕ್ಕಣಾರ್ಯ, ಜಕ್ಕಣಾಚಾರ್ಯ, ಜಕ್ಕಣ್ಣ, ಜಕ್ಕಪ್ಪ, ಹೀಗೆ ಅವನಿಗೆ ಬೇರೆ ಬೇರೆ ಹೆಸರುಗಳಲ್ಲಿ ಕರೆಯುವಂತಹದ್ದು ರೂಢಿಯೊಳಗಿದೆ. ಈ ಜಕ್ಕಣ ಅನ್ನುವಂತ ಹೆಸರಿನ ಬಗ್ಗೆನೆ ಒಂದಷ್ಟು ಚರ್ಚೆಯನ್ನ ಮೊದಲಿಗೆ ಮಾಡೋದಾದ್ರೆ, ಜಕ್ಕಣ ಅನ್ನುವಂತ ಹೆಸರು ಹೇಗ್ ಬಂದಿರಬಹುದು ಅನ್ನೋದ್ರ ಬಗ್ಗೆ ಶಿವಾನಂದ ಅವರು ತಮ್ಮ ಮಹಾಪ್ರಬಂಧದಲ್ಲಿ ಆರಂಭದಲ್ಲೇ ಒಂದು ಚರ್ಚೆಯನ್ನ ಮಾಡ್ತಾರೆ. ಜಕ್ಕಣ್ಣ ಅನ್ನುವಂತ ಹೆಸರು ತೆಲುಗು ವಿದ್ವಾಂಸರೊಬ್ಬರು ಅದನ್ನ ಹೇಳ್ತಾ ಈ ಮೂಲ ದಕ್ಷಿಣಾಚಾರಿ ಇರಬಹುದು ಅಂತ ಹೇಳಿ ಅವರು ಪದ್ಮನಾಭರಾವ್ ಅವರು ಒಂದು ತಮ್ಮ ಇದನ್ನ ಸೂಚಿಸ್ತಾರೆ. ದಕ್ಷಿಣಾಚಾರ್ಯ ಅನ್ನೋದೇ ಜಕ್ಕಣಾಚಾರ್ಯ ಆಗಿರಬಹುದು ಅಂತ ಹೇಳಿ. ಈ ಜಕ್ಕಣ ಅನ್ನೋ ಹೆಸರು ಬೇರೆ ಬೇರೆ ಸಂದರ್ಭದಲ್ಲಿ 13ನೇ ಶತಮಾನದಿಂದ ಇತ್ತೀಚೆಗೆ ಬಹಳ ಪ್ರಮಾಣದಲ್ಲಿ ಕಂಡು ಬರುವಂತಹದ್ದು. ಶಾಸನಗಳಲ್ಲೆಲ್ಲ ಅವರ ಹೆಸರುಗಳು ಕಾಣಿಸ್ತವೆ. ಒಬ್ಬ ತೆಲುಗು ಕವಿ ಕೂಡ ಜಕ್ಕನ ಅಂತ ಹೇಳಿ ಆಗಿ ಹೋಗಿದ್ದಾನೆ. ಅದೇ ಕಾಲದ ಒಬ್ಬ ತೆಲುಗು ಕವಿ ಅಥವಾ ಒಬ್ಬ ಮಂತ್ರಿ ಆಶ್ರಯದಲ್ಲಿದ್ದವನು ಅವನೊಂದು ಕೃತಿಯನ್ನ ಬರೀತಾನೆ. ತೆಲುಗು ಕವಿ ವಿಕ್ರಮಾರ್ಕ ಚರಿತ ಅನ್ನುವಂತ ಒಂದು ಕೃತಿಯನ್ನ ಬರೆದು ಅದನ್ನ ತಾನು ಯಾರ ಆಶ್ರಯದಲ್ಲಿದ್ನೋ ಆ ಮಂತ್ರಿಯ ಸಿದ್ದಣ್ಣ ಮಂತ್ರಿ ಅನ್ನುವಂಥವನಿಗೆ ಅಂಕಿತ ಮಾಡಿರುವಂತದ್ದು ತಿಳಿದು ಬರ್ತದೆ. ಈ ಜಕ್ಕಣ್ಣನ ಬಗ್ಗೆ ತೆಲುಗು ಭಾಷಿಕರಲ್ಲಿ ಇರುವಂತಹ ಒಂದು ಅಭಿಪ್ರಾಯ ಏನು ಅಂದ್ರೆ, ಜಕ್ಕಣ್ಣ ಅನ್ನೋ ಹೆಸರೇ ಒಂದು ಪರ್ಫೆಕ್ಷನ್ ಅನ್ನುವಂತ ಅರ್ಥದಲ್ಲಿ ಅವರು ಬಳಸ್ತಾರೆ ಅಂತ ಹೇಳಿ, ಪರ್ಫೆಕ್ಷನಿಸ್ಟ್ ಅಂತ ಹೇಳಿ, ಅಂದ್ರೆ ಪರಿಪೂರ್ಣನಾದ ವ್ಯಕ್ತಿತ್ವ ಅಂತ ಹೇಳಿ ಅನ್ನುವಂಥದ್ದು ಜಕ್ಕಣನಿಗೆ ಜಕ್ಕಣ ಅನ್ನೋ ಪದಕ್ಕಿರುವ ಅರ್ಥ ಅಂತ ಹೇಳ್ತಾರೆ. ಅದಕ್ಕೆ ಉದಾಹರಣೆಯಾಗಿ ಅಮರಶಿಲ್ಪಿ ಜಕ್ಕಣಾಚಾರ್ಯನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡ್ಲಾಗುತ್ತೆ. ಇದೆಲ್ಲ ಏನೇ ಇದ್ರೂ ದಕ್ಷಿಣಾಚಾರ್ಯ ಅನ್ನುವಂತಹ ಪದ್ಮನಾಭರಾವ ಅವರ ಈ ಅಭಿಪ್ರಾಯವನ್ನ ಕುರಿತು ಶಿವಾನಂದ ಅವರು ಹೇಳ್ತಾರೆ, ಬಹುಶಃ ಇದು ಇನ್ನೂ ಚರ್ಚೆಗೆ ಒಳಗಾಗ್ಬೇಕಾದಂತಹ ವಿಷಯ ಅಂತ ಹೇಳಿ ಅವರು ಅಲ್ಲಿ ಪ್ರಸ್ತಾಪ ಮಾಡ್ತಾರೆ. ನನಗನ್ಸೋದೇನು ಅಂತಂದ್ರೆ, ಜಕ್ಕಣ್ಣ ಅನ್ನುವಂತ ಇದರ ಹೆಸರು, ಜಕ್ಕ ಅನ್ನುವಂತ ಮೂಲ ಎಲ್ಲಿ ಬರ್ತದ ಅಂತಂದ್ರೆ ಯಕ್ಷ ಅನ್ನುವಂತ ಒಂದು
ಸಂಸ್ಕೃತ ಪದ ಇದೆಯಲ್ಲ, ಅದು ಕನ್ನಡಕ್ಕೆ ಬರುವಾಗ ಅದರ ತದ್ಭವವಾಗಿ ಜಕ್ಕಣ್ಣ ಬಂದಿರಬೇಕು ಅಂತ ಹೇಳಿ ನನಗೆ ಅನ್ನಿಸ್ತದೆ. ಯಾಕಂದ್ರೆ ದಕ್ಷಿಣ ಅನ್ನುವಂತಹ ಪದವನ್ನ ತದ್ಭವ ರೂಪವನ್ನ ನೋಡಿದಾಗ ಅಲ್ಲಿ ದಖನ್, ದಖನಿ, ದಖನ್ ಪ್ರಸ್ಥಭೂಮಿ ಅನ್ನುವಂಥದ್ದು ತದ್ಭವವಾಗಿ ಕಾಣಿಸ್ಕೊಳ್ತದೆ ಹೊರತು ಜಕ್ಕಣ ಅಂತ ಅಲ್ಲ. ಆದ್ರೆ ಅನೇಕ ಯಕಾರದಿಂದ ಶುರುವಾಗುವ ಶಬ್ದಗಳು ಜಕಾರವನ್ನ ಕನ್ನಡದಲ್ಲಿ ಅಥವಾ ತದ್ಭವದಲ್ಲಿ ಪಡೆದುಕೊಂಡಿರುವುದನ್ನ ನಾವು ನೋಡಬಹುದು. ಉದಾಹರಣೆಗೆ ಆ ಈ ಯಮುನಾ, ಜಮುನಾ ಅನ್ನುವಂಥದ್ದು, ಯಮರಾಯ ಅನ್ನೋದಕ್ಕೆ ಜವರಾಯ ಅನ್ನುವಂಥದ್ದು, ಯೌವನ, ಜೌವನ, ಯಮಳ, ಜವಳಿ, ಅವಳಿ ಜವಳಿ ಅಂತ ನಾವೇನ್ ಕರಿತೀವಿ. ಯಮಳ ಅಂದ್ರೆ ಜೋಡಿ ಅಂತ ಅರ್ಥ. ಹಾಗೆ ಜವಳಿ ಅನ್ನುವಂತಹ ಪದ ಇರುವಂತದ್ದು. ಹಾಗೇನೆ ಇನ್ನೊಂದು ಬಹಳ ಮುಖ್ಯವಾದ ಒಂದು ಇದು ಯಕ್ಷಿಣಿ ವಿದ್ಯೆ ಅಂತ ಹೇಳಿ ಒಂದು ವಿದ್ಯೆ ಬರ್ತದೆ, ಮಾಟ ಮಂತ್ರ ಮಾಡುವಂತ ಯಕ್ಷಿಣಿ ವಿದ್ಯೆ. ಅವೇ ಯಕ್ಷಿಣಿ ಅನ್ನುವಂತಹ ಪದ ಕನ್ನಡದಲ್ಲಿ ಬರುವಾಗ ಜಕ್ಕಿಣಿ ಅಂತ ಆಗ್ತದೆ. ಹಂಗಾಗಿ ಇದು ಜಕ್ಕಣ ಅನ್ನುವಂಥ ಹೆಸರು, ಜಕ್ಕಣ್ಣ ಯಕ್ಷ ಅನ್ನುವ ಮೂಲದಿಂದ ಬಂದಿರಬಹುದು ಅನ್ನೋದು ನನ್ನ ಅಭಿಪ್ರಾಯ. ಇದು ಸರಿ ಆಗಬಹುದು, ಆಗ್ಲಿಕ್ಕಿಲ್ಲ, ಅಥವಾ ಇದ್ರ ಬಗ್ಗೆ ಚರ್ಚೆಯನ್ನ ನಾವು ಮಾಡಬಹುದು ಅಂತ ಅನ್ನಿಸ್ತದೆ. ಈ ಜಕ್ಕಣಾಚಾರ್ಯನ ಬಗ್ಗೆ ಮೊದಲಿಗೆ ಪ್ರಸ್ತಾಪ ಆಗೋದು ಆಧುನಿಕ ಸಂದರ್ಭದಲ್ಲಿ. ನಮ್ಮ ಏನು ಕನ್ನಡ ಸಾಹಿತ್ಯ ಚರಿತ್ರೆಯನ್ನ ಬರೆಯೋದಕ್ಕೆ ಪ್ರಾರಂಭ ಆಯ್ತು, ಆ ಹೊತ್ತಿಗೆ ಆರ್ ನರಸಿಂಹಾಚಾರ್ಯರು ಕರ್ನಾಟಕ ಕವಿಚರಿತೆ ಅನ್ನುವಂತ 3 ಸಂಪುಟಗಳಲ್ಲಿ ಕನ್ನಡದ ಅನೇಕ ಕವಿಗಳನ್ನ ಗುರುತಿಸಿ ಅವ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಕೊಟ್ಟು, ಅದ್ರ ಜೊತೆಗೆ ಅವರ ಕೃತಿಗಳ ಆರಂಭದ ಮತ್ತು ಕೊನೆಯ ಸಾಲುಗಳನ್ನ ಒಂದಷ್ಟು ಅಲ್ಲಿ ಪ್ರಸ್ತಾಪ ಮಾಡ್ತಾರೆ ಅವರು. ಅದ್ರ ಮೂಲಕ ಆ ಕೃತಿಯ ವೈಶಿಷ್ಟ್ಯ ಏನು, ವಸ್ತು ಏನು, ವಿವರಗಳೇನು ಅನ್ನುವಂಥದ್ದನ್ನ ಹೇಳುವ ಮೂಲಕ ಒಂದಿಡೀ ಕನ್ನಡ ಸಾಹಿತ್ಯದ ಅಮೂಲಾಗ್ರವಾದಂತಹ ಒಂದು ಪರಿಚಯ ನಮ್ಗಲ್ಲಿ ಸಿಗ್ತದೆ. 3 ಸಂಪುಟಗಳಲ್ಲಿ ಅದು ಪ್ರಕಟ ಆಗಿರುವಂತಹದ್ದು. ಅವರು ಹೇಳೋ ಹಾಗೆ ಜಕ್ಕಣ್ಣನ ಹೆಸರು ಮೊದಲ ಬಾರಿಗೆ ಪ್ರಸ್ತಾಪ ಆಗಿರೋದೇ ಈ ಕರ್ನಾಟಕ ಕವಿಚರಿತೆಯಲ್ಲಿ 2ನೇ ಸಂಪುಟದಲ್ಲಿ ಈ ಹೆಸರು ಬರುತ್ತೆ. ಜಕ್ಕಣ್ಣನ ಬಗ್ಗೆ ಅವ್ರು ಹೇಳಿದಂತಹ ವಿಚಾರಗಳು ಹೀಗಿವೆ. ಈತ 101 ಸ್ಥಳ ಅಂದ್ರೆ ಏಕೋತ್ತರ ಶತಸ್ಥಲ ಬರೆದಿದ್ದಾನೆ. ಯಾಕಂದ್ರೆ ಮುಖ್ಯವಾಗಿ ಅವರ ಉದ್ದೇಶ ಇರೋದೇ ಕೃತಿಗಳನ್ನ ಬರೆದವ್ರ ಬಗ್ಗೆ ಎಂಥದೇ ಕೃತಿ ಬರಲಿ ಅವರನ್ನ ಅಲ್ಲಿ ದಾಖಲಿಸುವುದು ಅವರ ಉದ್ದೇಶ ಆಗಿತ್ತು. ಆ ಪ್ರಕಾರ ಅವರು ಈತನ ಏಕೋತ್ತರ ಶತಸ್ಥಲವನ್ನ ಬರೆದಿದ್ದಾನೆ ಅಂತ ಹೇಳಿ ಅವ್ರು ಹೇಳ್ತಾರೆ. ಇವನು ವೀರಶೈವ ಕವಿ, ಮಹಾಲಿಂಗ ದೇವನ ಶಿಷ್ಯನಾದ ಕುಮಾರ ಬಂಕನಾಥನ ಕರ ಸಂಜಾತ ಅಂತ ಹೇಳ್ತಾರೆ. ಮಹಾಲಿಂಗ ದೇವ ಅನ್ನುವಂಥವನು ಕೂಡ 1400 ಆಸುಪಾಸಿನಲ್ಲಿ ಇದ್ದಂತಹ ಒಬ್ಬ 21 ಮಹನೀಯರ ಪರಂಪರೆಯಲ್ಲಿ ಬಂದಂತಹ ಒಬ್ಬ ಗುರು ಅವರು ಮಹಾಲಿಂಗ ದೇವ. ಮಹಾಲಿಂಗ ದೇವನ ಶಿಷ್ಯ ಕುಮಾರ ಬಂಕನಾಥ. ಆ ಕುಮಾರ ಬಂಕನಾಥನ ಶಿಷ್ಯನಾಗಿ ಜಕ್ಕಣಾರ್ಯ ಇದ್ದ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾರೆ. ಈತನಿಗೆ ಜಕ್ಕಪ್ಪ, ಜಕ್ಕಣ್ಣ ಅನ್ನುವ ಹೆಸರುಗಳು ಉಂಟು. ಭಕ್ತಿ ಭಂಡಾರಿ ಎನ್ನುವ ಬಿರುದಿದ್ದಂತೆ ಅವನಿಗೆ ಕಾಣಿಸ್ತದೆ. ಇವನು ವಿಜಯನಗರದ ಪ್ರೌಢದೇವರಾಯನಲ್ಲಿ ದಂಡನಾಯಕನಾಗಿದ್ದನು. ಇವನ ಏನು ವೃತ್ತಿ ಅನ್ನುವಂಥದ್ದನ್ನ ಅಲ್ಲಿ ಅವ್ರು ಹೇಳ್ತಾರೆ, ದಂಡನಾಯಕನಾಗಿದ್ದನು. ಇವನ ಕಾಲವು 1430 ಅಂತ ಹೇಳಿ ಅವ್ರೇನ್ ನಿರ್ಧಾರ ಮಾಡಿದ್ದಾರೆ. ಆ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆಗಳಾಗಿಲ್ಲ. ಮುಂದೆ ಎಷ್ಟೇ ಸಂಶೋಧನೆಗಳಾದ್ರೂ ಕೂಡ ಜಕ್ಕಣಾಚಾರ್ಯ ಕಾಲದಲ್ಲಿ ಯಾವುದೇ ಬದಲಾವಣೆ ಆಗಿರೋದಿಲ್ಲ ಅನ್ನೋದು ಅವ್ರು ಎಷ್ಟು ನಿಖರವಾಗಿ ಕಾಲವನ್ನ ನಿರ್ಧಾರ ಮಾಡ್ತಿದ್ರು ಅನ್ನೋದಕ್ಕೆ ಒಂದು ಉದಾಹರಣೆ ಇದು ಅಂತ. ಮಹಾಲಿಂಗ ದೇವನು ಈತನ ಉಪದೇಶಾರ್ಥವಾಗಿ 2 ಗ್ರಂಥಗಳನ್ನು ಬರೆದ ಅಂತ ಹೇಳ್ತಾರೆ. ಮಹಾಲಿಂಗ ದೇವ ಈತನಿಗೆ ಅಂದ್ರೆ ಜಕ್ಕಣಾರ್ಯನಿಗೆ ಉಪದೇಶ ಮಾಡುವುದಕ್ಕೆ 2 ಗ್ರಂಥಗಳನ್ನ ಬರೆದ. ಒಂದು ಪ್ರಭುದೇವರ ಶತಸ್ಥಲ ಜ್ಞಾನ ಚಾರಿತ್ರ್ಯ ವಚನದ ಟೀಕೆ ಅನ್ನುವಂಥದ್ದು ಒಂದು, ಇನ್ನೊಂದು ಏಕೋತ್ತರ ಶತಸ್ಥಲ ಅಂತ ಹೇಳಿ 2 ಕೃತಿಗಳನ್ನ ಆತ ಬರೆದ ಮಹಾಲಿಂಗ ದೇವ. ಈ ಮಹಾಲಿಂಗ ದೇವ ಬರೆಯೋದಕ್ಕೂ ಕೂಡ ಜಕ್ಕಣಾರ್ಯ ಪ್ರೇರೇಪಣೆ ನೀಡಿದ ಅನ್ನುವಂಥದ್ದು ಬಹಳ ಮುಖ್ಯವಾದದ್ದು. ಇದು ಮುಂದೆ ಇನ್ನೂ ವಿಸ್ತಾರವಾಗಿ ನಾವು ಮಾತನಾಡಬಹುದು. ಮಹಾಲಿಂಗ ದೇವ ಗುರುವಾಗಿದ್ದು ಷಟ್ ಸ್ಥಳಗಳನ್ನ 101 ಸ್ಥಳವಾಗಿ ವಿಂಗಡಿಸಿ ಅವುಗಳಿಗೆ ಸೂತ್ರಗಳನ್ನ ಬರೆಯೋದು. ಪ್ರತಿಯೊಂದು ಸ್ಥಳಕ್ಕೂ ಒಂದೊಂದು ಸೂತ್ರವನ್ನ ಬರೆದು ಆ ಸೂತ್ರದ ಒಂದು ಅನುಗುಣವಾಗಿರುವಂತಹ ವಚನವನ್ನ ಆಯ್ದು ತೆಗೆದು ಅದರ ಜೊತೆಗೆ ಸಂಕಲನ ಮಾಡಿರುವಂತಹ ಒಂದು ಪದ್ಧತಿ ಏಕೋತ್ತರ ಶತಸ್ಥಲದಲ್ಲಿ ಕಾಣಿಸ್ಕೊಳ್ತದೆ. ಈ ಏಕೋತ್ತರ ಶತಸ್ಥಲ ಮೊದಲಿಗೆ ರಚನೆಯಾದದ್ದು ಮತ್ತು ಏಕೋತ್ತರ ಶತಸ್ಥಲ ಒಂದು ಬರಹದ ರೂಪದಲ್ಲಿ ಬಂದಿರುವಂತಹದ್ದು. ಅಂದ್ರೆ ಅವರ ಅನುಭವದಲ್ಲಿ ಅದು ಆಗಿತ್ತು ಅಷ್ಟೊತ್ತಿಗಾಗ್ಲೆ, ಆದ್ರೆ ಅದನ್ನ ಬರಹದ ರೂಪದಲ್ಲಿ ತಂದದ್ದು ಮಹಾಲಿಂಗ ದೇವ ಮೊದಲ ಬಾರಿಗೆ ಅಂತ.
ಶರಣ ಸಾಹಿತ್ಯದಲ್ಲಿ, ಶರಣ ಧರ್ಮದಲ್ಲಿ ನಂಬಿಕೆ ಇಟ್ಟಂತಹ ಮಹಾಲಿಂಗ ದೇವ ಈ ಷಟ್ಸ್ಥಲಗಳನ್ನ ವಿಂಗಡಿಸಿ ಏಕೋತ್ತರ ಶತಸ್ಥಲಗಳಲ್ಲಿ ಅವುಗಳನ್ನ ವಿವರವಾಗಿ ಆ ಸಾಧನೆಯ ಹಂತಗಳೇನು ಅನ್ನೋದನ್ನ ವಿವರಿಸೋದನ್ನ ಈ ಏಕೋತ್ತರ ಶತಸ್ಥಲದಲ್ಲಿ ಕಾಣ್ತೀವಿ. ಇದನ್ನ ಉಪದೇಶಾರ್ಥವಾಗಿ ಬರೆದಂತಹ 2 ಗ್ರಂಥಗಳಲ್ಲಿ ಏಕೋತ್ತರ ಶತಸ್ಥಲ ಒಂದು, ಪ್ರಭುದೇವರ ಷಟ್ಸ್ಥಲ ಜ್ಞಾನ ಚಾರಿತ್ರ ವಚನದ ಟೀಕೆ ಅನ್ನುವಂಥದ್ದು ಇನ್ನೊಂದು. ಈ 2 ಗ್ರಂಥಗಳನ್ನ ಬರೆದವನ ಅಲ್ಲದೇನೆ ಈತ ಚಾಮರಸ, ಕರಸ್ಥಲ ನಾಗಿದೇವ, ವೀರಣ್ಣೊಡೆಯ, ಈ ವೀರಣ್ಣೊಡೆಯ, ಕರಸ್ಥಲದ ನಾಗಿದೇವ ಮುಂತಾದವರು, ಕಲ್ಲುಮಠದ ಪ್ರಭುದೇವ ಮುಂತಾದವರ ಹೆಸರುಗಳನ್ನ ಅಲ್ಲಿ ಪ್ರಸ್ತಾಪ ಮಾಡ್ತಾರೆ ಅವರು. ಇವರೆಲ್ಲರೂ ಸಮಕಾಲೀನರು ಅನ್ನುವಂಥದ್ದನ್ನ ಹೇಳ್ತಾರೆ. ಇವರೆಲ್ಲ 101 ವಿರಕ್ತರಲ್ಲಿ ಬರುವಂತಹ ಕೆಲವು ಹೆಸರುಗಳು. ಚಾಮರಸನ್ ಬಗ್ಗೆ ಮತ್ತೆ ಒಂದು ಬೇರೆ ಡಿಸ್ಕಷನ್ ಇದೆ. ಚಾಮರಸ ಬಹುಶಃ 101 ವಿರಕ್ತರಲ್ಲಿ ಒಬ್ಬನಾಗಿರ್ಲಿಕ್ಕಿಲ್ಲ, ಆತ ಶಿವಭಕ್ತ ತತಿಯಲ್ಲಿ ಒಬ್ಬ ಅಂತ ಹೇಳಿ ಅನ್ನುವಂತ ಮಾತು ಈ ಪ್ರೌಢರಾಯನ ಕಾವ್ಯದಲ್ಲಿ ಅದು ಕಾಣಿಸ್ಕೊಳ್ತದೆ. ಹಾಗೆ ಇಷ್ಟೊಂದು ಜನರು 101 ವಿರಕ್ತರು ಏನಿದ್ರಲ್ಲ ಅವರೆಲ್ಲ ಶರಣ ಸಾಹಿತ್ಯದ ಬೇರೆ ಬೇರೆ ರೀತಿಯ ಚಟುವಟಿಕೆಗಳಲ್ಲಿ ತೊಡಕೊಂಡಿದ್ರು ಅನ್ನೋದು ಬಹಳ ಮಹತ್ವದ ವಿಷಯ. ಜನಸಾಮಾನ್ಯರಿಗೆ ಶರಣ ಧರ್ಮವನ್ನ ನಿರೂಪಿಸುವ ಕೆಲಸವನ್ನ ಇವರು ಮಾಡ್ತಾ ಇದ್ರು ಅಂತ ಹೇಳಿ. ಹಾಗೇನೆ ಅವ್ರು ಹೇಳುವಂತ ಇನ್ನೊಂದು ಮಾತು ಏನು ಅಂತಂದ್ರೆ, ಇವನು ಈ ವೀರಶೈವ ಗ್ರಂಥಗಳು ಅಂದ್ರೆ ಲಿಂಗಾಯತ ಧರ್ಮಕ್ಕೆ ಸಂಬಂಧಿಸಿದ ಗ್ರಂಥಗಳ ರಚನೆಗಾಗಿ ಅಪರಿಮಿತವಾದ ದ್ರವ್ಯವನ್ನ ವೆಚ್ಚ ಮಾಡಿದ. ಅಂದ್ರೆ ಅಲ್ಲಿ ಪ್ರೌಢದೇವರಾಯ ಏನು ಅವನಿಗೆ ಹಣವನ್ನ ಕೊಡ್ತಾ ಇದ್ನೋ ಆ ಎಲ್ಲ ಹಣವನ್ನ ಆತ ಈ ಗ್ರಂಥಗಳ ರಚನೆಗಾಗಿ ಮತ್ತು ಈ ಶರಣರ ಏನು ಸಾಹಿತ್ಯ ರಚನೆಯಲ್ಲಿ, ಸಾಹಿತ್ಯದ ಸಂಕಲನದಲ್ಲಿ, ಸಂಪಾದನೆಯಲ್ಲಿ, ಟೀಕೆ ಬರೆಯುವಲ್ಲಿ ಯಾರ್ಯಾರು ನಿರತರಾಗಿದ್ರು ಅವರೆಲ್ಲರಿಗೂ ಸಾಕಷ್ಟು ಪ್ರಮಾಣದಲ್ಲಿ ವೆಚ್ಚ ಮಾಡಿದಂತಹ ಒಬ್ಬ ಉದಾರಿ ಅನ್ನುವಂಥದ್ದನ್ನ ಇಲ್ಲಿ ಅವ್ರು ಹೇಳ್ತಾರೆ. ಹೀಗೆ ಹೇಳಿರುವಂತದ್ರಲ್ಲಿ ಗುಬ್ಬಿಯ ಮಲ್ಲನಾರ್ಯ ಅವನು ಒಬ್ಬ. ಗುಬ್ಬಿಯ ಮಲ್ಲನಾರ್ಯನ ಕಾಲ ಸುಮಾರು 16ನೇ ಶತಮಾನ. ವೀರಶೈವ ಅಮೃತ ಮಹಾಪುರಾಣದಲ್ಲಿ ಅವನು ಈ ಮಾತನ್ನ ಹೇಳ್ತಾನೆ. ಇಂಥವು ಈ ವಿಚಾರಗಳೆಲ್ಲವೂ ನಿಜ ಸಂಗತಿಗಳು ಅಂತ ಹೇಳಿ ನಮ್ಮ ಇವರು ಒಪ್ಕೊಳ್ತಾರೆ. ಯಾರು? ಶಿವಾನಂದ್ ಅವರು. ಇಲ್ಲಿ ಎಲ್ಲವನ್ನ ಹೇಳಿರುವ ವಿಚಾರಗಳೆಲ್ಲವೂ ನಿಜ ಸಂಗತಿಗಳೇ, ಇದರಲ್ಲಿ ಯಾವುದೂ ತೆಗೆದು ಹಾಕುವಂಥದ್ದಲ್ಲ ಅಂತ ಹೇಳಿ ಹೇಳ್ತಾ ಅವರು ಜಕ್ಕಣ ಅಮಾತ್ಯ, ಜಕ್ಕಣ ಮಂತ್ರಿ, ಭಂಡಾರಿ ಜಕ್ಕಣ್ಣ ಮತ್ತು ದಂಡನಾಯಕ ಜಕ್ಕಣ್ಣ ಅನ್ನುವಂಥದ್ದು, ದಂಡನಾಯಕ ಸೇನಾಧಿಪತಿ, ಹೀಗೆ ಪ್ರೌಢ ದೇವರಾಯನಿಗೆ ಅತ್ಯಂತ ಆಪ್ತನಾದಂತಹ ಒಬ್ಬ ವ್ಯಕ್ತಿ ಅನ್ನುವಂಥದ್ದನ್ನ ಇಲ್ಲಿ ಗುರುತಿಸುವ ಪ್ರಯತ್ನವನ್ನ ಅವ್ರು ಮಾಡ್ತಾರೆ. ಹಾಗೆ 20 ಜನ ಪ್ರೌಢದೇವರಾಯನಲ್ಲಿ ಮಂತ್ರಿಗಳಿದ್ರು. ಆ ಮಂತ್ರಿಗಳಲ್ಲಿ ಇವನು ಒಬ್ಬ ಅಂತ ಹೇಳಿ ಹೇಳುವಂತಹ ಒಂದು ಮಾತಿದೆ. ಕೇವಲ ಮಂತ್ರಿ ಅಷ್ಟೇ ಅಲ್ಲ, ಪ್ರೌಢದೇವರಾಯನಿಗೆ ಅತ್ಯಂತ ಆಪ್ತ ಮತ್ತು ಅವನಿಗೆ ಆಪ್ತ ಸಲಹೆಗಾರ ಕೂಡ ಆಗಿದ್ದ ಅನ್ನುವಂಥದ್ದನ್ನ ಮುಂದಿನ ಇದರಲ್ಲಿ ಮಾತುಗಳಲ್ಲಿ ನಾವು ನೋಡ್ತೀವಿ ಅಂತ. ಹಾಗೆ ಈ ಮೈಸೂರಿನ ಗೆಜೆಟಿಯರ್ ನಲ್ಲಿ ಇವನ ಬಗ್ಗೆ ಒಂದು ಮಾತು ಬರ್ತದೆ. ಜಕ್ಕಣಾರ್ಯ ವಾಸ್ ಅಪರೆಂಟ್ಲಿ ಎ ಜನರಲ್ ಆಫ್ ದೇವರಾಯ ಟು ಅಂತ ಹೇಳಿ. ದೇವರಾಯ, 2ನೇ ದೇವರಾಯ ಅಂದ್ರೆ ಅದು ಪ್ರೌಢ ದೇವರಾಯನಿಗಿರುವ ಒಂದು ಇನ್ನೊಂದು ಹೆಸರು, ನಿಜವಾದ ಹೆಸರು. ಪ್ರೌಢದೇವರಾಯ ಅನ್ನುವುದು ಕೂಡ ಅವನನ್ನ ಕರಿತಾ ಇದ್ದಂತ ಒಂದು ರೀತಿ. ವಿಜಯನಗರ ಅರಸರಲ್ಲಿ ದೇವರಾಯ ಅನ್ನುವ ಹೆಸರಿನ 4 ಬರ್ತಾರಲ್ಲ, ಅದ್ರಲ್ಲಿ ಇವನು ಇಮ್ಮಡಿ ದೇವರಾಯ. ಎಲ್ಲರಿಗೂ ಪ್ರೌಢದೇವರಾಯ, ಪ್ರೌಢ ಅನ್ನುವಂತ ಹೆಸರು ಸಾಮಾನ್ಯವಾಗಿ ಸೇರಿದೆ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಪ್ರೌಢ ದೇವರಾಯ ಅನ್ನೋದು 2ನೇ ದೇವರಾಯನಿಗೆ ಹೆಚ್ಚು ಸಮರ್ಪಕವಾಗಿ ಮತ್ತು ಅವನಿಗೆ ಸಲ್ಲತಕ್ಕಂತ ಒಂದು ಹೆಸರು ಅಂತ ಹೇಳಿ ಇಲ್ಲಿ ಹೇಳಲಾಗುತ್ತೆ. ಸಿ ಹೈವದನ್ ರಾಯರು ಆತ ಬಹಳ ಆತ್ಮೀಯನಾದ ಒಬ್ಬ ಮಂತ್ರಿಯಾಗಿದ್ದ ಅನ್ನುವಂಥದ್ದನ್ನ ಅಲ್ಲಿ ಹೇಳ್ತಾರೆ. ಹಾಗೇನೆ ಇದನ್ನ ಹೈವದನ್ ರಾಯರು ಹೇಳಿದಂತಹ ಮಾತನ್ನ ಮತ್ತಷ್ಟು ಪುಷ್ಟೀಕರಿಸ್ತಾ ಶ್ರೀಕಂಠ ಶಾಸ್ತ್ರಿಗಳು ಈತನ ಕಾಲವನ್ನ ಚರ್ಚಿಸ್ತಾ 2ನೇ ಹರಿಹರನ ಕಾಲದ ಶಾಸನಗಳಲ್ಲೂ ಜಕ್ಕಣ್ಣನ ಸಂಗತಿ ಪ್ರಸ್ತಾಪ ಆಗಿದೆ. ಶಾಸನಗಳಲ್ಲಿ ಕೂಡ ಜಕ್ಕಣ್ಣನ ಹೆಸರು ಕಾಣಿಸ್ಕೊಳ್ಳೋದನ್ನ ಅವ್ರು ಗುರುತಿಸ್ತಾರೆ. ಜಕ್ಕಣ್ಣ 2ನೇ ಹರಿಹರನ ಕಾಲದಲ್ಲೂ ಕೂಡ ಅವನ ಹೆಸರು ಬಂದಿದೆ. ಮುಂದುವರೆದು ಪ್ರೌಢದೇವರಾಯನ ಕಾಲಕ್ಕೆ ಅವನ ಅಷ್ಟೊತ್ತಿಗಾಗ್ಲೇ ವಯೋವೃದ್ಧನ ಆಗಿರಬಹುದು ಅನ್ನೋದನ್ನ ಅವರು ಹೇಳ್ತಾರೆ. ಬಹಳ ಸುದೀರ್ಘ ಕಾಲ ಬದುಕಿದಂತಹ ಒಬ್ಬ ವ್ಯಕ್ತಿ ಶರಣ ಅನ್ನುವಂಥದ್ದನ್ನ ಇಲ್ಲಿ ಅವರು ಗುರುತಿಸ್ತಾರೆ ಶ್ರೀಕಂಠ ಶಾಸ್ತ್ರಿಗಳು. ಹೀಗೆ ಪ್ರೌಢದೇವರಾಯ ಕಾಲಕ್ಕೆ ಆತ ವಯೋವೃದ್ಧನಾಗಿರ್ಬೇಕು ಅನ್ನುವಂತಹ ಅಭಿಪ್ರಾಯ ಅವ್ರದ್ದಾಗಿದೆ.
ಈ ಸಂಗತಿಗೆ ಪೂರಕವಾಗಿ ಮಹಾಪ್ರಧಾನ ಜಕ್ಕಣ್ಣ ಒಡೆಯ, ಜಕ್ಕರಸ ಒಡೆಯ ಅನ್ನುವ ಹೆಸರುಗಳಿಂದ ಹಲವಾರು ಶಾಸನಗಳು ಕೂಡ ಲಭ್ಯ ಆಗ್ತವೆ. ಇವೆಲ್ಲವನ್ನ ನೋಡಿದಾಗ ಆ ಈ ನಮ್ಮ ಜಕ್ಕಣಾರ್ಯನ ಚಾರಿತ್ರ್ಯದ ಐತಿಹಾಸಿಕತೆಗೆ ಆ ಬಹಳ ಸುಭದ್ರವಾದದ್ದು ಅನ್ನೋದು ಇಲ್ಲಿ ಗೊತ್ತಾಗ್ತದೆ ಅನ್ನೋದು ವಿ ಶಿವಾನಂದ್ ಅವರ ಅಭಿಪ್ರಾಯ ಆಗಿದೆ. ಜಕ್ಕಣಾರ್ಯ ಒಬ್ಬ ವಯೋವೃದ್ಧ ಮತ್ತು ಜ್ಞಾನ ವೃದ್ಧ ಮತ್ತು ಮಹಾ ಅಮಾತ್ಯ ಯಾರಿಗೆ ಪ್ರೌಢದೇವರಾಯರಿಗೆ ಮಹಾ ಅಮಾತ್ಯನಾಗಿದ್ದಂತಹ ಜಕ್ಕಣಾರ್ಯ ಹಲವಾರು ಜನ ಕವಿಗಳಿಗೆ ಆಶ್ರಯದಾತನು ಮತ್ತು ಅವರಿಗೆ ಬರೆಯೋದಕ್ಕೆ ಪ್ರೇರೇಪಣೆ ನೀಡಿದವನು ಅನ್ನುವಂಥದ್ದನ್ನ ನಾವಿಲ್ಲಿ ಗುರುತಿಸ್ತೇವೆ ಅಂತ. ಪ್ರೌಢದೇವರಾಯ ಮತ್ತು ಈ ಹರಿಹರರ ಕಾಲಘಟ್ಟದಲ್ಲಿ ಇವರು ಶೈವ ಧರ್ಮವನ್ನ ಪರಿಪಾಲಿಸ್ತಾ ಇದ್ರು ಅನ್ನುವಂಥದ್ದು ಬಹುಶಃ ಈ ಮೊದಲ ಸಂಗಮ ವಂಶದಿಂದಲೇ ವಿಜಯನಗರದ ಒಂದು ಆಳ್ವಿಕೆ ಪ್ರಾರಂಭ ಆಗ್ತದೆ. ವಿಜಯನಗರವನ್ನ ಹಂಪೆಯನ್ನ ಕೇಂದ್ರವಾಗಿಟ್ಟುಕೊಂಡು ವಿಜಯನಗರ ಸಾಮ್ರಾಜ್ಯವನ್ನ ಈ ವಿಜಯನಗರ ಸಾಮ್ರಾಜ್ಯ ಅನ್ನೋದಕ್ಕೆ ಮತ್ತೆ ನಾನು ಇಲ್ಲಿ ಒಂದು ಕ್ಲಾರಿಫಿಕೇಶನ್ ಕೊಡ್ಬೇಕಾಗ್ತದೆ. ವಿಜಯನಗರ ಅನ್ನೋದಕ್ಕಿಂತಲೂ ಅದನ್ನ ಬಹಳ ಮುಖ್ಯವಾಗಿ ಕರ್ನಾಟಕ ರಾಜ್ಯ ಅಂತಾನೆ ಕರಿತಾ ಇದ್ರು. ಕರ್ನಾಟಕ ಅನ್ನುವಂಥದ್ದೇ ಅದ್ರ ಹೆಸರಾಗಿತ್ತು ಅಂತ ಹೇಳಿ ನಮ್ಮಲ್ಲಿ ಒಬ್ರು ವಸುಂಧರಾ ಫಿಲಿಯೋಸ ಅನ್ನುವಂತಹ ಒಬ್ಬ ವಿದ್ವಾಂಸರು ಆ ಬಗ್ಗೆ ತುಂಬಾ ಮಾತಾಡ್ತಾರ. ಅವರು ಹಂಪೆ ಅನ್ನೋದು ರಾಜಧಾನಿ, ಕರ್ನಾಟಕ ಅನ್ನೋದು ಅದರ ಸಾಮ್ರಾಜ್ಯದ ಹೆಸರು. ಆದ್ರೆ ವಿಜಯನಗರ ಅನ್ನೋದು ತಪ್ಪಾಗಿ ನಮೂದಿತ ಆಗಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅದಿನ್ನು ಸಾಧಿತ ಆಗ್ಬೇಕಾಗಿದೆ. ಹಲವಾರು ಶಾಸನಗಳಲ್ಲಿ, ವಿಜಯನಗರದ ಶಾಸನಗಳಲ್ಲಿ ಆ ಮಾತು ಬರುತ್ತೆ ಅಂತ ಹೇಳಿ ಅವ್ರು ಹೇಳ್ತಾರೆ. ಆದ್ರೆ ಅವರ ಮಾತುಗಳು ನೆಲೆ ನಿಲ್ಬೇಕಾದ್ರೆ ಸಮಯ ಬೇಕು. ಯಾಕಂದ್ರೆ ಈಗಾಗ್ಲೇ ಅದು ವಿಜಯನಗರ ಸಾಮ್ರಾಜ್ಯ ಅಂತ ಹೇಳಿ ಪ್ರತಿಷ್ಠಾಪಿತ ಆಗಿ ಹೋಗಿದೆ ಇತಿಹಾಸದಲ್ಲಿ. ನಮ್ಮ ಪಾಶ್ಚಾತ್ಯ ವಿದ್ವಾಂಸರಾಗಿರ್ಬೋದು, ಇತಿಹಾಸಕಾರರಾಗಿರ್ಬೋದು, ನಮ್ಮ ಭಾರತೀಯ ಇತಿಹಾಸಜ್ಞರಾಗಿರ್ಬೋದು, ಎಲ್ರೂ ಕೂಡ ವಿಜಯನಗರ ಅನ್ನೋದನ್ನ ಒಪ್ಕೊಂಡಿರುವಾಗ ಇದನ್ನ ಸ್ಥಾಪಿಸ್ಬೇಕಾದ್ರೆ ಬಹಳ ದೊಡ್ಡ ಒಂದು ಪ್ರಮಾಣದಲ್ಲಿ ಪ್ರಯತ್ನಗಳು ನಡಿಬೇಕಾಗ್ತದೆ. ಅಂಥದ್ದಿನ್ನೂ ಆಗ್ಬೇಕು. ಅದೇನೇ ಇರ್ಲಿ, ವಿಜಯನಗರ ಸಾಮ್ರಾಜ್ಯದ ಒಂದು ಇದರಲ್ಲಿ ಆರಂಭ ಮಾಡಿದಂತಹ ಸಂಗಮ ವಂಶದ ಅರಸರು ಶೈವ ಧರ್ಮೀಯರು ಮತ್ತು ವೈಷ್ಣವ ಮತವನ್ನು ಕೂಡ ಅನುಸರಿಸ್ತಾ ಇದ್ರು ಅನ್ನುವಂಥದ್ದು ಒಂದು ನಂಬಿಕೆ ಇದೆ. ಈ ಸಾಂಪ್ರದಾಯಿಕ ಶ್ರದ್ಧೆ ಅವ್ರದ್ದೇನಿತ್ತು, ಅಂತಹದ್ದೊಂದು ಶ್ರದ್ಧೆಯಲ್ಲಿ ಪ್ರೌಢದೇವರಾಯ ಇದ್ದ. ಇವನ ಮಹಿಮೆ ಎಂತದ್ದು ಅನ್ನೋದನ್ನ ಹೇಳೋದಕ್ಕೆ ಸಾಮಾನ್ಯವಾಗಿ ಒಂದು ಕಥೆಯನ್ನ ಹೇಳ್ತಾರೆ. ಜಕ್ಕಣಾರ್ಯ ಹೇಗೆ ಈ ತನ್ನದೇ ಆದ ಮತ್ತು ಶರಣ ಧರ್ಮದ ಪ್ರಭಾವವನ್ನ ಹೇಗೆ ಬೀರಿದ. ಯಾವುದೇ ಒಂದು ಧರ್ಮ ಹೆಚ್ಚು ಮುನ್ನೆಲೆಗೆ ಬರ್ಬೇಕಾದ್ರೆ ಅದಕ್ಕೆ ರಾಜರ ಬೆಂಬಲ ಬೇಕಾಗತ್ತೆ ಅಂತ. ಈ ಶರಣರ ಕಾಲಕ್ಕೆ ಅಂತ ಎಲ್ಲ ಬೆಂಬಲಗಳನ್ನ ಅವರು ನಿರಾಕರಿಸಿದ್ರು. ಯಾವುದೇ ಬೆಂಬಲವನ್ನ ಅವರು ಪಡ್ಕೊಳ್ದೇನೆ ತಮ್ಮ ಸ್ವಂತ ಬಲದ ಮೇಲೆ ನಿಂತಂತವ್ರು. ಆದ್ರೆ ಮುಂದೆ ಬಂದ ಕಾಲ ಅಷ್ಟು ಸುಲಭವಾಗಿರ್ಲಿಲ್ಲ. ಬೇರೆ ಬೇರೆ ಧರ್ಮದ ಪ್ರಭಾವಗಳು ಮತ್ತು ದೌರ್ಜನ್ಯಗಳು, ದಬ್ಬಾಳಿಕೆಗಳು ಇಲ್ಲಿ ನಡೀತಾ ಇದ್ದಂತಹ ಹೊತ್ತಿನಲ್ಲಿ ಅವರಿಗೆ ಒಂದು ಶಕ್ತಿ ಬೇಕಾಗಿತ್ತು, ಹಿಂದೆ ಬಲ ಬೇಕಾಗಿತ್ತು. ಅಂತಹ ಬಲವನ್ನ ಕೊಟ್ಟವನು ಪ್ರೌಢದೇವರಾಯ. ಈ ಪ್ರೌಢದೇವರಾಯ ಅಂತಹ ಬಲವನ್ನ ಕೊಡ್ಬೇಕಾದ್ರೆ ಕಾರಣರಾದವ್ರು ಯಾರು ಅನ್ನುವಲ್ಲಿ ಜಕ್ಕಣಾರ್ಯನ ಹೆಸರು ಬಹಳ ಮುಖ್ಯವಾಗಿ ಕಾಣಿಸ್ಕೊಳ್ತದೆ ಅಂತ. ಪ್ರೌಢದೇವರಾಯ ನನ್ನ ಲಿಂಗಾಯತ ಧರ್ಮಕ್ಕೆ ಒಲಿಯುವ ಹಾಗೆ ಮಾಡಿದಂಥವನೇ ಜಕ್ಕಣಾರ್ಯ ಅನ್ನುವಂತಹ ಮಾತು ಬಹಳ ಸ್ಪಷ್ಟವಾಗಿ ಕಾಣಿಸ್ತದೆ. ಮೊದಲು ಬರೀ ಶೈವಿಸಂ ನಲ್ಲಿ ಇದ್ದಂಥವ್ರು, ವಿಷ್ಣುವನ್ನು ಪೂಜೆ ಮಾಡ್ತಾ ಇದ್ದಂಥವ್ರು, ನಂತರದಲ್ಲಿ ಅವರು ಲಿಂಗಾಯತ ಧರ್ಮಕ್ಕೆ ಪರಿವರ್ತನೆ ಆದದ್ದು ಪ್ರೌಢದೇವರಾಯನ ಕಾಲಕ್ಕೆ ಅನ್ನುವಂಥದ್ದನ್ನ ಬಹಳ ಮುಖ್ಯವಾಗಿ ಇಲ್ಲಿ ಹೇಳ್ತಾರೆ. ಅಂತಹ ಕಥೆಗಳನ್ನ ಹೇಳುವುದಕ್ಕೆ ಇರುವಂತಹ ಕೆಲವು ಸೋರ್ಸ್ಗಳು ನಮ್ಮಲ್ಲಿ ಏನಿವೆ ಅಂತಂದ್ರೆ, ಜಕ್ಕಣಾರ್ಯ ಆ ಬಗ್ಗೆ ತಾನೆಲ್ಲೂ ಬರ್ಕೊಳ್ಳೋದಿಲ್ಲ. ಅವನು ಬರೆದಿರೋದು ಏಕೋತ್ತರ ಶತಸ್ಥಲ ಅನ್ನುವಂಥದ್ದು ಸಂಸ್ಕೃತ ಗ್ರಂಥ. ಅದು ನಾನು ಆಮೇಲೆ ಅದನ್ನ ಹೇಳ್ತೀನಿ, ಏಕೋತ್ತರ ಶತಸ್ಥಲದ ಇದು ಏನು ಅಂತ ಹೇಳಿ. ಇವನ್ ಬಗ್ಗೆ ಬರುವಂತಹ ಕಥೆಗಳಿಗೆ ನಮಗೆ ಮೂಲ ಆಕರಗಳಾಗುವುದು ಯಾವುದು ಅಂತಂದ್ರೆ, ಅದೃಶ್ಯ ಕವಿ ಅಂತ ಹೇಳಿ ನಾವು ಕೊಲ್ಹಾರದ ಇವತ್ತು ಬಸವನ ಬಾಗೇವಾಡಿ ತಾಲೂಕಿನಲ್ಲಿ ಅಥವಾ ಇವತ್ತು ಬಿಜಾಪುರ ಜಿಲ್ಲೆಯ ತಾಲೂಕುಗಳು ವಿಂಗಡಣೆ ಆಗಿರೋದ್ರಿಂದ ಬಬಲೇಶ್ವರದಲ್ಲಿ ಬರುತ್ತೋ ಏನೋ ನನ್ಗೆ ಸರಿಯಾಗಿ ಗೊತ್ತಿಲ್ಲ. ಆ ತಾಲೂಕಿನಲ್ಲಿ ಇರುವಂತಹ ಕೊಲ್ಹಾರ ಅನ್ನುವಂಥದ್ದು, ಕೊರತಿ ಕೊಲ್ಹಾರ ಅಂತ 2 ಊರುಗಳು ಬರ್ತವೆ. UKP ಪ್ರಾಜೆಕ್ಟಿನ ಒಂದು ಆಫೀಸ್ ಅಲ್ಲಿದೆ. ಅಂಥ ಕೊಲ್ಹಾರದ ದೇಶಗತಿ ಮನೆತನದವನು ಅದೃಶ್ಯ ಕವಿ ಅಂತ ಹೇಳಿ. ಆ ಅದೃಶ್ಯ ಕವಿ ಅಲ್ಲಿ ಅವನು ಬರೆದಿರುವಂತಹ ಪ್ರೌಢದೇವರಾಯನ ಕಾವ್ಯದಲ್ಲಿ ಕೆಲವು ಸಂಗತಿಗಳನ್ನು ಉಲ್ಲೇಖ ಮಾಡ್ತಾನೆ. ಅದ್ರ ಜೊತೆಗೆ ಈ ನಮ್ಮ ಶಾಂತಲಿಂಗ ದೇಶಿಕ ಅನ್ನುವಂಥ ಕವಿ ಬರ್ತಾನೆ. ಅವನು ಭೈರವೇಶ್ವರ ಕಾವ್ಯದ ಕಥಾಮಣಿ ಸೂತ್ರ ರತ್ನಾಕರ ಅನ್ನುವಂಥದ್ದನ್ನ
ಒಂದು ಕೃತಿಯನ್ನ ಬರೀತಾನೆ. ಈ ಭೈರವೇಶ್ವರ ಕಾವ್ಯದ ಕಥಾಮಣಿ ಸೂತ್ರ ರತ್ನಾಕರದಲ್ಲಿ ಈ ಅನೇಕ ಶರಣರ ಕಥೆಗಳಲ್ಲಿ ಒಳಗೊಳ್ತವೆ. ಹಲವಾರು ಜನ ಶರಣರ ಒಂದು ಇದು ಏನು ವ್ಯಕ್ತಿತ್ವ, ಏನು ಅವ್ರು ಹೇಗಿದ್ರು, ಯಾರು, ಏನು, ಎಲ್ಲಿಂದ ಬಂದ್ರು, ಈ ಎಲ್ಲ ವಿಷಯಗಳ ಬಗ್ಗೆ ಅಲ್ಲಿ ಬಹಳ ಸಂಕ್ಷಿಪ್ತವಾಗಿ ಸಣ್ಣ ಸಣ್ಣ ಕಥೆಗಳ ಮೂಲಕ ಅವರ ಮಹಿಮೆ ಏನು ಅನ್ನೋದನ್ನ ಪ್ರತಿಯೊಬ್ಬರಿಗೂ ಅವ್ರದೇ ಆದ ಮಹಿಮೆಗಳನ್ನ ಬಿತ್ತರಿಸ್ತಾ ಹೋಗುವಂತ ಒಂದು ಕೃತಿ ಅದು ಅಂತ. ಶಾಂತಲಿಂಗ ದೇಶಿಕನ ಭೈರವೇಶ್ವರ ಕಾವ್ಯದ ಕಥಾಮಣಿ ಸೂತ್ರ ರತ್ನಾಕರ ಮತ್ತು ಅದೃಶ್ಯ ಕವಿಯ ಪ್ರೌಢದೇವರಾಯನ ಕಾವ್ಯ ಮತ್ತು ಗುಬ್ಬಿ ಮಲ್ಲನಾರ್ಯನ ವೀರಶೈವಾಮೃತ ಪುರಾಣ, ಇಂಥ ಅನೇಕ ಕೃತಿಗಳಲ್ಲಿ ಈ ಹೆಸರುಗಳು ಪ್ರೌಢದೇವರಾಯನ ಬಗ್ಗೆ ಮತ್ತು ಜಕ್ಕಣಾರ್ಯನ ಬಗ್ಗೆ ನಮಗೆ ವಿಷಯಗಳು ದೊರೀತಾ ಹೋಗ್ತವೆ. ಜಕ್ಕಣಾರ್ಯ ಏಕೋತ್ತರ ಶತಸ್ಥಲವನ್ನ ಬರೆಯೋದಕ್ಕೆ ಮಹಾಲಿಂಗ ದೇವನಿಗೆ ಪ್ರೇರೇಪಣೆ ನೀಡಿದಂತಹ ಒಂದು ಸಂದರ್ಭ ಏನು, ಮತ್ತು ತಾನು ಏಕೋತ್ತರ ಶತಸ್ಥಲವನ್ನ ಹೇಗೆ ಅವನದು ಭಿನ್ನವಾಗಿ ಬರೀತಾನೆ, ಮತ್ತು ಬೇರೆ ಚಾಮರಸನ ಪ್ರಭುಲಿಂಗ ಲೀಲೆಯನ್ನ ಬರೆಯೋದಕ್ಕೆ ಅವನು ಹೇಗೆ ಕಾರಣಕರ್ತನಾಗ್ತಾನೆ ಅನ್ನುವಂಥದ್ದನ್ನ ಇಲ್ಲಿ ಕಥೆಯ ರೂಪದಲ್ಲಿ ಅವ್ರು ಹೇಳ್ತಾರೆ. ಪ್ರೌಢದೇವರಾಯನ ಆಸ್ಥಾನದಲ್ಲಿ ಒಬ್ಬ ಆಸ್ಥಾನ ಗುರುಗಳಾಗಿ ಇದ್ದಂಥವ್ರು ಮುಕುಂದ ಪೆದ್ದಿ ವೃಂದಾಚಾರ್ಯ ಅನ್ನುವಂಥವ್ರು. ಅವರಿಬ್ರು ಪ್ರೌಢದೇವರಾಯನಿಗೆ ಸುಮಾರು 9 ತಿಂಗಳ ಕಾಲ ನವಮಾಸ ಭಾರತದ ಕಥಾಶ್ರವಣವನ್ನ ಮಾಡಿಸ್ತಾರೆ ಅಂತ. ಮಹಾಭಾರತ, ರಾಮಾಯಣ ಮುಂತಾದವುಗಳ ಕಥಾಶ್ರವಣ ಮಾಡಿಸಿ ಅವುಗಳನ್ನ ಆನೆ ಮೇಲಿಟ್ಟು ಮೆರವಣಿಗೆ ಮಾಡಿಸಿ ಬಹಳ ಸುಖದಲ್ಲಿದ್ರು ಅಂತ ಹೇಳಿ ಅನಿಸ್ದಾಗ, ಅದೆಲ್ಲ ಚಟುವಟಿಕೆಗಳು ನಡೆದಾಗ ಜಕ್ಕಣಾರ್ಯನಿಗೆ ಏನ್ ಅನ್ನಿಸ್ತದೆ, ನಾನು ನಮ್ಮ ಧರ್ಮದ ಬಗ್ಗೆ ಯಾಕೆ ಮಹಾರಾಜನಿಗೆ ಒಂದು ಇದನ್ನ ತಿಳುವಳಿಕೆಯನ್ನ ಮೂಡಿಸಬಾರ್ದು, ಈ ಧರ್ಮದ ಶ್ರೇಷ್ಠತೆ ಏನು ಅನ್ನೋದನ್ನ ಅವರಿಗೆ ನಾನು ತಿಳಿಸ್ಬೇಕಲ್ಲ ಅಂತ ಹೇಳಿ ಅಲ್ಲಿ ಅವನಿಗೆ ಭಾವನೆ ಬಂದಾಗ ಅವನು ಮೊದಲು ತಾನು ಅದನ್ನ ತಿಳ್ಕೋಬೇಕು ಅಂತ ಹೇಳಿ, ಅಂದ್ರೆ ಗೊತ್ತಿರುವ ವಿಚಾರ ಇನ್ನಷ್ಟು ಆಳವಾಗಿ ಅದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಆತ ಮಹಾಲಿಂಗ ದೇವರ ಹತ್ರ, ತನ್ನ ಕುಮಾರ ಬಂಕನಾಥ ಗುರುಗಳ ಗುರುವಾದ ಮಹಾಲಿಂಗ ದೇವರ ಹತ್ರ ಹೋಗಿ ಆ ಬಗ್ಗೆ ಏಕೋತ್ತರ ಶತಸ್ಥಲವನ್ನ ನನಗೆ ವಿವರವಾಗಿ ತಿಳಿಸ್ಕೊಡಿ ಅಂತ ಹೇಳಿ ಅವ್ರ ಹತ್ರ ಕೂತ್ಕೊಂಡು ಕೇಳ್ತಾನೆ. ಅವಾಗ ಅವರು ಏಕೋತ್ತರ ಶತಸ್ಥಲವನ್ನ ಪಿಂಡ ಸ್ಥಳದಿಂದ ಮೊದಲುಗೊಂಡು ಜ್ಞಾನ ಶೂನ್ಯದವರೆಗೆ, ಜ್ಞಾನ ಶೂನ್ಯ ಸ್ಥಳ ಕೊನೆಯದು 101ನೇಯದು ಜ್ಞಾನ ಶೂನ್ಯ ಸ್ಥಳ, ಮೊದಲನೇದ್ದು ಪಿಂಡ ಸ್ಥಳ. ಈ ಪಿಂಡ ಸ್ಥಳದಿಂದ ಮೊದಲುಗೊಂಡು ಜ್ಞಾನ ಶೂನ್ಯದ 101ನೆಯ ಸ್ಥಳದವರೆಗೆ ಪ್ರತಿಯೊಂದು ಸ್ಥಳವನ್ನು ವಿವರವಾಗಿ ನಾವು ನೋಡೋದು ಕೇವಲ ಷಟ್ ಸ್ಥಳಗಳು ಅಂತ ಹೇಳಿ ನಾವೇನ್ ಹೇಳ್ತೀವಿ, ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಅನ್ನುವಂತಹ 6 ಸ್ಥಳಗಳನ್ನ ಏನ್ ಹೇಳ್ತೀವಿ. ಈ 6 ಸ್ಥಳಗಳ ಸಾಧನೆಯಲ್ಲಿ ಬಿಡಿಬಿಡಿಯಾಗಿ ಏನೇನು ಹಂತಗಳು ಇರ್ತವೆ ಅನ್ನುವುದನ್ನ ಬಹಳ ವಿವರವಾಗಿ ತಿಳಿಸಿಕೊಟ್ಟಂತವ್ರು ಮಹಾಲಿಂಗ ದೇವ. ಏಕೋತ್ತರ ಶತಸ್ಥಲ ಅಂತ ಹೇಳಿ ಇಡೀ ಸ್ಥಳ ವಿಂಗಡಣೆ ಮಾಡಿದವರೇ ಮಹಾಲಿಂಗ ದೇವ ಅಂತ ಹೇಳಿ. ಈ ಮಹಾಲಿಂಗ ದೇವರ ಹತ್ರ ಕೂತು ನನಗೆ ಏಕೋತ್ತರ ಶತಸ್ಥಲವನ್ನ ವಿವರಿಸಿ ಹೇಳಿ ಅಂತಂದಾಗ ಅವರು ಆ ಸ್ಥಳಕ್ಕೆ ಸೂತ್ರವನ್ನ ಬರೀತಾರೆ. ಒಂದು ಸ್ಥಳ ಅಂದ್ರೆ ಏನು, ಅದರ ಸ್ವರೂಪ ಏನು ಅನ್ನುವಂಥದ್ದನ್ನ ಸೂತ್ರ ರೂಪದಲ್ಲಿ ಹೇಳಿದಿರುವಂತಹದ್ದು. ಆ ಸೂತ್ರ ರೂಪಕ್ಕೆ ಅನುಗುಣವಾಗಿ ಈ ಬಸವಣ್ಣ, ಚನ್ನಬಸವಣ್ಣ ಮತ್ತು ಅಲ್ಲಮ ಪ್ರಭು ಮುಂತಾಗಿ ಇರುವಂತಹ ಮಹನೀಯರ ವಚನಗಳನ್ನ, ಅಂದ್ರೆ ಅಸಂಖ್ಯಾತ ಶರಣರ ವಚನಗಳನ್ನ ಸಂಯೋಜನೆ ಮಾಡಿ ಅಲ್ಲಿ ಸಂಕಲನ ಮಾಡ್ತಾರೆ ಅವರು. ಆ ಸೂತ್ರಕ್ಕೆ ಅನುಗುಣವಾದ ವಚನಗಳನ್ನ ಎತ್ತಿ ತಗೊಂಡು ಅಲ್ಲಿಗೆ ಸೇರಿಸಿ ಇದ್ರ ಅರ್ಥ ಇದು ಅಂತ ಹೇಳಿ ಮತ್ತೆ ಅವುಗಳಿಗೆ ವಿವರಗಳನ್ನ ಕೊಡುವಂತ ರೀತಿಯ ಒಳಗೆ ಈ ವಚನ ಸಂಕಲನವನ್ನ ಅವರು ಮಾಡ್ತಾರೆ. ಅಂದ್ರೆ ಇಡೀ 14, 15, 16ನೇ ಶತಮಾನಗಳೇನಿವೆ, ಈ ವಚನ ಸಂಕಲನ, ಸಂಪಾದನೆ, ಟೀಕೆ, ವ್ಯಾಖ್ಯಾನ ಇತ್ಯಾದಿಗಳ ಕಾಲ ಅಂತ ನಾನೇನ್ ಮೊದಲಿಗೆ ಹೇಳಿದೆ, ಅಂಥದ್ದೊಂದು ಕೆಲಸವನ್ನ ಮಹಾಲಿಂಗ ದೇವ ಮಾಡ್ತಾನೆ. ಪ್ರಭುದೇವರ ವಚನಗಳನ್ನ ಷಟ್ಸ್ಥಲ ಜ್ಞಾನ ಚಾರಿತ್ರ ಅಂತ ಹೇಳಿ ಆ ವಚನಗಳಿಗೆ ಟೀಕೆ ಬರೆಯೋದು ಅಂತಂದ್ರೆ ಅವುಗಳನ್ನ ಪ್ರಭುದೇವರ ವಚನಗಳಲ್ಲಿ ಬಹುತೇಕ ಬೆಳಗಿನ ವಚನಗಳು ಅವುಗಳನ್ನ ಅರ್ಥೈಸಿಕೊಳ್ಳುವುದಕ್ಕೆ ಒಂದು ಪ್ರವೇಶಿಕೆ ದೊರೆಯುವ ಹಾಗೆ ಈ ಟೀಕೆಗಳನ್ನ ಬರೆದಿರುವಂತದ್ದು ನಾವು ನೋಡ್ತೀವಿ. ಹೀಗೆ 2 ಕೃತಿಗಳ ರಚನೆಗೆ ಪ್ರೇರಕನಾಗಿ ಜಕ್ಕಣಾರ್ಯ ಇರ್ತಾನೆ. ಅದನ್ನ ಕೇಳಿ ಅವನು ಆ ಅರ್ಥವನ್ನ ಮಾಡಿಕೊಂಡು ಮುಂದೆ ಬಂದು ಪ್ರೌಢದೇವರಾಯನ ಮುಂದೆ ಕೂತ್ಕೊಂಡು ಶರಣರ ಕಥನವನ್ನ ಪ್ರಾರಂಭ ಮಾಡ್ತಾನೆ. ಪ್ರತಿಯೊಬ್ಬ ಶರಣರ ಕುರಿತಾಗಿ ವಿವರವಾಗಿ ಹೇಳ್ತಾ, ಶರಣರ ಕಥೆಯಲ್ಲಿ ಕುತೂಹಲ ಹುಟ್ಟುವ ಹಾಗೆ ಮಾಡ್ತಾ, ಶಿವಭಕ್ತರ ಕಥೆಗಳನ್ನ ಹೇಳ್ತಾ ಹೋಗ್ತಾನೆ. ಅದೃಶ್ಯ ಕವಿ ಹೇಳ್ತಾನೆ,
ಆ ಜಕ್ಕಣಾರ್ಯ ಹೇಳಿದ ಕಥೆಗಳೇ ನನ್ನ ಕೃತಿಗೆ ಮೂಲ. ಪ್ರೌಢದೇವರಾಯನ ಕಾವ್ಯ ಅಂತ ಬರ್ದಾಗಲೂ ಕೂಡ ಅವನು ಆ ಕಾವ್ಯದಲ್ಲಿ ಬರೆದಿರೋದು ಅನೇಕ ಶರಣರ ಕಥೆಗಳನ್ನ. ಆ ಕಥೆಗಳನ್ನ ನಿರೂಪಿಸ್ತಾ ಹೋಗ್ತಾನೆ. ಅವನು ಮೊದಲಿಗೆ ತನ್ನ ಮನೆತನದ ಕಥೆಯನ್ನು ಹೇಳ್ಕೊಡ್ತಾನೆ. ಹೇಳ್ಕೊಂಡಾದ್ಮೇಲೆ ಮುಂದೆ ಈ ಎಲ್ಲ ಪ್ರೌಢದೇವರಾಯನ ವಿಚಾರ ಹೇಳ್ತಾನೆ ಮತ್ತು ಜಕ್ಕಣಾರ್ಯನ ವಿಚಾರ ಹೇಳ್ತಾನೆ. ಅದಾದ್ಮೇಲೆ ಈ ಶರಣರ ಕಥೆಗಳನ್ನ ಒಂದೊಂದಾಗಿ ಅನೇಕ ಶರಣರ ಕಥೆಗಳನ್ನ ಸುಮಾರು 77-78 ಜನ ಶರಣರ ಕಥೆಗಳನ್ನ ನಾವಲ್ಲಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನೂ ಹೆಚ್ಚಾಗಿದೆ. ಅಂಥ ಕಥೆಗಳನ್ನ ಅಲ್ಲಿ ನಿರೂಪಿಸ್ತಾ ಹೋಗ್ತಾನೆ. ಪ್ರತಿಯೊಂದು ಅಧ್ಯಾಯದಲ್ಲಿ ಅವನು ನಿರೂಪಿಸ್ತಾ ಹೋಗುವಂಥದ್ದನ್ನ ನೋಡ್ತೀವಿ. ಅಲ್ಲಿ ಜಕ್ಕಣಾರ್ಯನ ಪ್ರಸ್ತಾಪ ಮತ್ತೆ ಮಾಡ್ತಾನ ಅವನು. ಅಂದ್ರೆ ಪ್ರೌಢದೇವರಾಯನಿಗೆ ಜಕ್ಕಣಾರ್ಯ ಹೇಳಿದ ಕಥೆಗಳೇ ನನ್ನ ಕೃತಿಗೆ ಮೂಲ ಆಧಾರ ಅಂತ ಹೇಳಿ ಅವನು ಹೇಳುವಂತಹದ್ದು. ಹೀಗೆ ಕಥೆಯನ್ನ ಹೇಳಿದ್ಮೇಲೆ ಪ್ರೌಢದೇವರಾಯ ಆತನಿಗೆ ತನ್ನ ಪ್ರೀತಿಯಿಂದ ಒಂದು ಕಾಣಿಕೆಯನ್ನ ಕೊಡೋದಕ್ಕೆ ಬರ್ತಾನೆ ಅಂತ. ಆಮೇಲೆ ಆ ಕಥೆಯನ್ನ ಕೇಳಿದ್ಮೇಲೆ ಮುಂದೆ ಏನಾಗುತ್ತೆ, ಆತ ಏಕೋತ್ತರ ಶತಸ್ಥಲವನ್ನ ಬರಿತಾನೆ. ಬರ್ದಾದ್ಮೇಲೆ ಅದನ್ನ ಈ ಕರಸ್ಥಲದ ನಾಗಿದೇವ, ವೀರಣ್ಣೊಡೆಯ ಮುಂತಾದ ಚಾಮರಸ ಮುಂತಾದವರ ಜೊತೆಗೂಡಿ ಅದನ್ನ ಒಂದು ದೊಡ್ಡ ಮೆರವಣಿಗೆ ಮಾಡಿಸ್ತಾರೆ. ಹೇಗೆ ಮುಕುಂದ ಪೆದ್ದಿ ಮತ್ತು ವೃಂದಾಚಾರ್ಯರು ಸೇರಿ ಮಹಾಭಾರತ ರಾಮಾಯಣ ಕಥೆಯನ್ನ ಏನು ಮೆರವಣಿಗೆ ಮಾಡಿಸಿರ್ತಾರೋ ಅದೇ ತರ ಇವರು ಕೂಡ ರಾಜನಿಗೆ ಕಥೆ ಹೇಳಿ ಆದ್ಮೇಲೆ ಅದನ್ನ ಮೆರವಣಿಗೆ ಮಾಡಿಸ್ತಾರೆ. ಅದಕ್ಕೊಂದು ಮಹಿಮೆಯನ್ನ ಪ್ರಾಪ್ತ ಮಾಡ್ತಾರೆ. ಮಾಡಿ ಆದ್ಮೇಲೆ ಆ ಕಥೆಯನ್ನ ಈ ಮೆರವಣಿಗೆಯನ್ನ ನೋಡಿದಂತಹ ಮುಕುಂದ ಪೆದ್ದಿ ಮಾರನೇ ದಿನ ಈ ಜಕ್ಕಣಾರ್ಯನಿಗೆ ಅಪಹಾಸ್ಯ ಮಾಡ್ತಾನೆ. ನಮ್ಮ ಭಾರತವನ್ನೇ ನೀವು ಸತ್ತವರ ಕಥೆ ಅಂದ್ರಿ, ಹಾಗಾದ್ರೆ ನಿನ್ನೆ ಮೆರವಣಿಗೆ ನಡೀತಲ್ಲ, ಆ ಕಥೆ ಏನು ಸತ್ತವರ ಕಥೆಯೋ ಹೆತ್ತ ಸೌರಂಭವೋ ಅಂತ ಕೇಳ್ತಾನೆ. ಸತ್ತವರ ವಸಗೆಯೋ ಹೆತ್ತ ಸೌರಂಭವೋ? ಅದೇನು ಸತ್ತವ್ರ ಕಥೆನ ಅಥವಾ ಹೆತ್ತಂತಹ ಸಂದರ್ಭವನ್ನ ಕುರಿತದ್ದ ಅಂತ ಹೇಳಿದಾಗ ಇದು ಭಕ್ತಿ ಸತಿ ಮುಕ್ತಿ ಶಿಶುವಿಗೆ ಜನನ ನೀಡಿದಂತಹ ಒಂದು ಸಂದರ್ಭ ಅಂತ ಹೇಳಿ ಜಕ್ಕಣಾರ್ಯ ಅದನ್ನ ಹೇಳ್ತಾನೆ. ಹೇಳಿದ್ಮೇಲೆ ಆ ವಾಗ್ವಾದ ಮುಂದುವರೆದಾಗ ಏನಾಗ್ತದ, ಈ ಪ್ರಭುದೇವರ ಒಂದು ವಚನವನ್ನ ಎತ್ತಿಕೊಂಡು ಮುಕುಂದ ಪೆದ್ದಿ ಆತನನ್ನ ಅಪಹಾಸ್ಯ ಮಾಡ್ತಾನೆ. ಪ್ರಭುದೇವರ ಒಂದು ವಚನಕ್ಕೆ ನೀವು ಅರ್ಥ ಹೇಳಿ ಅಂತ ಹೇಳಿ ಕೇಳ್ತಾರ ಅವರು. ಪ್ರಭುದೇವರ ವಚನಕ್ಕೆ ಅರ್ಥ ಹೇಳಿ ಅಂದಾಗ ನಾವೇನು ಪಾಠಕರೇ, ನೀವೇ ಹೇಳ್ರಿ ಅಂತ ಹೇಳಿ ಜಕ್ಕಣಾರ್ಯ ಅವ್ರಿಗೆ ಸವಾಲು ಹಾಕ್ತಾನೆ. ಸವಾಲು ಹಾಕಿದಾಗ ಮುಕುಂದ ಪೆದ್ದಿ ಒಂದು ವಚನವನ್ನ, ಪ್ರಭುದೇವರ ಒಂದು ವಚನವನ್ನ ಎತ್ತಿಟ್ಕೊಂಡು ಈ ಇದನ್ನ ಮಾಡ್ತಾನೆ. ಏನು ಇಲ್ಲಿ ಒಂದು ವಚನ ಬರ್ತದೆ, ಒಂದು ಕೋಣನ ಕೊಂಬಿನ ಮೇಲೆ 770 ಸೇದೆಯ ಭಾವಿ ಅನ್ನುವಂತಹ ಒಂದು ವಚನವನ್ನ ಇದಕ್ಕೆ ಅರ್ಥ ಹೇಳ್ರಿ ಅಂತಂದಾಗ ನೀವೇ ಹೇಳ್ರಿ ಅಂತ ಹೇಳಿ ಜಕ್ಕಣಾರ್ಯ ಕೇಳಿದಾಗ ಅವನು ಹೇಳ್ತಾನೆ, ಅಲ್ಲಮ್ಮ ಮದ್ದಳೆಯವನು ಅವನ ಮಾತುಗಳಲ್ಲಿ ಇರುವಂತಹ ಒಂದು ಕುಹಕತನ ಹೆಂಗಿದೆ ಅಂತಂದ್ರೆ, ಒಬ್ಬ ಮದ್ದಳೆಯ ಅಲ್ಲಮ ಮಮಕಾರ ರಾಯನ ಮೂಲಕದಲ್ಲಿದ್ದ ಅವನು ಕಾಮಲತೆ ಅನ್ನುವ ಒಬ್ಬ ನೃತ್ಯದ ರಮಣಿಗೆ ಮನಸೋತು ತನ್ನ ಪ್ರಜ್ಞೆಯನ್ನ ಕಳೆದುಕೊಂಡು ಬರೆದಂತ ಒಂದು ಒಗಟು ಪದ್ಯ ಅಂತ ಹೇಳಿ ಅದಕ್ಕ ಕುಹಕವಾಡ್ತಾನೆ. ಆ ಕುಹಕವಾಡಿದಾಗ ಜಕ್ಕಣಾರ್ಯನಿಗೆ ಇದೊಂದು ಸವಾಲಾಗಿ ಪರಿಣಮಿಸ್ತದೆ. ಅದೊಂದು ಪಂಥಾಹ್ವಾನ ಅಂತ ಅನ್ಸಿ ಅವನು ವೈರಾಗ್ಯ ನಿಧಿಯಾದ ಅಲ್ಲಮನ ಬಗ್ಗೆ ಅವನ ಹಲವಾರು ವಚನಗಳನ್ನ ಅರ್ಥೈಸಿ 18 ಮತಗಳು ತಲೆದೂಗುವ ಹಾಗೆ ಅಲ್ಲಮ ಪ್ರಭುವಿನ ವಚನಗಳನ್ನ ಕುರಿತು ವ್ಯಾಖ್ಯಾನವನ್ನ ಮಾಡ್ತಾನೆ. ಅದನ್ನ ಕಂಡು ಪ್ರೌಢದೇವರಾಯನಿಗೆ ಬಹಳ ಸಂತೋಷ ಆಗ್ತದೆ. ಬಹಳ ಸಂತೋಷ ಆಗಿ ಅವನು ತನ್ನ ತ್ರಿಸರ ಮತ್ತು ಕಂಕಣವನ್ನ ಆತನಿಗೆ ಕೊಡೋದಕ್ಕೆ ಹೋದಾಗ, ಶರಣರು ಮಾಯೆಯನ್ನು ಗೆದ್ದವರು, ಇದನ್ನ ನೀವು ನಿರೂಪಿಸ್ಬೇಕಲ್ಲ, ಹೇಗೆ ಈ ಕಾಣಿಕೆಯನ್ನ ಪಡ್ಕೊಳ್ತೀರಿ ಅಂತ ಹೇಳಿ ಮತ್ತೆ ಸವಾಲು ಹಾಕ್ತಾನೆ ಮುಕುಂದ ಪೆದ್ದಿ ಸವಾಲು ಹಾಕಿದಾಗ ಜಕ್ಕಣಾರ್ಯ ಸುಮ್ಮನಾಗ್ತಾನೆ. ಅಲ್ಲೇ ಇದ್ದಂತಹ ಚಾಮರಸ, ನೀವು ಹೀಗೆ ಮಾಯೆಯನ್ನ ಗೆದ್ದವರು ಅಂತ ಹೇಳಿ ನೀವೇನಾದ್ರೂ ತೋರ್ಸೋದಾದ್ರೆ ಇನ್ನೊಂದು ತಿಂಗಳಲ್ಲಿ ಅದಕ್ಕೆ ಒಂದು ದಾಖಲೆಯನ್ನ ಬರ್ಕೊಂಡು ಬನ್ನಿ ಅಂತ ಹೇಳ್ತಾನೆ. ಹೇಳಿದಾಗ ಚಾಮರಸ ಅದನ್ನ ಕೇಳಿ ಸ್ವಲ್ಪ ಅವನಿಗೆ ಮನಸ್ಸಿಗೆ ಏನಾದ್ರೂ ಮಾಡ್ಬೇಕು ಅನ್ನುವಂಥದ್ದು ಬರ್ತದೆ. ರಾತ್ರಿ ನಿದ್ದೆಯಲ್ಲಿರುವಾಗ ಕನಸಿನಲ್ಲಿ ಅವನಿಗೆ ಆ
ಕೃತಿಯನ್ನ ಬರೆಯುವ ಹಾಗೆ ಒಂದು ಪ್ರೇರೇಪಣೆ ಸಿಗ್ತದೆ. ಅವನು ಮಾರನೇ ದಿನದಿಂದಲೇ ಕೂತ್ಕೊಂಡು ದಿನಕ್ಕೆ 101ರಂತೆ 1111 ಪದ್ಯಗಳನ್ನ ಬರೆದು 11 ದಿನಗಳಲ್ಲಿ ಆ ಕೃತಿಯನ್ನ ರಚಿಸಿ, ಒಂದು ತಿಂಗಳಲ್ಲ, ಒಂದು ಪಕ್ಷ ಅಲ್ಲ, 11 ದಿನಗಳಲ್ಲಿ ಇಡೀ ಕೃತಿಯನ್ನ ರಚನೆ ಮಾಡಿ ಬಹಳ ಸುದೀರ್ಘವಾದಂತಹ ಕಾವ್ಯ ಅದು. ಚಾಮರಸನ ಪ್ರಭುಲಿಂಗ ಲೀಲೆ ಇದೆಯಲ್ಲ, 25 ಗತೆಗಳು ಇರುವಂತಹ ಒಂದು ಕೃತಿ. ಆ ಕೃತಿಯನ್ನ ಈ ಷಟ್ಪದಿಯಲ್ಲಿ ಬರೆದಂತ ಕೃತಿಯನ್ನ ತೆಗೆದುಕೊಂಡು ಬಂದು ಇದರಲ್ಲಿ ಆತ ಇಡ್ತಾನೆ. ಪ್ರೌಢದೇವರಾಯನ ಆಸ್ಥಾನದಲ್ಲಿ ಎಲ್ಲ ವಿದ್ವಾಂಸರ ಮುಂದೆ, ಅದು ಮುಖ್ಯವಾಗಿ ಮುಕುಂದ ಪೆದ್ದಿ ವೃಂದಾಚಾರ್ಯರ ಮುಂದೆ ಆತ ಇಟ್ಟು ಅದನ್ನ ಅಲ್ಲಿ ವಾಚನ ಮಾಡ್ತಾರೆ. ಮಾಡಿದಾಗ ಮಾಯಾ ಕೋಲಾಹಲ ಅನ್ನುವಂಥದ್ದನ್ನ ಬಹಳ ಸವಿಸ್ತಾರವಾಗಿ ಪ್ರಭುದೇವರ ಒಂದು ವ್ಯಕ್ತಿತ್ವವನ್ನ ಅಲ್ಲಿ ಆತ ನಿರೂಪಿಸಿರ್ತಾನೆ. ಅಂಥ ವ್ಯಕ್ತಿತ್ವದ ನಿರೂಪಣೆಯನ್ನ ಕಂಡು ಅವರು ಆಮೇಲೆ ಅದೇ ಒಂದು ಇದನ್ನ ಇಟ್ಕೊಂಡು ಜಕ್ಕಣಾರ್ಯ ಮುಂತಾದವರು ಅದನ್ನು ಕೂಡ ಮೆರವಣಿಗೆ ಮಾಡಿಸಿದ್ರು ಅಂತ. ಅದನ್ನು ಕೂಡ ಮೆರವಣಿಗೆ ಈ ಕಥೆಯನ್ನು ನಾವು ಬೇರೆ ಬೇರೆ ಕಡೆಗಳಲ್ಲಿ ಕಾಣ್ತೇವೆ. ಹಾಗೆ ಚಾಮರಸನ ಪ್ರಭುಲಿಂಗ ಲೀಲೆಯನ್ನ ರಚನೆ ಮಾಡುವುದಕ್ಕೂ ಕೂಡ ಕಾರಣವಾದಂತಹ ಸಂಗತಿ ಮತ್ತು ಅದಕ್ಕೆ ಪ್ರೇರಣೆ ನೀಡಿದಂತಹ ಮತ್ತು ಅದಕ್ಕೆ ಪೋಷಕವಾಗಿ ನಿಂತಂತವನು ಜಕ್ಕಣಾರ್ಯ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ಆತ ಬರೆದಂತಹ ಆ ಕೃತಿಯನ್ನ ಅದನ್ನ ಲೋಕ ಪ್ರಚಾರಗೊಳಿಸುವಂತಹ ಕೆಲಸದಲ್ಲೂ ಕೂಡ ಅವನು ತನ್ನ ಯೋಗದಾನವನ್ನ ನೀಡಿದ ಜಕ್ಕಣಾರ್ಯ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು ಅಂತ. ಹೀಗೆ ಹಲವಾರು ಸಂಗತಿಗಳನ್ನ ಮಾಡಿ ಈ ನಮ್ಮ ಲಿಂಗಾಯತ ಧರ್ಮವನ್ನ ಉಳಿಸುವ ಮತ್ತು ಅದನ್ನ ಪ್ರಸಾರಗೊಳಿಸುವ ಕಾರ್ಯದಲ್ಲಿ ಅತ್ಯಂತ ಶ್ರದ್ಧೆಯಿಂದ ಮುನ್ನಡೆದವರು. ಮತ್ತು ಅದನ್ನ ಏನು ಒಂದು 12ನೇ ಶತಮಾನದ ನಂತರ ವಚನ ಚಳುವಳಿ ಸಾಕಷ್ಟು ಇದನ್ನ ಒಳಗೊಂಡ ಹಾಗೆ ಅದು ಹಿನ್ನೆಲೆಗೆ ಸರಿದು ಹೋಗಿತ್ತು, ಎಲ್ಲಲ್ಲೇ ಚದುರು ಹೋಗಿತ್ತು. ಅಂಥದ್ದನ್ನ ಮುನ್ನೆಲೆಗೆ ತರುವಲ್ಲಿ ಮಾಡಿದಂತಹ ಕಾರ್ಯ ಇದೆಲ್ಲ ಜಕ್ಕಣಾರ್ಯನ ಕಾರ್ಯ, ಅದು ಅವಿಸ್ಮರಣೀಯವಾದದ್ದು, ಪ್ರಾತಸ್ಮರಣೀಯವಾದದ್ದು. ಅಂಥ ಜಕ್ಕಣಾರ್ಯ ನಮ್ಗೆಲ್ಲರಿಗೂ ಪ್ರಾತಸ್ಮರಣೀಯ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ಹಾಗೆ ಈತ ಅನೇಕರಿಗೆ ತನ್ನ ಒಂದು ಬೆಂಬಲವನ್ನ ಕೊಟ್ಟಂಥವನು ಜಕ್ಕಣಾರ್ಯನಾಗಿದ್ದಾನೆ ಅನ್ನುವಂಥದ್ದನ್ನ ಇಲ್ಲಿ ನಾವು ಗಮನಿಸ್ತೇವೆ. ಇಷ್ಟೆಲ್ಲ ಇದ್ದಾಗಲೂ ಕೂಡ ಆತ ವಯೋವೃದ್ಧನಾಗಿದ್ದ. ತನ್ನ ವಯೋವೃದ್ಧ ಸಂದರ್ಭದಲ್ಲಿ ತನ್ನ ಮಂತ್ರಿ ಪದವಿಯನ್ನ ಅವನು ಬಿಟ್ಟು ಕೊಟ್ಟು ಅದನ್ನ ಲಕ್ಕಣ್ಣ ದಂಡೇಶನಿಗೆ, ಶಿವತತ್ವ ಚಿಂತಾಮಣಿಯನ್ನ ಬರೆದಂತ ಲಕ್ಕಣ್ಣ ದಂಡೇಶನಿಗೆ ಇದನ್ನ ಒಪ್ಪಿಸ್ಬೇಕು ಅಂತ ಹೇಳಿ ಪ್ರೌಢದೇವರಾಯನಿಗೆ ಹೇಳಿ ಆತನಿಗೆ ಮಹಾಮತ್ಯ ಪದವಿಯನ್ನ ಕೊಡಿಸಿದಂಥವನು ಕೂಡ ಜಕ್ಕಣಾರ್ಯ ಅನ್ನುವಂಥದ್ದು ಬೇರೆ ಬೇರೆ ಕೃತಿಗಳಲ್ಲಿ ಪ್ರಸ್ತಾಪ ಆಗತ್ತೆ. ಹೀಗೆ ಹಲವಾರು ವಿಚಾರಗಳನ್ನ ಇಲ್ಲಿ ಗಮನಿಸಿದಾಗ ಜಕ್ಕಣಾರ್ಯ ಎಷ್ಟು ಮಹತ್ವದ ಪಾತ್ರವನ್ನ ವಹಿಸಿದ ಈ 15ನೇ ಶತಮಾನದ ಒಂದು 101 ವಿರಕ್ತರ ಸಂದರ್ಭ ಮತ್ತು ಆ ಸಂದರ್ಭದಲ್ಲಿ ಧರ್ಮದ ಶರಣರ ವಚನಗಳ ಒಂದು ಎಲ್ಲ ಒಂದು ಕಡೆ ಕೂಡಿಸುವಂತಹ ಕೆಲಸ ಮಾಡೋದಷ್ಟೇ ಅಲ್ಲ, ಏಕೋತ್ತರ ಶತಸ್ಥಲದಂತಹ ಈ ಸ್ಥಳ ವಿಂಗಡಣೆ ಮಾಡುವಂತಹ ಕೆಲಸದಲ್ಲೂ ಕೂಡ ಅವನು ಸಾಕಷ್ಟು ತನ್ನ ಯೋಗದಾನವನ್ನು ನೀಡಿದ ಅನ್ನೋದು ಇಲ್ಲಿ ಗಮನಕ್ಕೆ ಬರುತ್ತೆ. ಅದ್ರ ಜೊತೆಗೆ ಈತನೇ ಒಂದು ಏಕೋತ್ತರ ಶತಸ್ಥಲಿ ಅಂತ ಹೇಳಿ ಒಂದು ಕೃತಿಯನ್ನ ಬರೀತಾನೆ. ಏಕೋತ್ತರ ಶತಸ್ಥಲಿ ಅನ್ನುವಂತಹ ಒಂದು ಕೃತಿಯನ್ನ ಬರೆದು ಅದು ಸಂಸ್ಕೃತದಲ್ಲಿ ಬರ್ತಿರುವಂತಹ ಕೃತಿ. ಜಕ್ಕಣಾರ್ಯ ನೋಡ್ರಿ, ಕನ್ನಡ ಸಂಸ್ಕೃತ ಎಲ್ಲದರಲ್ಲೂ ಅವನು ಆಗ್ಲೇ ಹೇಳಿದ ಹಾಗೆ ಜಕ್ಕಣ ಅನ್ನೋ ಹೆಸರೇ ಪರ್ಫೆಕ್ಷನಿಸ್ಟ್ ಅಂತ ಏನ್ ಹೇಳ್ತಾರೋ ಆ ತರದ ಒಬ್ಬ ಪರ್ಫೆಕ್ಷನಿಸ್ಟ್, ಒಬ್ಬ ಒಳ್ಳೆ ಮಂತ್ರಿಯಾಗಿ, ಒಬ್ಬ ಒಳ್ಳೆಯ ಧರ್ಮ ಪೋಷಕನಾಗಿ, ಒಬ್ಬ ಒಳ್ಳೆಯ ಸಾಹಿತಿಯಾಗಿ, ಸಂಸ್ಕೃತ ಕನ್ನಡ ಉಭಯ ಭಾಷಾ ವಿಶಾರದನಾಗಿ ನಮಗೆ ಮುಖ್ಯವಾಗಿ ಕಾಣಿಸ್ಕೊಳ್ತಾನೆ. ಅವನು ಏಕೋತ್ತರ ಶತಸ್ಥಲಿಯನ್ನ ಬರದಲ್ಲಿ ನೋಡಿ, ಆಗ್ಲೇ ಮಹಲಿಂಗ ದೇವ ಇದನ್ನ ಬರೆದಿದ್ದ, ವಚನಗಳನ್ನ ಅವನು ಅದಕ್ಕೆ ಅನುಗುಣವಾಗಿ ಜೋಡಿಸಿದ್ದ. ಆದ್ರೆ ಇಲ್ಲಿ ಈತನ ವಿಶೇಷತೆ ಏನು ಅಂತಂದ್ರೆ, ಈ ಅನನ್ಯತೆ ಹೇಗೆ ಕಾಣಿಸ್ತದ ಅಂತಂದ್ರ ಜಕ್ಕಣಾರ್ಯ ತನ್ನ ಏಕೋತ್ತರ ಶತಸ್ಥಲಗಳಿಗೆ ಸ್ವರವಚನಗಳನ್ನ ಸಂಯೋಜನೆ ಮಾಡ್ತಾನೆ ಅಂತ. ವಚನಗಳನ್ನ ಮಹಲಿಂಗ ದೇವ ಸಂಯೋಜನೆ ಮಾಡಿದ್ದ, ಆದ್ರೆ ಈತ ಜಕ್ಕಣಾರ್ಯ ಈ ಸ್ವರವಚನಗಳನ್ನ ಸಂಯೋಜನೆ ಮಾಡಿದ ಅಂತ. ಈ ಸ್ವರವಚನಗಳು ಅನ್ನುವುದನ್ನ ವಚನಕಾರರೇ ಬರೆದ್ರು ಅಂತ ಹೇಳಿ
ನಮ್ಮ ಎಲ್ ಬಸವರಾಜು ಅವರು ಶಿವದಾಸ ಗೀತಾಂಜಲಿ ಅನ್ನುವಂತ ಒಂದು ಕೃತಿಯನ್ನ ಬರೀತಾರೆ. ಹಲವಾರು ಸ್ವರವಚನಗಳನ್ನ ಅಲ್ಲಿ ಅವರು ಸಂಯೋಜನೆ ಮಾಡ್ತಾರೆ. ಸ್ವರವಚನಗಳು ಅಂದ್ರೆ ಹಾಡಲಿಕ್ಕೆ ಯೋಗ್ಯವಾದಂತಹ ರಾಗ ತಾಳ ಎರಡರ ಆ ಉಲ್ಲೇಖ ಇರುವಂತಹ, ಅಂದ್ರೆ ಇಂಥ ಹಾಡಿಗೆ ಇದೇ ತಾಳ ಇದೇ ರಾಗ ಅಂತ ಹೇಳಿ ಅಲ್ಲಿ ಗುರ್ತಿಸ್ತಾರೆ. ದೇಶಾಕ್ಷಿ, ರಾಗಮಲಹರಿ, ಈ ಈ ಈ ತರದ ಬೇರೆ ಬೇರೆ ರಾಗಗಳನ್ನ ಗುರುತಿಸಿರುವಂತಹ ಅವುಗಳ ಮೊದಲಿಗೆನೆ ಆ ಹೆಸರುಗಳನ್ನ ಕೊಟ್ಟು ಹಾಡುಗಳನ್ನ ಬರೆದಿರುವಂತದ್ದು. ವಚನಗಳ ಅರ್ಥವೇ ಹಾಡುಗಳಲ್ಲಿ ನಿಹಿತ ಆಗಿರುತ್ತದೆ. ಆಯಾ ಸ್ಥಳಗಳಿಗೆ ಅನುಗುಣವಾದ ಆ ವಚನಗಳ ಹಾಡುಗಳವು. ಈ ಹಾಡುಗಳನ್ನ ವಚನಕಾರರೇ ಬರೆದ್ರು. ಹಾಗಾಗಿ ವಚನ ಸಾಹಿತ್ಯದ ಅಥವಾ ವಚನಕಾರರೇ ಕೀರ್ತನೆಗಳಿಗೆ ಸಂವಾದಿಯಾದವುಗಳು ಇವು ಅಂತ. ಅವು ಎಲ್ಲವಕ್ಕೂ ಅದರದೇ ಆದ ಆಯಾ ವಚನಕಾರರ ಅಂಕಿತಗಳಿವೆ ಸ್ವರವಚನಗಳಲ್ಲಿ. ಆ ಅಂಕಿತಗಳ ಸಮೇತ ಅವುಗಳನ್ನ ಅಲ್ಲಿ ಕೊಟ್ಟಿರುವಂತಹದ್ದು. ಈ ಏಕೋತ್ತರ ಶತಸ್ಥಲ ಸಂಸ್ಕೃತದಲ್ಲಿ ಇರುವಂತಹ ಕೃತಿಯನ್ನ ಅದಕ್ಕೆ ಟೀಕೆಯನ್ನ ಬರೆದವನು ಗಿರೀಂದ್ರ ಅಂತ ಹೇಳಿ ಇನ್ನೊಬ್ಬ ಅದೇ ಕಾಲದ ಒಬ್ಬ ಶರಣ ಭಕ್ತ. ಆತ ಗಿರೀಂದ್ರ ಅನ್ನುವಂಥವನು ಈ ಏಕೋತ್ತರ ಶತಸ್ಥಲಿ ಏನಿದೆಯಲ್ಲ ಜಕ್ಕಣಾರ್ಯಂದು, ಅದಕ್ಕೆ ಅವನು ಟೀಕೆಯನ್ನ ಬರೀತಾನೆ. ಹೀಗೆ ಆ ಚಟುವಟಿಕೆಗಳಿಗೆ ಕಾರಣನಾದಂಥವನು. ಸ್ವರವಚನಗಳ ಬಗ್ಗೆ ಇಲ್ಲಿ ಮಾತನಾಡೋದೇ ಆದ್ರೆ ಎಲ್ ಬಸವರಾಜು ಅವರು ಸ್ವರವಚನಗಳನ್ನ ವಚನಕಾರರೇ ರಚನೆ ಮಾಡಿದ್ರು ಅನ್ನುವಂತ ಅಭಿಪ್ರಾಯವನ್ನ ಬಹಳ ಗಟ್ಟಿಯಾಗಿ ಪ್ರತಿಷ್ಠಾಪನೆ ಮಾಡ್ತಾರೆ ಅವರು. ಶಿವದಾಸ ಗೀತಾಂಜಲಿ ಅನ್ನೋದು ಬಹಳ ಒಂದು ಬೃಹತ್ ಗ್ರಂಥ ಅದು. ಆ ಗ್ರಂಥ ಅದು ಬಹಳ ಮೌಲಿಕವಾದಂತಹ ಒಂದು ಗ್ರಂಥ. ಅದರಲ್ಲಿ ಅವರು ಸಂಶೋಧನಾತ್ಮಕವಾಗಿ ಹಲವಾರು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ. ಕೀರ್ತನಕಾರರಿಗಿಂತಲೂ ದಾಸ ಸಾಹಿತ್ಯಕ್ಕಿಂತಲೂ ಮುಂಚೆ ಈ ಕೀರ್ತನ ಸ್ವರೂಪದ ಸ್ವರವಚನಗಳನ್ನ ರಚನೆ ಮಾಡಿದ ಅಗ್ರಗಣ್ಯರು ಶರಣರು. ಅದು ಕೀರ್ತನೆ ಅನ್ನೋದು ಹೊಸದೇನಲ್ಲ, ನಮ್ಮಲ್ಲಿ ಅದಾಗಲೇ ವಚನಕಾರರು ಅಂತಹ ರಚನೆಗಳನ್ನ ಮಾಡಿದ್ರು ಅನ್ನೋದನ್ನ ಅವರು ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಅಂತ. ಇದಕ್ಕೆ ಒಂದು ಭಿನ್ನಾಭಿಪ್ರಾಯವನ್ನ ಈ ಶಿವಾನಂದ್ ಅವರು ವ್ಯಕ್ತಪಡಿಸ್ತಾರೆ. ಸ್ವರವಚನಗಳು ಅನ್ನುವಾಗ ಸ್ವರವಚನಗಳಿಗೆ ಆಯಾ ವಚನಕಾರರ ಅಂಕಿತಗಳಿವೆ. ಶತಸ್ಥಲಗಳಿಗೆ ಅನುಗುಣವಾಗಿ ಅವು ಸ್ವರವಚನಗಳು ರಚನೆಯಾದದ್ದು ನಮಗ್ ಕಾಣಿಸ್ತದೆ. ಸ್ವರವಚನಗಳು ಏನಾಗಿದೆ ಅಂತಂದ್ರೆ ವಚನಕಾರರ ಅದೇ ಸಮಾನವಾದ ಆಶಯವುಳ್ಳ ವಚನಗಳನ್ನ ಒಂದೆಡೆ ಸೇರಿಸಿ ಹಾಡುಗಳ ರೂಪದಲ್ಲಿ ರಚನೆ ಮಾಡಿದಂಥವ್ರು ಈ ವಚನ ಸಂಕಲನಕಾರರು ಅನ್ನೋ ಅಭಿಪ್ರಾಯವನ್ನ ಅವರು ವ್ಯಕ್ತಪಡಿಸ್ತಾರೆ. ಏನೇ ಇದ್ರೂ ಕೂಡ ಅವು ಕೀರ್ತನೆಗಳಿಗಿಂತ ಮುಂಚೆ ಬಂದಂಥವು ಅಂತ. ಅಂದ್ರೆ ವಚನಗಳಲ್ಲಿ ಇದ್ದ ಆಶಯಗಳನ್ನ ಅವುಗಳ ಸಾಲುಗಳನ್ನೇ ಯಥಾವತ್ತಾಗಿ ಎತ್ಕೊಂಡು ಹಾಡಿನ ರೂಪದಲ್ಲಿ ಸಂಕಲನ ಮಾಡಿ 3-4 ವಚನಗಳನ್ನ ಸೇರಿಸಿ ಒಂದು ಸ್ವರವಚನವನ್ನ ಮಾಡಿರುವಂತಹದ್ದು ಅಂತ ಹೇಳಿ ಶಿವಾನಂದ್ ಅವರು ಅಭಿಪ್ರಾಯ ಪಡ್ತಾರೆ. ಇದನ್ನ ಇನ್ನೂ ಪರಿಶೀಲನೆ ಮಾಡ್ಬೇಕು ಮತ್ತು ಅದ್ರ ಬಗ್ಗೆ ಇನ್ನಷ್ಟು ಚರ್ಚೆಗಳಾಗ್ಬೇಕು ಅಂತ ಹೇಳಿ ನನ್ನ ಭಾವನೆ. ಸ್ವರವಚನಗಳನ್ನ ಹೀಗೆ ಸಂಯೋಜನೆ ಮಾಡಿದಂತ ಹಾಗೇನಾದ್ರೂ ಇವರೇ ಮಾಡಿದ್ರೆ ಅದರಲ್ಲೂ ಕೂಡ ನಾವು ಜಕ್ಕಣಾರ್ಯನ ವಿಶೇಷತೆಯನ್ನ ಗಮನಿಸಬಹುದು. ಆ ತರದ ಒಂದು ಈ ಕೇವಲ ಸಂಕಲನಕಾರ ಅಷ್ಟೇ ಅಲ್ಲ, ಅವನೊಬ್ಬ ಸೃಷ್ಟಿಕರ್ತ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸ್ಬೇಕಾಗ್ತದೆ. ಒಂದು ಸೃಜನಶೀಲವಾದಂತಹ ಮನಸ್ಸು ಅವನದಾಗಿತ್ತು. ಹಾಗಾಗಿ ಈ ಸ್ವರವಚನಗಳನ್ನ ಅವನು ಸಂಯೋಜನೆ ಮಾಡಿದ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸ್ಬೇಕು. ಗಿರೀಂದ್ರ ಅದಕ್ಕೆ ಕನ್ನಡದಲ್ಲಿ ಟೀಕೆಯನ್ನ ಬರೆದಿರೋದು ನಮಗೆ ಸಿಗ್ತದೆ. ಆದ್ರೆ ನನಗೆ ಈತನ ಏಕೋತ್ತರ ಶತಸ್ಥಲ ನನಗೆ ಸಿಗದೇ ಇರೋದ್ರಿಂದ ಅದ್ರ ಬಗ್ಗೆ ನಾನು ಏನೂ ಮಾತಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅನ್ನೋದನ್ನ ಇಲ್ಲಿ ಒಪ್ಪಿಕೊಳ್ತೇನೆ. ಹೀಗೆ ಶತಸ್ಥಲ ರಚನೆಯನ್ನ ಏಕೋತ್ತರ ಶತಸ್ಥಲ ಅಂದ್ರೆ 101 ಸ್ಥಳ ಅಂತ ಹೇಳಿ ಅದನ್ನ ಕನ್ನಡದಲ್ಲಿ ಗಿರೀಂದ್ರ ಬರೀತಾನೆ. ಇದೀಗಾಗ್ಲೇ ಪ್ರಕಟ ಆಗಿರುವಂತದ್ದು. ಆದ್ರೆ ಅದು ನನಗೆ ಹಲವಾರು ಲೈಬ್ರರಿಗಳಲ್ಲಿ ಹುಡುಕಿದ್ರು ಕೂಡ ನನಗದು ಸಿಗದೆ ಹೋದ ಕಾರಣ ನಾನು ಅದರ ಬಗ್ಗೆ ಇಲ್ಲಿ ಹೆಚ್ಚು ಮಾತನಾಡೋದಕ್ಕೆ ಅಥವಾ ಅದ್ರ ಬಗ್ಗೆ ಏನಾದ್ರೂ ಹೇಳೋದಕ್ಕೆ ನನಗೆ ಸಾಧ್ಯ ಆಗದೆ ಹೋಯ್ತು ಅನ್ನೋದನ್ನ ಇಲ್ಲಿ ತಮ್ಮ ಮುಂದೆ ಒಪ್ಪಿಕೊಳ್ತಾ, ಒಟ್ಟಾರೆ ಇಡೀ 15ನೇ ಶತಮಾನದ 1430 ಅವಧಿಯಲ್ಲಿ ಬಹಳ ಪ್ರಖರವಾಗಿ ಶರಣ ಸಾಹಿತ್ಯ, ವಚನ ಸಾಹಿತ್ಯ ಏನು ಮುನ್ನೆಲೆಗೆ ಬಂತು, ಎಲ್ಲದಕ್ಕೂ ಹಿಂದೆ ನಿಂತು ಸೂತ್ರಧಾರಿಯ ಹಾಗೆ ಕೆಲಸ ಮಾಡಿದಂಥವ್ರು ಜಕ್ಕಣಾರ್ಯ ಅನ್ನುವಂಥದ್ದನ್ನ ನಾವಿಲ್ಲಿ ನೆನಪು ಮಾಡ್ಕೊಳ್ಬೇಕು. ಮತ್ತು ಅವನು ಅದಕ್ಕಾಗಿ ಹೇಳಿದ್ದು ಅವನೊಬ್ಬ ಪ್ರಾತಸ್ಮರಣೀಯ. ಈ
ವಚನ ಸಂಕಲನ, ಸಂಪಾದನೆ, ಟೀಕೆ, ವ್ಯಾಖ್ಯಾನ ಮುಂತಾದ ಕೆಲಸಗಳಿಗೆ 101 ವಿರಕ್ತರ ಈ ಎಲ್ಲ ಚಟುವಟಿಕೆಗಳಿಗೆ ಪೋಷಕನಾದಂಥವನು. ಚಾಮರಸನಂತಹ ಕವಿ ಬೆಳಕಿಗೆ ಬರೋದಕ್ಕೆ, ಅವನ್ ತನ್ನ ಇದನ್ನ ಬರೆಯೋದಕ್ಕೆ ಕಾರಣನಾದಂತಹ ವ್ಯಕ್ತಿ. ಮಹಾಲಿಂಗ ದೇವ ಏಕೋತ್ತರ ಶತಸ್ಥಲವನ್ನ ಬರೆಯೋದಕ್ಕೆ ಕಾರಣನಾದಂಥ ಒಬ್ಬ ವ್ಯಕ್ತಿಯಾಗಿ ಜಕ್ಕಣಾರ್ಯ ಹಿರಿಯನಾಗಿ ನಮ್ಗೆ ಬಹಳ ಮುಖ್ಯ ಅಂತ ಅನ್ನಿಸ್ತಾನೆ. ನಮ್ಮ ಧರ್ಮದ ಲಿಂಗಾಯತ ಧರ್ಮದ ತಾತ್ವಿಕತೆಗಳನ್ನ ವಚನಕಾರರ, ನನಗೆ ಲಿಂಗಾಯತನೋ ವೀರಶೈವನೋ ಅದೆಲ್ಲ ಬೇಡ, ವಚನಕಾರರ ಆಶಯಗಳನ್ನ ಬಹಳ ಪ್ರಧಾನವಾಗಿ ಮತ್ತೊಮ್ಮೆ ಮರುಸ್ಥಾಪಿಸುವುದಕ್ಕೆ, ಅದನ್ನ ಮುನ್ನೆಲೆಗೆ ತರುವುದಕ್ಕೆ ಕಾರಣನಾದಂಥ ಬಹಳ ಮುಖ್ಯವಾದ ವ್ಯಕ್ತಿಗಳಲ್ಲಿ ಜಕ್ಕಣಾರ್ಯ ಒಬ್ಬ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸ್ಬೇಕು. ಇದಿಷ್ಟು ನನ್ನ ಕೆಲವು ಮಾತುಗಳನ್ನ ತಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ವೇದಿಕೆಗೆ, ವಚನ ಅಧ್ಯಯನ ವೇದಿಕೆಗೆ ನನ್ನ ವಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಸಮರ್ಪಿಸ್ತಾ, ಇಲ್ಲಿ ನೆರೆದಿರುವ ಅನೇಕರು, ಈಗಾಗಲೇ ಸಾಕಷ್ಟು ಜನ ಈ ನನ್ನ ಜೊತೆಗಿದ್ದೀರಿ, ಎಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಈ ನನ್ನ ಮಾತುಗಳನ್ನ ಕೇಳಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ನನ್ನ ವಂದನೆಗಳನ್ನ ಅರ್ಪಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಏನಾದ್ರೂ ವಿಚಾರಗಳನ್ನ ಇನ್ನಷ್ಟು ಇದಕ್ಕೆ ಸೇರಿಸೋದಾಗಿದ್ರೆ ತಾವು ಸೇರಿಸಬಹುದು. ಮತ್ತು ಏನಾದ್ರೂ ಪ್ರಶ್ನೆಗಳಿದ್ರೆ ಅದನ್ನ ಕೇಳಬಹುದು. ಸಾಧ್ಯವಾದಷ್ಟು ನನಗೆ ನನ್ನ ಓದಿನ ಮಿತಿಯ ಒಳಗೆ ಏನ್ ಸಾಧ್ಯತೆಯೋ ಅದನ್ನ ನಾನು ಇಲ್ಲಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತೆ ಇನ್ನು ಹಿರಿಯರು ಇಲ್ಲಿ ಇರುವವರು, ಅವರು ಕೂಡ ಇದ್ರ ಬಗ್ಗೆ ವಿವರಗಳನ್ನ ಕೊಡೋದಾದ್ರೆ ನನಗಿನ್ನು ಸಂತೋಷ ಅಂತ ಅನ್ನಿಸ್ತದೆ. ನನ್ನ ಜ್ಞಾನದ ವಿಸ್ತರಣೆ ಕೂಡ ಆಗ್ತದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ನಾನು ನನ್ನ ಮಾತುಗಳಿಗೆ ವಿರಾಮ ನೀಡ್ತೇನೆ. ಧನ್ಯವಾದಗಳು. ಅತ್ಯಂತ ಸಮಗ್ರವಾಗಿ, ವಿಸ್ತೃತವಾಗಿ ಸಾಕಷ್ಟು ಮಾಹಿತಿಯನ್ನ ನಮ್ಮೊಂದಿಗೆ ಹಂಚಿಕೊಂಡಿರ್ತಕ್ಕಂಥ ಶರಣೆ ಡಾಕ್ಟರ್ ಮೇಡಮ್ ಅವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ಈಗ ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಗುರುಗಳವರು ಮಾರ್ಗದರ್ಶನ ನುಡಿಗಳನ್ನ ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ. ಡಾಕ್ಟರ್ ವಿಜಯಕುಮಾರಿ ಮೇಡಮ್ ಅವರು ಬಹಳಷ್ಟು ಮಾಹಿತಿಯನ್ನ ನಮ್ಗೆ ಇಲ್ಲಿ ಒದಗಿಸ್ಕೊಟ್ಟಿದ್ದೀರಿ. ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ವೇದಿಕೆ ಮುಖಾಂತರ ಸಲ್ಲಿಸ್ಲಿಕ್ಕೆ ಇಚ್ಛಿಸ್ತೇನೆ. ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು. ಓಂ ಶ್ರೀ ಗುರು ಬಸವಲಿಂಗಾಯನ. ಪ್ರೊಫೆಸರ್ ಆರ್ ಎಸ್ ಬಿರಾದರ್ ಮತ್ತು ಶರಣ್ಯ ರತ್ನಕ್ಕ ಬಿರಾದರ್, ಶರಣ ದಂಪತಿಗಳು, ವಿಜಯಪುರ. ಇವರು ತಂದೆಯವರಾದ ಆರ್ ಎಸ್ ಬಿರಾದರ್ ತಂದೆಯವರಾದಂಥ ಶರಣ ಲಿಂಗೈಕ್ಯ ಸಿದ್ದನಗೌಡ ಬಸವಂತಾರ್ಯ ಬಿರಾದರ್, ಬಸವಂತರಾಯ ಬಿರಾದರ್, ತಾಯಿ ಗಂಗಾಬಾಯಿ ಬಿರಾದರ್ ಸಾಕಿನ್ ಶಿಗ್ನಾಪುರ, ಇವರ ಸ್ಮರಣಾರ್ಥ ಇರಿಸಿದಂಥ ವಿಷಯದ ದತ್ತಿ ಉಪನ್ಯಾಸ. ನಾನು ಬಹಳ ದಿನಗಳಿಂದ ಡಾಕ್ಟರ್ ವಿಜಯಕುಮಾರಿ ಕಾರಿಕಲ್ ಅವರ ಜೊತೆಗೆ ಬೇರೆ ಬೇರೆ ಸಾಹಿತ್ಯಿಕ ವಿಷಯಗಳ ಬಗ್ಗೆ ಸಂವಾದ ಚರ್ಚೆಗಳು ಮಾಡಿದಾಗ ಅವರೊಬ್ಬ ಸೃಜನಶೀಲ ಸಾಹಿತಿಗಳು, ಸೂಕ್ಷ್ಮ ಗ್ರಾಹಿಗಳು ಅಂತಕ್ಕಂಥದ್ದು ತಿಳಿದು ಬಂತು. ಅವ್ರಿಗೆ ಕೇಳ್ಕೊಂಡೆ. ಆಮೇಲೆ ಅವರಿಲ್ಲ, ನಾನು ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಮಾಡ್ತೀನಿ ಅಂತ ಒಪ್ಕೊಂಡ್ರು. ಆ ರೀತಿಯಾಗಿ ಅದೇ ಸಂದರ್ಭಕ್ಕೆ ಬಿರಾದರ್ ದಂಪತಿಗಳು ಇವತ್ತು ಬಾಗಲಕೋಟೆ ವಿಶ್ವವಿದ್ಯಾಲಯ ಜಮಖಂಡಿ ಇಲ್ಲಿ ನಡೀತಕ್ಕಂಥ ಒಂದು ದಿವಸ ರಾಷ್ಟ್ರೀಯ ಕಾರ್ಯಾಗಾರಕ್ಕೆ ಪಾಪ ಗಂಡ ಹೆಂಡತಿ ಇಬ್ಬರು ಬಂದಿದ್ರು. ಅವರು ಈ ರೀತಿಯ ವಿಚಾರ ಕಮ್ಮಟ ಚಿಂತನೆ ಇದ್ದಾಗ ಹೋಗ್ತಾರೆ. ನಮಗೆ ಒಂದು ಒಳ್ಳೆಯ ಸಂಪನ್ಮೂಲ ವ್ಯಕ್ತಿ ಮತ್ತು ಇಲ್ಲಿ ಶರಣ ಮಾಸದ ಇವತ್ತು ಕೊನೆಯ ದಿನ, ನಾಳೆ ಮೃತ್ಯುಂಜಯ ಕಾಲೇಜಿನಲ್ಲಿ ಒಂದು ದಿನದ ಅಂತಾರಾಷ್ಟ್ರೀಯ ಸಮಾವೇಶ ಅದ್ದೂರಿಯಾಗಿ ನಡೀಲಾ ಇದೆ. ಸೊ ಮತ್ತೆ 31ನೇ ತಾರೀಕಿಗೆ ನಮ್ಮ ರುಟೀನ್ ಡಾಕ್ಟರ್ ಕೆ ರವೀಂದ್ರನಾಥ್ ಅವರ ಉಪನ್ಯಾಸ, ವಿಶೇಷ ಉಪನ್ಯಾಸ, ಕನ್ನಡ ಸಾಹಿತ್ಯದ ಹೊಸ ಪರ್ವ, ಸಂಶೋಧನೆ ಹೊಸ ಪರ್ವ ಅಂತಕ್ಕಂಥ ಕಲಬುರ್ಗಿಯವರ ಉಪನ್ಯಾಸವನ್ನ ನಮ್ಮ ಶರಣ್ಯ ಗೌರಮ್ಮಕ್ಕ ನಾಶಿಯವರ ದತ್ತಿ ಉಪನ್ಯಾಸವನ್ನು ಇಟ್ಟಿದ್ದೇವೆ. ಒಬ್ಬ ಜಕ್ಕಣಾರ್ಯ ಅಂತಕ್ಕಂಥ ಒಬ್ಬ ಬಹುದೊಡ್ಡ ವಿದ್ವಾಂಸ, ಬಹುಭಾಷಾ ವಿದ್ವಾಂಸ, ಪ್ರೌಢದೇವರನ್ನ ಆಪ್ತ ಮತ್ತು ಶರಣ ಸ್ಥಳದ ಸಮಕಾಲೀನ 101 ವಿರಕ್ತರಿಗೆ ಒಬ್ಬ ಪ್ರೇರಕ ಶಕ್ತಿಯಾಗಿ ನಿಂತವರು ಜಕ್ಕಣಾರ್ಯ ಅಂತಕ್ಕಂಥ. ಮಾಲಿಂಗ ದೇವ, ಜಕ್ಕಣಾರ್ಯ ಇಬ್ಬರು ಕೂಡ ಕೆಲಸ ಮಾಡ್ಯಾರ. ಬಹುಶಃ ಪ್ರೌಢದೇವರನ್ನ ಕಾಲ ಸಂಕಲನ
ಕಾಲ ಅಂತಾರೆ. ಈ ಕಾಲಘಟ್ಟದ ನಂತರವೇ ಶೂನ್ಯ ಸಂಪಾದನೆ ರಚಿತವಾಗಿದೆ. ಶೂನ್ಯ ಸಂಪಾದನೆ ಕಾಲ ಅದು ಮಹತ್ತರವಾದಂಥ ಸಾಹಿತ್ಯವನ್ನ ಒಂದು ಸಂವಾದ ರೂಪದೊಳಗೆ ಕಟ್ಟಿಕೊಡ್ತಕ್ಕಂಥ ಒಂದು ಸುಂದರ ಒಂದು ರಚನೆ ಶೂನ್ಯ ಸಂಪಾದನೆ. ಬಹುಶಃ ಪ್ಲೂಟೋ ಮತ್ತು ಅರಿಸ್ಟಾಟಲ್ರ ಸಂವಾದಕ್ಕೂ ಮಿಗಿಲಾದಂಥ ಒಳ್ಳೆಯ ಸಂವಾದ. ಆದರೆ ಬಹಳಷ್ಟು ವೈಭವೀಕರಣ, ಪವಾಡ ಸದೃಶವಾದಂಥ ಘಟನೆಗಳು ಅಲ್ಲಿರೋ ಕಾರಣ ಅವು ಒಮ್ಮೆ ವಾಸ್ತವಿಕ ಬದುಕಿಗೆ, ಶರಣರ ಆಶಯಕ್ಕೆ ಸಂಪೂರ್ಣವಾಗಿ ದೂರ ಆಗ್ತವೆ. ಅವುಗಳನ್ನು ಹೊರತುಪಡಿಸಿದರೆ ಶೂನ್ಯ ಸಂಪಾದನೆ ಕೂಡ ಒಂದು ಒಳ್ಳೆಯ ಕೃತಿ. ಮೈಸೂರಿನ ಪ್ರತಿಷ್ಠಿತ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಕುವೆಂಪು ಒಂದು ಪ್ರಸಾರ ಕನ್ನಡ ಡಿಪಾರ್ಟ್ಮೆಂಟ್ನಲ್ಲಿ ಕಾರ್ಯ ಮಾಡ್ತಕ್ಕಂಥ ಡಾಕ್ಟರ್ ಕರಿಕಲ್ ಮೇಡಮ್ ಅವರು, ಅವರು ಶಿ ಇಸ್ ನಾಟ್ ಕರಿಕಲ್ ಮೇಡಮ್ ಅವರು ಇನ್ನೂ ಹೆಚ್ಚಿನ ಉಪನ್ಯಾಸಗಳನ್ನು, ಮಾರ್ಗದರ್ಶನವನ್ನು ನಮ್ಮ ವೇದಿಕೆಯೊಳಗೆ ಅವರು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ನಾನು ಈ ಸಂದರ್ಭದಲ್ಲಿ ಅವರಿಗೆ ತಮ್ಮ ಪರವಾಗಿ ಕೇಳ್ತೇನೆ. ಅಷ್ಟೇ ಅಲ್ಲ, ಅವರ ಸಂಶೋಧಾತ್ಮಕ ಕೃತಿಗಳು ತಮಗೇನಾದರೂ ಕೂಡಿಸಿಕೊಟ್ಟರೆ ಅವನ್ನ ಖಂಡಿತ ನಾವು ಸಂಪೂರ್ಣವಾಗಿ ನಾವು ಪ್ರಕಟ ಮಾಡ್ತೇವೆ. ಮುಂಬರುವ ದಿನದೊಳಗೆ ಅವರು ಅಕ್ಟೋಬರ್ದಾಗ ರಿಟೈರ್ಡ್ ಆಕಾರ ಅಂತಾರೆ. ಅದರೊಳಗೆ ಏನಾದರೂ ವೈಸ್ ಚಾನ್ಸಲರ್ ಆದ್ರು ಅಂದ್ರೆ ಇನ್ನೂ 4 ವರ್ಷ ಕಂಟಿನ್ಯೂ ಆಕಾರ ಆಗಲಿ ಅಂತಕೊಂಡು ಬಸವಣ್ಣ ಕೇಳ್ಕೊಂತೀವಿ. ಅದು ನಮ್ಮ ಆಶಯ ಕೂಡ. ಇಂಥ ಪ್ರಾಮಾಣಿಕರು, ಒಳ್ಳೆಯವರು. ಮತ್ತು ಈಗಿನ ಕಾಲದಾಗ ವೈಸ್ ಚಾನ್ಸಲರ್ ಆಗೋದು ಭಾಳ ಕಷ್ಟ. ಯಾಕಂದ್ರೆ ಬೇರೆ ಬೇರೆ ಸಂಗತಿಗಳದಾವು. ಇಂಥವು ಪ್ರಾಮಾಣಿಕರಿಗೆ ಕೊಟ್ಟರೆ ವಿಶ್ವವಿದ್ಯಾಲಯಕ್ಕೂ ಒಂದು ಒಳ್ಳೆಯ ಹೆಸರನ್ನು ಬರ್ತೈತಿ, ಒಳ್ಳೆಯ ಕಾರ್ಯ ಮಾಡ್ತಾರೆ. ಇಲ್ಲಾಂದ್ರೆ ನಮ್ಮ ಈ ವಿಶ್ವವಿದ್ಯಾಲಯ, ನಮ್ಮ ವಚನ ವಿಶ್ವವಿದ್ಯಾಲಯ ನಾವು ಮಾಡ್ತಾ ಇದೀವಿ, ಅದು ನಮ್ಮ ಕನಸೈತಿ. ಅದಕ್ಕೆ ಆಲೂರು ಸರ್ ಇವತ್ತು ಎಲ್ಲ ಸುಮಾರು 6 ವಿಶ್ವವಿದ್ಯಾಲಯದ ಕುಲಪತಿಗಳು ಬಂದಿರು. ರತ್ನಕ್ಕ ಅವ್ರು ತಮ್ಮ ಹೇಳ್ಬೋದು. ನಮ್ಮೆಲ್ಲರ ಕನಸು ಅಂದ್ರೆ ಇಂಥ ಒಬ್ಬ ಸಂಪನ್ಮೂಲ ವ್ಯಕ್ತಿಗಳನ್ನ ತಕ್ಕೊಂಡು ಶರಣರ ಆಶಯಗಳಿಗೆ ಪೂರಕವಾಗಿ ಸ್ಪಂದಿಸ್ತಕ್ಕಂಥ ಒಂದು ಸೈದ್ಧಾಂತಿಕ ನೆಲೆಗಟ್ಟನ್ನು ಒದಗಿಸ್ತಕ್ಕಂಥ ಒಂದು ಕಾರ್ಯವ ನಡಿಬೇಕಾಗೈತಿ. ಕರಿಕಲ್ ಮೇಡಮ್, ವಿಜಯಕುಮಾರಿ ಕರಿಕಲ್ ಮೇಡಮ್ ಅವರು ಬಹುಶಃ ಶಿ ವುಡ್ ಬಿ ಸೂಟೇಬಲ್ ಫಾರ್ ಸಚ್ ಸಾರ್ಟ್ ಆಫ್ ಅ ಟಾಸ್ಕ್. ಸೊ ಅವರಿಗೆ ಧನ್ಯವಾದ ಹೇಳಿ, ಮತ್ತು ಬಿರಾದರ್ ದಂಪತಿಗಳು ಅವರು ಸತಿಪತಿಗಳಿಂದ ಭಕ್ತಿ, ಗಂಡ ಹೆಂಡತಿ ಶರಣರ ಹೆಂಗಿರ್ಬೇಕಂದ್ರೆ ಹಂಗಿರ್ಬೇಕು, ಗೆಳೆಯರ್ಗತ್ಲೆ ಅದಾರ. ನನಗೆ ಅವರಿಬ್ಬರು ನೋಡಿದಾಗ ಒಂದು ಎಷ್ಟು ಶರಣರು, ಎಷ್ಟು ಬದುಕು, ಎಷ್ಟು ಕಮಿಟೆಡ್ ಅದಾರ, ಎಷ್ಟು ಸಂಬಲ ಅದಾರ ಅಂತ ತಿಳ್ಕೊಂಡು ಗೊತ್ತಾಗುತ್ತೆ. ಅವರಿಗೆ ಭಾಗವಹಿಸಿದಂಥ ಎಲ್ಲರಿಗೆ ಒಂದು ತಿಂಗಳವರೆಗೆ ಸುಧಾ ಮೇಡಮ್, ಡಾಕ್ಟರ್ ದಾನಮ್ಮ ತಾಂತ್ರಿಕ ಸಹಾಯವನ್ನು ಕೊಟ್ಟಂಥವ್ರು, ಆಮೇಲೆ ಶಾರದಾಮಣಿ, ಪ್ರೊಫೆಸರ್ ಶಾರದಾ ಪಾಟೀಲ್, ಪ್ರಿಯದರ್ಶಿನಿ ಮುಗಲ್ವಾಡ್, ಗೌರಮ್ಮ ಕನಾಶಿ, ಆಮೇಲೆ ಸರಸ್ವತಿ ಪಾಟೀಲ್ ಮೇಡಮು, ಎಲ್ಲರೂ ಅವರಿವ್ರ ಎಲ್ಲ ವಚನ ಸಾಹಿತ್ಯದೊಳಗೆ ಸಂಗೀತ ವಚನ ಪ್ರಾರ್ಥನೆ ಮಾಡಿದಂಥ ವಿದ್ಯಾ ಮಗ್ದುಮ್ ಅವರು, ಮೃತ್ಯುಂಜಯ ಶೆಟ್ಟರು, ಅಸಂಖ್ಯವಾಗಿ ಇದನ್ನು ನಡೆಸ್ಕೊಂಡು ಹೋದ್ರು. ಹೆಂಗೆ 34-35 ದಿವಸ ಹೋಯ್ತು ಗೊತ್ತಾಗಂಗಿಲ್ಲ. ಎಲ್ಲರಲ್ಲಿ ವಿನಂತಿ, ಹುಬ್ಳಿ ಧಾರವಾಡದೊಳಗೆ ಇರ್ತಕ್ಕಂಥವ್ರು, ಹತ್ತಿರ ಇರ್ತಕ್ಕಂಥವ್ರು, ನಮ್ಮ ಅಕ್ಕರ ಅರಿವಿನ ಸಂಯುಕ್ತ ಆಶ್ರಯದೊಳಗೆ ನಡೀತಕ್ಕಂಥ ಒಂದು ಅಂತಾರಾಷ್ಟ್ರೀಯ ಸಮಾವೇಶ. ಅದಕ್ಕೆ ಸಾಧ್ಯವಾದಷ್ಟು ಜನ ಬನ್ನಿ. ನಾಳೆ ಅದಕ್ಕೆ ಆನಂದಿಸೋಣ. ಮತ್ತು ಮುಂದಿನ ದಿನದೊಳಗೆ ನಮಗೆ ಕರಿಕಲ್ ಮೇಡಮ್ ಅವರು ಮಾರ್ಗದರ್ಶನ ಮಾಡಲಿ ಅಂತ ಹೇಳ್ತಾ ಎಲ್ಲರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನ ಹೇಳ್ತಾ ಇರಿ. ಶರಣಾರ್ಥಿ. ಅತ್ಯಂತ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಸರ್, ಮಾರ್ಗದರ್ಶನ ನುಡಿಗಳನ್ನ ಮಾತನಾಡಿದ್ದಕ್ಕಾಗಿ. ಈಗ ಮತ್ತೆ ಯಾರಾದ್ರೂ ಅನಿಸಿಕೆಗಳನ್ನ ಹಂಚಿಕೊಳ್ಳಲು ದತ್ತಿ ದಾಸೋಹಿಗಳು ಮಾತಾಡ್ತಾರೆ. ಶರಣ RS ಬಿರಾದರ್ ಸರ್ ಅವರು ಮಾತನಾಡಬೇಕು ಅಂತ ಕೇಳ್ಕೊಳ್ತೇನೆ. ಕೇಳಿಸ್ತಾ ಇದಾರೆ ಮೇಡಮ್? ಸರ್ ಕೇಳಿಸ್ತದೆ, ಮಾತಾಡ್ರಿ. ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವಂತ ಶರಣರಿಗೆ ಶರಣಾರ್ಥಿ ಹೇಳ್ತಾ, ಅಕ್ಕನ ಅರಿವು ಹಾಗೂ ವಚನ ಅಧ್ಯಯನ ವೇದಿಕೆಯ ರೂವಾರಿಯಾದ ಶಶಿಕಾಂತ್ ಪಟ್ಟಣ ಅವರು ನನ್ನ ತಂದೆ ತಾಯಿಯರ ದತ್ತಿ ಉಪನ್ಯಾಸ ನೀಡಲಿಕ್ಕೆ ಅನುವು ಮಾಡಿಕೊಟ್ಟ ಮಹಾನ್ ಘನವಂತ ಧೀಮಂತ ವ್ಯಕ್ತಿ ಪಟ್ಟಣವರಿಗೆ ನನ್ನ ಹಾಗೂ ನನ್ನ ಕುಟುಂಬ ವತಿಯಿಂದ ಶರಣಾರ್ಥಿಗಳು. ಹಾಗೆ ಇಂದಿನ ವಿಶೇಷ ದತ್ತಿ ಉಪನ್ಯಾಸ 332 ಉಪನ್ಯಾಸಕರಾದ ಡಾಕ್ಟರ್ ವಿಜಯಕುಮಾರಿ ಕರಿಕಲ್, ಪ್ರಾಧ್ಯಾಪಕರು ಕುವೆಂಪು ವಿಶ್ವವಿದ್ಯಾಲಯ ಕುವೆಂಪು. ಇವರು ಜಕಣಾಚಾರ್ಯರ ವಿಷಯದ ಮೇಲೆ ಬಹಳ ಚೆನ್ನಾಗಿ, ಬಹಳ ಅನುಭವ ಯುಕ್ತವಾಗಿ, ಎಲ್ಲರ ಹೃದಯ ತಟ್ಟುವಂತೆ ಒಂದು ಉಪನ್ಯಾಸ ನೀಡಿದ್ರಿಂದ ಅವರಿಗೂ ನನ್ನ ಮತ್ತು ನನ್ನ ಕುಟುಂಬದ ವತಿಯಿಂದ ಶರಣಾರ್ಥಿ. ಹಾಗೆ ಈ ವೇದಿಕೆಗೆ ಹಾಜರಾಗಿ ಅತ್ಯಂತ
ಪ್ರೀತಿಯಿಂದ ಆಲಿಸಿದ ಎಲ್ಲ ಬಸವಾದಿ ಭಕ್ತರಿಗೆ ನನ್ನ ಶರಣಾರ್ಥಿಗಳು. ನನ್ನ ತಂದೆ ತಾಯಿಯರ ನೆನಪಿಗೋಸ್ಕರ ಈ ದತ್ತಿದಾನ ಇವತ್ತು ಜರುಗಿತು, ಚೆನ್ನಾಗಿ ಜರುಗಿತು. ಶರಣರ ಹಾಗೆ ಕಾಯಕದಲ್ಲಿಯೇ ಬದುಕನ್ನು ಕಟ್ಟಿಕೊಂಡಂಥ ಹಾಗೂ ಶರಣರಂತೆ ನಡೆದಂಥ ನಮಗೆ ಜನ್ಮ ನೀಡಿದ ತಂದೆ ತಾಯಿಯರಿಗೆ ಕೂಡ ನನ್ನ ಶರಣಾರ್ಥಿಗಳು. ದೇಶ ನನಗೇನು ಕೊಟ್ಟಿದೆ ಎಂದು ಪ್ರಶ್ನಿಸುವುದಕ್ಕಿಂತ ದೇಶಕ್ಕಾಗಿ ನಾನೇನು ಕೊಡಲಿ ಎಂದು ಪ್ರಶ್ನಿಸಬೇಕು. ಹಾಗೆ ನನ್ನ ಜನ್ಮದಾತರಿಗೆ ನಾನು ಏನು ಕೊಡಲಿ ಎಂದು ಕೇಳಿದರೆ ನನ್ನ ಜನ್ಮ ಸಾರ್ಥಕವಾದೀತು ಎಂಬ ಭಾವನೆಯಿಂದ ನನ್ನ ತಂದೆ ತಾಯಿಯರ ಒಂದು ದತ್ತಿ ಉಪನ್ಯಾಸ ಇವತ್ತು ನೆರವೇರಿಸಲ್ಪಟ್ಟದ್ದು ನನಗೆ ತುಂಬಾ ಸಂತೋಷವಾಗಿದೆ. ನನ್ನ ತಂದೆ ತಾಯಿಯರು ಒಂದು ಪ್ರತಿಷ್ಠಿತ ಕುಟುಂಬದಲ್ಲಿ ಜನಿಸಿದವರು, ಕುಟುಂಬದಲ್ಲಿ ಇರ್ತಕ್ಕಂಥವ್ರು. ಈ ನನ್ನ ತಂದೆ ತಾಯಿಯರಿಗೆ ನಾವು ಒಟ್ಟು 9 ಜನ ಮಕ್ಕಳು, 4 ಜನ ಗಂಡಸು ಮಕ್ಕಳು ಮತ್ತು 5 ಜನ ಹೆಣ್ಮಕ್ಳು. ಎಲ್ಲರಿಗೂ ಸಾಮಾನ್ಯವಾಗಿ ಎಲ್ಲರಿಗೂ ಶಿಕ್ಷಣ, ಆರೋಗ್ಯ ಮತ್ತು ಐಶ್ವರ್ಯದಿಂದ ಬೆಳೆಸಿದ್ರು. ಅದರಲ್ಲೂ ಜ್ಯೇಷ್ಠ ಪುತ್ರನಾದ ನನಗೆ MA MPhil ತನಕ ಓದಿಸಿ ಪ್ರತಿಷ್ಠಿತ BLD ಸಂಸ್ಥೆಯಲ್ಲಿ ಸೇವೆಗೆ ಸೇರಿಸಿರುವ ಅವರ ಒಂದು ಅವಿರತ ಪ್ರಯತ್ನಕ್ಕೆ ನಾನು ಚಿರಋಣಿಯಾಗಿದ್ದೇನೆ. ಇರುವವರೆಗೆ ನಾನು ಚಿರಋಣಿಯಾಗಿದ್ದೇನೆ. ಇವರ ಮೂಲ ಉದ್ಯೋಗ ಒಕ್ಕಲ್ತನ. ದಿನದ 24 ತಾಸುಗಳಲ್ಲಿ 16 ತಾಸು ಕೆಲಸ ಮಾಡುವಂತ ವ್ಯಕ್ತಿತ್ವ ಇವ್ರದ್ದಾಗಿತ್ತು, ಇಬ್ಬರದು ಆಗಿತ್ತು. ಇಲ್ಲಿ ನನಗೆ ಏನ್ ಅನಿಸ್ತಂದ್ರ ಶರಣರ ಒಂದು ಜೀವನ ಚರಿತ್ರೆ ಇವ್ರ ಮೇಲೆ ಪ್ರತ್ಯಕ್ಷವಾಗಿ ಬೀರಿತ್ತು ಅನ್ನುವಂಥದ್ದನ್ನ ನಮಗೆ ಸ್ಪಷ್ಟವಾಗಿ 16 ತಾಸು ಕೆಲಸ ಮಾಡ್ತಿದ್ರು ನನ್ನ ತಂದೆ ತಾಯಿಗಳು. ನನಗೆ ಗೊತ್ತಿದೆ, ನಾ ಹಿರೇ ಮನುಷ್ಯ. ಆ ಕಾಯಕ ಹೆಂಗ್ ಮಾಡ್ತಿದ್ರು ಅಂತಂದ್ರೆ ಸತ್ಯ ಶುದ್ಧ ಕಾಯಕದ ಮೂಲಕ ವಚನರು ಏನು ಶರಣರು ಹೇಳಿದ್ರು ಆ ಒಂದು ಆ ಒಂದು ತತ್ವದಡಿ ಆ ಕಾಯಕದ ಮೂಲಕ 17 ಎಕರೆ ಜಮೀನು ಗಳಿಸಿ ನಮ್ಮೆಲ್ಲ ಮಕ್ಕಳಿಗೆ ಅವರು ನಮ್ಮ ಹೆಸರಿಗೆ ಹಾಕಿದ ಕೀರ್ತಿ ಅವರಿಗೆ ಸಲ್ತದ. ಇದು ಇಷ್ಟ ಅಲ್ದೇನೆ ಇವರೊಬ್ಬ ಆದರ್ಶ ವ್ಯಕ್ತಿತ್ವ ಮತ್ತು ಆದರ್ಶ ಒಕ್ಕಲ್ತನ ಮಾಡುವಂತ ಜೀವಿಗಳಾಗಿದ್ರು. ಅವರಿಗೆ ಇರ್ತಕ್ಕಂಥ ಒಂದು ಅನುಭವ, ಒಕ್ಕಲ್ತನದ ಅನುಭವ, ಆ ಅರಿವು, ಆಚಾರ ಮತ್ತು ಅನುಭವಗಳನ್ನು ಕೇಳಿಕೆ ಬೇಡಿ ಬಂದವರಿಗೆ ನನ್ನ ತಂದೆ ಮತ್ತು ತಾಯಿಯರು ಆ ಅನುಭವವನ್ನು ಪ್ರೀತಿಯಿಂದ ಹಂಚ್ಕೋತಾ ಇದ್ರು. ಇದರಿಂದ ಅವರು ಸಂತೋಷವಾಗಿ ಹೋಗ್ತಿರುವುದನ್ನು ನಾನು ಕಣ್ಣಾರೆ ಕಂಡಿದ್ದೀನಿ. ಹಾಗಲ್ದೇನೆ ಇನ್ನಿಷ್ಟು ಇಲ್ಲಿ ಹೇಳ್ಬೇಕಂದ್ರ ನಮ್ಮ ತಂದೆ ನನ್ನ ತಾತನ ಜೊತೆಗೆ ಅಂದ್ರೆ ಒಂದು ಕಾರಣಕ್ಕಾಗಿ ನಮಗೆ ಗೌಡಿಕೆ ಬಂದಿತ್ತು. ಒಂದು 10 ವರ್ಷದವರೆಗೆ ನಮ್ಮ ಮುತ್ತಜ್ಜ ಗೌಡಿಕೆ ಮಾಡಿದ್ರು. ನಮ್ಮ ತಂದೆ ಏನು ಸಾಮಾನ್ಯವಾಗಿ ಅಷ್ಟು ಪಳಗಿದವರಲ್ಲ. ಬಟ್ ತಂದೆಯ ಜೊತೆಗೆ ಏನು ಬಸವಣ್ಣವ್ರು ಹೇಳಿದ್ರಲ್ಲ, ನ್ಯಾಯನಿಷ್ಠುರಿ ದಾಕ್ಷಿಣ್ಯ ಪರ ನಾನಲ್ಲಯ್ಯ ಅಂತಕ್ಕಂಥದ್ದು, ನ್ಯಾಯನಿಷ್ಠುರಿ ದಾಕ್ಷಿಣ್ಯ ಪರ ನಾನಲ್ಲಯ್ಯ ಅನ್ನುವಂತ ಆ ಒಂದು ತತ್ವದಡಿ ನನ್ನ ತಾತ ಮತ್ತು ನನ್ನ ತಂದೆ ನನ್ನ ಊರಿನ ಜನರಿಗೆ ನ್ಯಾಯವನ್ನು ಒದಗಿಸಿಕೊಳ್ಳಲು ಯಶಸ್ವಿಯಾಗಿದ್ರು. ಆ ವಿಷಯವನ್ನು ನಾನು ಚಿಕ್ಕವನಿರುವಾಗ ಅವರು ನನ್ನ ತಾತನ ಕೇಳಿಸಿಕೊಂಡಂತ ನ್ಯಾಯ ನಿಷ್ಠುರತೆಯನ್ನು ನನ್ನ ಎದುರುಗಡೆಗೆ ಹಂಚಿಕೊಂಡಿದ್ರು. ಅವಾಗ ನನಗೆ ಬಹಳ ಸಂತೋಷ ಆಯ್ತು. ನನ್ನ ಮನೆತನ, ನನ್ನ ಒಂದು ವಂಶಾವಳಿ ಇಂಥ ಒಂದು ಕೆಲಸ ಮಾಡಿದೆಯಲ್ಲ, ಜನ ಮೆಚ್ಚುಗೆ ಕೆಲಸ ಮಾಡಿದೆಯಲ್ಲ ಅನ್ನುವಂಥದ್ದನ್ನು ನಾನು ಕೂಡ ಆ ಸಂತೋಷ ನನಗೆ ಹೆಚ್ಚಾಯ್ತು. ಇದು ಅಲ್ದೇನೆ ಸಾಮಾನ್ಯವಾಗಿ ಈ ಒಂದು ತನ್ನ ಒಕ್ಕಲ್ತನ ಉದ್ಯೋಗದ ಜೊತೆಗೆ ಇನ್ನೂ ಅನೇಕ ಕೆಲವು ಆಯಾಮಗಳಲ್ಲಿ ಅಂದ್ರೆ ಅವರು ಈ ಪಶು ಆರೋಗ್ಯ ಚಿಕಿತ್ಸೆಯನ್ನು ಕೂಡ ನೀಡ್ತಾ ಇದ್ರು. ಪಶು ಆರೋಗ್ಯ, ದನ ಕರಗಳು ಎಮ್ಮೆಗಳಿಗೆ ಒಂದು ಚಿಕಿತ್ಸೆ ಅಂದ್ರೆ ಈಗ ಇಂಜೆಕ್ಷನ್ ಹಿಡ್ಕೊಂಡು ಅವ್ರೇನು ಡಾಕ್ಟರ್ ಆಗಿರ್ಲಿಲ್ಲ, ಆದ್ರೆ ಹಳ್ಳಿ ಡಾಕ್ಟರು ಅಂತ ಕಳಿಸ್ಕೊಳ್ಳುವಲ್ಲಿ 2 ಮಾತು. ಏನು ಚಿಕಿತ್ಸೆ ಮಾಡ್ತಿದ್ರು ಅಂತಂದ್ರೆ ದನ ಕರುಗಳಿಗೆ, ಎತ್ತುಗಳಿಗೆ, ಮುಖ್ಯವಾಗಿ ಎತ್ತುಗಳಿಗೆ. ನಮ್ಮ ತಂದೆ ಎತ್ತು ಅಂತಂದ್ರೆ ನಿಜಕ್ಕೂ ಒಂದು ಬಹಳ ಆನಂದ ಪಡ್ತಾ ಇದ್ರು. ಅವುಗಳನ್ನು ದುಡಿಸಿಕೊಳ್ಳುವಲ್ಲಿ, ಅವುಗಳನ್ನು ಸಾಕುವಲ್ಲಿ, ಅವುಗಳನ್ನ
ಉಸ್ತುವಾರಿ ಮಾಡಿಕೊಳ್ಳುವಲ್ಲಿ ಬಹಳ ಮುತುವರ್ಜಿ ವಹಿಸ್ತಿದ್ರು. ಇದನ್ನು ಒಂದು ಐಡಿಯಲ್ ಆಗಿ ಎತ್ತುಕೊಂಡಿದ್ರು ಅನ್ನುವಂಥದ್ದು ನೋಡ್ತೀವಿ. ಒಂದು ಉದಾಹರಣೆ ಹೇಳ್ತಂದ್ರ, ಒಂದು 20 ವರ್ಷದವರೆಗೆ ಒಂದು ಎತ್ತು ದುಡಿದಿತ್ತು ನಮ್ಮ ಮನೆಯೊಳಗಡೆ. ಅದು ತೀರ್ಕೊಂಡ ನಂತರ ಅದಕ್ಕೆ ನಾವು ಮನುಷ್ಯರ ಹಾಗೆ ಅಂತ್ಯಕ್ರಿಯೆ ಮಾಡಿದ್ವಿ. ನನಗೆ ಸುಮಾರು 20 ವರ್ಷದವನಿದ್ದೆ ನಾನು. ಅಂತ್ಯಕ್ರಿಯೆ ಮಾಡಿದ್ವಿ. ಸೊ ಇಂಥ ಒಂದು ವಿಚಾರಗಳು ನನ್ನ ತಂದೆಯಲ್ಲಿ ತಾಯಿಗಳಲ್ಲಿ ಇದ್ದು ಅನ್ನುವಂಥದ್ದನ್ನು ನೋಡ್ತೀವಿ. ಏನ್ ಚಿಕಿತ್ಸೆ ಮಾಡ್ತಿದ್ರು ಅಂತಂದ್ರ, ಆ ಕಣ್ಣು ಪರಿ ಬರ್ತಿತ್ತು. ಕಣ್ಣು ಪರಿ ಮನುಷ್ಯರಿಗೂ ಪರಿ ಬರ್ತಾವೆ. ಪರಿ ಬಂದಾಗ ಕುಟ್ಟಾಗ್ಬಿಡ್ತಿತ್ತು. ಒಂದು ಸರ್ಟನ್ ಟೈಮ್ ಒಳಗಡೆ ಅದನ್ನ ಆಪರೇಷನ್ ಮಾಡಿಸ್ಬೇಕು. ಹಾಗೇನೆ 3 ತಿಂಗಳು ಆ ಕಣ್ಣು ಪರಿ ಬಂದು ಬಿಟ್ಟಿದ್ದೆ ಆದ್ರ ಆ ಕಣ್ಣಿನ ಹೋಗ್ಬಿಡ್ತಿತ್ತು. ಲಕ್ಷ ಇರ್ತಕ್ಕಂಥ ಎತ್ತುಗಳು, ಕಿಮ್ಮತ್ತಿನ ಎತ್ತುಗಳು ಅವು ಹಾಳಾಗಿ ಹೋಗ್ತಿದ್ವು. ಅಂತ ಒಂದು ಏನದು ಕಣ್ಣಲ್ಲಿ ಪೊರೆ ಇರ್ತಿತ್ತಲ್ಲ, ಅದಕ್ಕೊಂದು ಔಷಧ ಇತ್ತು ಅವ್ರ ಬಲ್ಲಿ. ನಮಗೆ ಮುಂದೆ ಮಕ್ಕಳಿಗೆ ಹೇಳಿದ್ರು ಅದನ್ನ. ಆ ಔಷಧವನ್ನು 3 ವಾರ ಒಳಗೆ ಕಿವಿ ಒಳಗೆ ಹಿಂಡಿದ್ರೆ ಎಡ ಕಣ್ಣನ್ನು ಪರಿ ಬಂದಿದ್ರೆ ಬಲ ಕಿವಿ, ಬಲ ಕಣ್ಣನ್ನು ಪರಿ ಬಂದಿದ್ರೆ ಎಡ ಕಿವಿಗೆ ಅದನ್ನು ಹಿಂಡ್ತಿದ್ರು. ಹೀಗಾಗಿ 3 ವಾರ ಹಿಂಡಿದ್ರೆ ಆ ಕಣ್ಣು ಅತ್ಯಂತ ಮೊದಲೇ ಹಾಗೆ ಶುಭ್ರವಾಗಿರ್ತಿತ್ತು ಅನ್ನುವಂಥದ್ದು ನೋಡ್ತೀವಿ. ಹಾಗೆ ಕಾಲು ಮುರಿದ್ರು ಕಟ್ತಿದ್ರು. ಸೊ ಹೀಗೆ ಇನ್ನೂ ಅನೇಕ ಒಂದು ಚಿಕಿತ್ಸೆಯನ್ನು ಕೊಡುವಂಥವ್ರು ಆಗಿದ್ರು ಅನ್ನುವಂಥದ್ದನ್ನ ನಾವಿಲ್ಲಿ ನೋಡ್ತೀವಿ. ಹಾಗೆ ಇನ್ನು ತಾಯಿ ಬಗ್ಗೆ ಒಂದು ಲೈನ್ ಹೇಳ್ಬೇಕಂದ್ರ, ತಾಯಿ ನಿಜವಾಗಿ ದೈವ ಸ್ವರೂಪ. ಒಂದು ಪರಿಡಿಯಲ್ಲಿ ತಾಯಿ, ಇನ್ನೊಂದು ಪರಿಡಿಯಲ್ಲಿ ಭೂಮಿ ಇಟ್ಟರೆ ಒಂದು ವೇಟೇಜ್ ತಾಯಿದ್ ಆಗ್ತದೆ ಅನ್ನುವಂಥದ್ದು ಅದಕ್ಕೆ ಭದ್ರಾಗಿರ್ತಕ್ಕ ನಮ್ಮ ತಾಯಿ. ಸಾಮಾನ್ಯವಾಗಿ ನಾನು ಚಿಕ್ಕವನಿರಾಗ ನನ್ನ ತಾಯಿದು ಸ್ವಲ್ಪ ಕೈ ನೋವಾಗ್ತಿತ್ತು. ನಾನು ಸ್ವಲ್ಪ ದೊಡ್ಡವನಾಗಿದ್ದೆ. ಯಾವಾಗೋ 1 ತಿಂಗಳು 2 ತಿಂಗಳಿಗೊಮ್ಮ ಬೀಸಲ್ಕ್ ಹಿಟ್ಟ ಕಡಿಮೆ ಬಿದ್ದಾಗ ನಾವು ಬೀಸ್ತಿದ್ಳು ನಮ್ಮ ತಾಯಿ. ಆ ಬೀಸುವಾಗ ನನ್ನನ್ನು ಕರೀತಿದ್ಳು, ಸ್ವಲ್ಪ ಹಿಡಿತಮ್ಮ ಅಂತ ಹೇಳಿ. ನಾನು ನನ್ನ ತಾಯಿ ಜೊತೆಗೆ ಬೀಸಲಿಕ್ಕೆ ಹಿಡಿದಿದ್ದೀನಿ. ಸುಮಾರು ಸಲ ಹಿಡಿದಿದ್ದೀನಿ. ವರ್ಷ ಒಂದು 5-6 ಸಲ ಹಿಡಿದಿದ್ದೀನಿ. ಆ ಸಂದರ್ಭದಾಗ ನನ್ನ ತಾಯಿ ಹಿಂಗ್ ಹಾಡೋಳು. ನನಗೆ ಅದು ಈಗ ಅನುಭವ ಆಗ್ತಾ ಇದೆ. ಏನತ್ತಂದ್ರ, ಭಾಗ್ಯವಾಡಿ ಬಸವಣ್ಣ ನೀ ಬಾರೋ, ನೀ ಬರ್ದಿದ್ದಲ್ಲಿ ಜಗವೆಲ್ಲ ಅಳಿಗಾಲವಣ್ಣ ಅಂತ ಹಾಡ್ತಾ ಇದ್ವು. ಇಂಥ ಒಂದು ಹಾಡನ್ನು ಹಾಡ್ತಾಳೆ. ಬೀಸು ಕಲ್ಲಿನ ಮೇಲೆ ಹಾಡ್ತಿದ್ಳು. ನನಗೆ ಆಗಲೇ ವಿಚಾರ ಸಿಕ್ತು, ಯಾಕೆ ಹೀಗೆ ಹಾಡ್ತಿದ್ಳು, ನೀ ಬರ್ದಿದ್ರೆ ಜಗವೆಲ್ಲ ಅಳಿಗಾಲ ಅಂತ ಇದ್ದಳಲ್ಲ, ಹೆಂಗೆ ಇದು ಅನ್ನುವಂಥದ್ದು. ನಾನು ಆಗ ಚಿಕ್ಕವನಿದ್ದೆ, ನನಗೆ ಕ್ಯೂರಿಯಾಸಿಟಿ ಹುಡ್ಬಿಡ್ತು, ಇದನ್ನ ನೋಡೋಣ ಮುಂದ ಅನ್ನುವಂಥದ್ದನ್ನ. ಸೊ ಈ ಹಿನ್ನೆಲೆಯಲ್ಲಿ ಅದನ್ನು ನಾನೀಗ ಅನುಭವಿಸ್ತಾ ಇದ್ದೀನಿ ಅಂತ, ನನ್ನ ತಾಯಿ ಹಾಡಿದ್ದನ್ನ ನಾನೀಗ ಅನುಭವಿಸ್ತಿದ್ದೆ ಅನ್ನುವಂಥದ್ದು ನೋಡ್ತೀವಿ. ಈ ಒಂದು ಹಿನ್ನೆಲೆ ನನ್ನ ತಾಯಿ ತಿಳ್ಕೊಂಡಿದ್ರು. ಅವರು ಅಷ್ಟು ಓದಿದಂಥವಳಲ್ಲ, ನಮ್ಮ ತಂದೆ ಓದಿದವರು. ಆ ಕಾಲದಲ್ಲಿ 7ನೇ ಫಸ್ಟ್ ಕ್ಲಾಸ್ ಅಲ್ಲಿ ಮುಗಿಸಿದವರು ಅಂತ. ಬಟ್ ತಾಯಿ ಓದಿರ್ಲಿಲ್ಲ, ಸಾಮಾನ್ಯವಾಗಿ ಏನು ಓದಿರ್ಲಿಲ್ಲ. ಇಂಥ ಒಂದು ಜಾನಪದೀಯ ಅಂತಂದ್ರೆ ಅಥವಾ ಸಾಹಿತ್ಯದ ಮೇಲೆ ಇವರು ಹಿಂಗ ಹಾಡುಗಳನ್ನು ಬೀಸುತ್ತಲ ಮೇಲೆ ಹಾಡ್ತಿದ್ರು ಅನ್ನೋದು, ಅದನ್ನ ಕೂಡ ನನ್ನ ಮೇಲೆ ಪರಿಣಾಮ ಬೀರ್ತಿತ್ತು ಅನ್ನೋದು. ಇದು ಅಲ್ಲದೆ ಸಾಮಾನ್ಯವಾಗಿ ಇನ್ನೂ ಅನೇಕ ರೀತಿಯಾಗಿ ನಮ್ಮ ಊರಿನ ಸಮಾಜಕ್ಕೆ ಅವರು ಒಂದು ಆದರ್ಶಮಯವಾಗಿ ವ್ಯಕ್ತಿತ್ವ ಜೀವನ ನಡೆಸಿದ್ರು. ಎಲ್ಲರೂ ಇವತ್ತಿಗೂ ಊರೊಳಗ ಕೊಂಡಾಡ್ತಾರೆ ನನ್ನ ತಂದೆ ತಾಯಿಗಳಿಗೆ. ಆ ಹೆಮ್ಮೆ ನನಗೆ ಸಾಕಷ್ಟು ಇದೆ ಅನ್ನೋಂಥದ್ದು ನೋಡ್ತೀವಿ. ಸೊ ಇಲ್ಲಿ ಒಂದು ಈ ರೀತಿಯಾಗಿರ್ತಕ್ಕಂಥ ಒಂದು ತಂದೆ ಮತ್ತು ತಾಯಿಯಿಂದ ನನ್ನ ಮೇಲೆ ಮುಖ್ಯವಾಗಿ 2 ಪರಿಣಾಮಗಳು ಬೀಳಿದವು. ಏನಂತಂದ್ರ, ತಂದೆಯಿಂದ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲ್ಲಿ ಬೇಡ, ಎದುರು ಹಳಿಯಲ್ಲಿ ಬೇಡ, ತನ್ನ ಬಣ್ಣಿಸಬೇಡ, ತನ್ನ ಬೆಳೆಸಬೇಡ ಅಂತ ಒಂದು ವಚನದಲ್ಲ ಬಸವಣ್ಣವ್ರದ್ದು. ಅದು ನಮ್ಮ ತಂದೆಗೆ ಸಾಮಾನ್ಯವಾಗಿ ಅದರ ವಿಚಾರಗಳು ಬಹಳ ಚೆನ್ನಾಗಿ ಅವ್ರು ತಮ್ಮ ಜೀವನ ಉದ್ದಕ್ಕೂ ಬೆಳೆಸ್ಕೊಳ್ತಾ ನಮ್ಮ ಮಕ್ಕಳ ಮೇಲೆ ಪರಿಣಾಮ ಬೀರಿಸಿದ್ರು ಆ ವಚನಗಳನ್ನು. ಹೇಗೆ ಅಂತಂದ್ರೆ, ನಾನು ಸುಮಾರು ಒಂದು 12 ವರ್ಷದವಿದ್ದೆ. ಹತ್ತಿರದಲ್ಲಿ ಇರ್ತಕ್ಕಂಥ ಒಂದು ಮಾವಿನ ಗಿಡ ಇತ್ತು ನಮ್ಮ ಮಗ್ಗಲ್ಕ, ನಮ್ಮ ಮನೆ ಮಗ್ಗಲ್ಕ. ಅಲ್ಲಿದ್ದು ಒಂದು ಮಾವಿನಕಾಯಿ ಬಿದ್ದಿತ್ತು. ನಾನು ತೊಗೊಂಡು ತಿನ್ಕೋತ ಕೂತಿದ್ದೆ. ನಾನು 15 ವರ್ಷದ ಓದಿದ್ದು. ಅವಾಗ ನಮ್ಮ ಚಿಕ್ಕಮ್ಮ ಬಂದು, ನಿಮ್ಮ ಮಗ ನಮ್ಮ ಗಿಡದ್ದು ಮಾವಿನ ಹಣ್ಣು ತಗೊಂಡಿದ್ದಾನೆ ನೋಡು ಅಂತಕ್ಕಂತ ಹೇಳಿದಾಗ, ನಮ್ಮ ತಂದೆ ಒಂದು ಚಬಕ್ಕು ಬಿದಿರಿನ ಬಡಿ ತಂದು ನನಗೆ ಬಡಿದ್ರು. ಅದು ಕಳವು ಮಾಡಬೇಡ ಅನ್ನುವಂಥದ್ದನ್ನ ಹಿನ್ನೆಲೆಯಲ್ಲಿ ಬಡಿದ್ರು ಅನ್ನುವಂಥದ್ದು ನೋಡ್ತೀವಿ. ಅವಾಗ ಏನು ಬಡಿದ್ರು ಅವತ್ತಿನ ದಿನವರೆಗೆ ಇವತ್ತಿಗೂ ನಾನು ಕಳಬೇಡ ಕೊಲಬೇಡ ಅಂತಕ್ಕಂಥ ತತ್ವಕ್ಕೆ ಬದ್ಧನಾಗಿದ್ದೀನಿ. ಆ ತತ್ವಕ್ಕೆ ಬದ್ಧನಾಗುವಂತ ಮಾಡುವಂತ ಒಂದು ಕೀರ್ತಿ ನನ್ನ ತಂದೆಗೆ ಸಲ್ತದೆ ಅನ್ನುವಂಥದ್ದು ನೋಡ್ತೀವಿ. ಅದನ್ನ ನಾನು ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಯ್ತು. ನನ್ನ ತಂದೆ ಇಂಥದೊಂದು ಕೊಟ್ಟ, ಏನು ಕೊಟ್ಟದಂತ ಕೇಳುವ ಬದಲು ನನಗೆ ಇದೆಲ್ಲವನ್ನು ಕೊಟ್ಟಿದ್ದಾರ, ಹಾಗಾಗಿ ತಂದೆಗೆ ನಾನೇನು ಕೊಡ್ಲಿ ಅನ್ನುವಂಥದ್ದು ಪ್ರಶ್ನೆ ಮಾಡುವುದು ನಮ್ಮ ಒಂದು ಕರ್ತವ್ಯ. ಅದು ಇವತ್ತಿನ ಪೀಳಿಗೆ ಮರ್ತೇ ಹೋಗಿದೆ ಅನ್ನುವಂಥದ್ದನ್ನು ನೋಡ್ತೀವಿ. ಇವತ್ತಿನ ಪೀಳಿಗೆ ತಂದೆ ತಾಯಿಗೆ ಏನೇನೋ ಭಾಷೆ ಬಳಸ್ತಾರ, ನನಗೆ ನೋಡಿ ಕಣ್ಣೀರ್ ಬರ್ತದ ಅನ್ನುವಂಥದ್ದು ನೋಡ್ತೀವಿ. ಸಾಮಾನ್ಯವಾಗಿ ತಾಯಿಯಿಂದ ಏನ್ ನನಗೆ ಬಳುವಳಿಯಾಗಿ ಬಂತು ಅಂತಂದ್ರ, ನಾನು ಬಿಜಾಪುರಕ್ಕಿದ್ದಾಗ ಮತ್ತು ಧಾರವಾಡ ಕಾಲೇಜ್ ಧಾರವಾಡ MA ಮುಗಿಸುವ ಇದ್ದಾಗ ನನ್ನ ತಾಯಿ 3 ಗಂಟೆಗೆ ಎದ್ದು ಏನು ಹಬ್ಬ ಹುಣಿಯುವ ದಿವಸ ಹೋಳಿಗೆ, ತುಪ್ಪ, ಹಾಲು ಇವೆಲ್ಲವನ್ನು ತಯಾರು ಮಾಡಿ ಬುತ್ತಿ ಕಳಿಸ್ತಿದ್ರು. ನಡುವು ತಿಂತಿದ್ರು, ಆ ಮಾತು ಬೇರೆ. ಬರ್ತಿರ್ಲಿಲ್ಲ, ಒಂದು 60% ಬರ್ತಿತ್ತು, 40% ಬರ್ತಿರ್ಲಿಲ್ಲ ಬುತ್ತಿ. ಸೊ ಈ ರೀತಿ ನನಗೆ 3 ಗಂಟೆಗೆ ಎದ್ದು ನನ್ನ ಮಗ ಏನ್ ತಿನ್ಬೇಕು ಅನ್ನುವಂತಹ ಒಂದು
ಹಿನ್ನೆಲೆಯಲ್ಲಿ ಅವ್ರು ಇಂಥ ಊಟವನ್ನು ನನಗೆ ಮಾಡಿಕೊಡ್ತಿದ್ರು. ಆ ರಕ್ತ ನನ್ನಲ್ಲಿ ಇದೆ ಅನ್ನುವಂಥದ್ದನ್ನ ನಾವಿಲ್ಲಿ ನೋಡ್ತೀವಿ. ಸೊ ಈ ಹಿನ್ನೆಲೆಯಲ್ಲಿ ತಾಯಿಯಿಂದ ಬಂದಂತ ಬಳುವಳಿ ಏನು, ಈ ಊಟ ಒಂದಷ್ಟೇ ಇರ್ಲಿ ಅಂತ ಊಟ ಕೊಡ್ತಿದ್ರು. ಬಟ್ ನೀ ಬಾರೋ ಬಸವಣ್ಣ, ನೀ ಬದುಕದಿದ್ರಿ ಜಗವೆಲ್ಲ ಅಳಿಗಾಲ ಅಣ್ಣ, ನೀ ಬರ್ದಿದ್ರಿ ಜಗವೆಲ್ಲ ಅಳಿಗಾಲ ಅಂತ ಹಾಡ್ತಿದ್ರಲ್ಲ, ಅದ್ರ ಬಗ್ಗೆ ನನಗೆ ಕ್ಯೂರಿಯಾಸಿಟಿ ಅಂತ ಹುಟ್ಟಿದ್ದು ಇವತ್ತು ನಾನು ಅದನ್ನ ಮಾಡ್ತಿದ್ದೀವಿ. ಸೊ ಹೀಗೆ ಇನ್ನೂ ಅನೇಕ ವಿಷಯಗಳು ನನ್ನ ತಂದೆ ತಾಯಿಗಳಿಂದ ನಾನು ಬಳುವಳಿಯಾಗಿ ಪಡೆದಿದ್ದೀನಿ. ಇನ್ನು ಏನು ಕೊಡ್ಬೇಕು? ನನಗೆ ನೌಕರಿ ಹಚ್ಚಿದ್ರು, ನನಗೆ ಇಂತಹ ಶರಣರ ಒಂದು ವಚನಗಳನ್ನು ತಿಳಿಸಿಕೊಟ್ರು, ಒಬ್ಬ ತಮ್ಮಗೆ ಆದರ್ಶವಾಗಿ ನನ್ನ ಮಗ ನಮ್ಮ ಮಕ್ಕಳು ಬೆಳೀಲಿ ಅಂತ ಹೇಳಿ ಎಲ್ಲರಿಗೂ ಇಂಥ ನೀತಿ ಬೋಧನೆಯನ್ನು ಮಾಡ್ತಾ ಇದ್ರು ಅನ್ನುವಂಥದ್ದನ್ನು ನೋಡ್ತೀವಿ. ಸೊ ಇಂಥ ಒಂದು ಐಡಿಯಲ್ ನನ್ನ ತಂದೆ ತಾಯಿಗಳು. ಹೀಗೆ ಅವರು ಪರುಷ ಶುಭ್ರ ವ್ಯಕ್ತಿತ್ವ ಹೊಂದಿದಂತ ಇವರು. ನನ್ನ ತಾಯಿ ಮೊಟ್ಟ ಮೊದಲು ತೀರ್ಕೊಂಡ್ರು ಅವ್ರ 82ನೇ ವಯಸ್ಸಿನಲ್ಲಿ. ಅವರು ಅಂದ್ರೆ 1/3/2017 ಮತ್ತು ತಂದೆ 94ನೇ ವಯಸ್ಸಿನಲ್ಲಿ. 94ನೇ ಅವ್ರು ಇನ್ನೂ ಬದುಕ್ತಿದ್ರು. ಬಟ್ ನಮ್ಮ ತಾಯಿ ತೀರ್ಕೊಳ್ಳೋಣ ಅವರು 1.5 ವರ್ಷನಾಗ ಗಾಬರಿ ಆಗಿ ಅವರು ತೀರ್ಕೊಂಡು ಇನ್ನೂ 10 ವರ್ಷ ಅವ್ರಿಗೆ ಏನಾಗ್ತಿತ್ತಲ್ಲ ನಾನು ಹೃದಯ ಹೇಳ್ತೇನೆ. ಸೊ 94ನೇ ಇಸ್ವಿಯಲ್ಲಿ ಅಂದ್ರೆ 7/2/2019 ಅವರು ಕೂಡ ಬಯಲಾಗಿ ಹೋದ್ರು. ಆ ಸಂದರ್ಭದಲ್ಲಿ ನಾವು 9 ಜನ ಮಕ್ಕಳಿಗೆ ಹೆಂಗಾಯ್ತಂದ್ರ ಮುಗುಲೆ ಕಡ್ಕೊಂಡು ಬಿದ್ದಂಗಾಯ್ತು. ನಮಗೆಂದು ಆ ವಿಷಯದ ಬಗ್ಗೆ ಗೊತ್ತಿರ್ಲಿಲ್ಲ. ಅದು 9 ಜನ ಮಕ್ಕಳಿಗೆ ಆಯ್ತು. ಆದ್ರೆ ನಾನೇ ಹಿರವ, ನಾನೇ ಓದವ, ನಾನೇ ತಂದೆ ಸ್ಥಾನದಲ್ಲಿತ್ತು. ನನ್ನ ತಂಗಿದಿಯಾರು ನನ್ನ ತಮ್ಮದಾರು ಅಳುವುದನ್ನು ನೋಡಿದಾಗ ಅವರು ಎಲ್ಲರಿಗೂ ನಾನು ಕಣ್ಣ ನೀರು ಒರೆಸಿದೆ. ಸೊ ಈ ಹಿನ್ನೆಲೆಯಲ್ಲಿ ಸಾಮಾನ್ಯವಾಗಿ ನಮಗೆಲ್ಲ ಇವತ್ತಿಗೂ ನನ್ನ ಕಣ್ಣಂಚಿನಲ್ಲಿ ಕಣ್ಣ ನೀರು ಉದುರ್ತವೆ. ಆದ್ರೂ ಇರಲಿ, ಈ ಸಂದರ್ಭದೊಳಗ ಆ ಕಣ್ಣು ನೀರು ಉದಿಸುವುದರ ಜೊತೆಗೆ ಅವ್ರಿಗೆ ನನ್ನ ಹೆತ್ತಮ್ಮರಿಗೆ ಚಿರಶಾಂತಿ ದೊರೆಯಲಿ ಮತ್ತು ನಮಗೆಲ್ಲ ಸಹಿಸಿಕೊಳ್ಳುವ ಆ ತಾಳ್ಮೆ ಕೊಡಲಿ ಅಂತ ಹೇಳಿ ಶರಣರಲ್ಲಿ, ನಾನು ದೇವರಂತ ಅನ್ನೋದಿಲ್ಲ, ಶರಣರೇ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇದು ಅಲ್ಲದೆ ಸಾಮಾನ್ಯವಾಗಿ ಇಲ್ಲಿ 4 ಅವಕಾಶಗಳನ್ನು ಇಲ್ಲಿ ನಮಗ ಅವಕಾಶಗಳನ್ನು ಕೊಟ್ಟಂತ ಪಟ್ಟಣ ಸರಿಗೂ, ಈ ರೀತಿ ನನಗೆ 4 ಮಾತುಗಳು ಆಡ್ಲಿಕ್ಕೆ ಅವಕಾಶ ಕೊಟ್ಟಂತ ಪಟ್ಟಣ ಸರಿಗೆ ಮತ್ತು ಈ ವೇದಿಕೆಯಲ್ಲಿ ಹಾಜರಾಗಿ ಪ್ರೀತಿಯಿಂದ ಆಲಿಸಿದಂತ ಎಲ್ಲ ಬಸವ ಭಕ್ತರಿಗೆ ನಾನು ಶರಣಾರ್ಥಿಗಳು ಹೇಳ್ತಾ ನನ್ನದೊಂದು ಈ ಒಂದು ಚಿಕ್ಕ ನುಡಿಗಳಿಗೆ ಏನು ದತ್ತಿ ದಾಸೋಹಿ ನುಡಿಗಳಿಗೆ ನಾನು ವಿರಾಮ ಇಡ್ತೀನಿ. ಎಲ್ಲರಿಗೂ ಮತ್ತೊಮ್ಮೆ ನನ್ನ ಕುಟುಂಬದ ಜೊತೆಗೆ ಶರಣ ಹೇಳ್ತಾ ಇದ್ದೇನೆ. ನನಗೆ ಸಂತೋಷ ಆಗಿದೆ, ಬಹಳ ಸಂತೋಷ, ಆನಂದ ಆಗಿದೆ. ನಾನು ಈಗ ಎಲ್ಲಿದ್ದೀನೋ ಗೊತ್ತಲ್ಲ, ಅಷ್ಟು ಆನಂದ ನನ್ನೊಳಗೆ ನಾನು ನೋಡ್ತಾ ಇದ್ದೀನಿ. ಅಷ್ಟು ನನಗೆ ಆನಂದ ಆಗ್ತಿದೆ ಅಂತ ನೋಡ್ತೀವಿ. ಸೊ ಈ ಹಿನ್ನೆಲೆಯಲ್ಲಿ ಇಷ್ಟ ಇದ್ದೀನಿ. ರತ್ನಕ್ಕ ಕಾದ್ರೋಳಿ ಮೇಡಮ್ ಕರೀರಿ. ರತ್ನಕ್ಕ ಮಾತಾಡಿ. ರತ್ನಕ್ಕ ಬಿರಾದಾರ್ ಮೇಡಮ್. ರತ್ನಕ್ಕ ಅವ್ರು ಮಾತಾಡ್ಬೇಕು ಅಂತ ಕೇಳ್ಬಿಟ್ಟಿಲ್ಲ. ಯಾರು ಮ್ಯೂಟ್ ಮಾಡ್ಕೊಳ್ಳಿ. ಹುಷಾರಿಲ್ಲ. ಮತ್ ನಾವು ಇಬ್ರೇ ಇಬ್ರು ನಾವೇ ಅದನ್ನೇ ಹೇಳ್ತಕ್ಕ ಅಂದ್ರೆ ಹಿಂದಿನವ್ರು ಹೇಳುದು ನಾ ಕಸ್ಕೊಂಡಂಗ ಆಗ್ಬಿಡುತ್ತ. ನಾ ಅಷ್ಟೇ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ನಾನು. ಯಾಕಂದ್ರ ನಮ್ಮ ಅಣ್ಣ ಪಟ್ಟಣ್ಣ ಅಣ್ಣ ಅಂದ್ರು ನಮ್ಮ ಅತ್ತಿ ಮಾವನ ದತ್ತಿ ಉಪನ್ಯಾಸವನ್ನ ಅನುವು ಮಾಡಿ ಕೊಟ್ಟಾರ. ಅದು ನಾನು ಬಾಳ ಖುಷಿ ಆಗೈತಿ. ನಮ್ಮ ಅತ್ತಿ ನಮ್ಮ ಮಾಮ ಹ್ಯಾಂಗಿದ್ರು ಅಂದ್ರ ಅವ್ರ ನೋಡಿದ್ರ ಬಸವಣ್ಣವ್ರು ಮತ್ತ ಅಕ್ಕ ಮಾದೇವಿ ನೋಡ್ದಂಗ ಆತಿತ್ತು. ಅದಕ್ಕ ಅವ್ರಿಗೆ ಏನ್ ಹೇಳ್ಬೇಕು ಅನ್ನೋದು ಗೊತ್ತಾಗಂಗಿಲ್ಲ ನನಗೆ. ಇವತ್ತು ಉಪನ್ಯಾಸವನ್ನು ಹೇಳಿಕೊಟ್ರ ಮೇಡಮ್ ಅವರು ಜಕಣಾಚಾರ್ಯರ ಬಗ್ಗೆ ನನಗ್ ಬಾಳ ತುಂಬಾ ಖುಷಿ ಆಯ್ತು. ಯಾಕಂದ್ರ ಈಗ ನಮ್ಮ ಅತ್ತಿನ ಮಾಮಾರ ಅವರು ಶರಣರ ಇದ್ರ ಅವ್ರು ಶರಣರ ಬಗ್ಗೆನೇನೆ ಮೇಡಮ್ ಅವರು ಒಂದ್ ತಾಸ್ತನ ಅವ್ರು ಉಪನ್ಯಾಸ ಹೇಳಿದ್ರು. ಅದಕ್ಕೆ ಅವ್ರಿಗೆ ತುಂಬಾ ಧನ್ಯವಾದಗಳನ್ನು ಹೇಳ್ತೀನಿ ನಾನು. ಇವತ್ತ ನಮ್ಮ ಮಾಮಾರ ಬಗ್ಗೆ ಮಾತಾಡ್ಬೇಕಂದ್ರ ಈಗ ನಮ್ ತಂದೆ ಇದ್ದಂಗ ಅವ್ರು. ನಮ್ಮ ಮಾಮ ಅಂತ ಅನ್ನಂಗಿಲ್ಲಾನು, ನಮ್ ತಂದೆ ಸ್ಥಾನದಾಗಿದ್ರು ಅವ್ರು. ನಮ್ಮ ಮಾಮಾರು ಯಾವಾಗ್ಲೂ ನಮ್ ಸರ್ ಏನಾರ ಒಂದ್ ಸ್ವಲ್ಪ ಬೈದ್ರು ಅಂದ್ರ ಅವ್ರಿಗೆ ರತ್ನಕ್ಕಗೆ ಏನೋ ಬೈಬೇಡ ನೀನು,
ಆಕಿ ನಡ್ಗಂಬ ಬಿದ್ದಂಗ ಅವಳು. ಆಕಿ ಏನು ಅನ್ಬಾರ್ದೇನೋ ನಮ್ಮ ಸರ್ಗೆ ಬೈಯವ್ರವ್ರು. ಅಂತ ಹೆಣ್ಣು ಮಕ್ಕಳ ಗುಣ ಇದ್ದಂಗ ಅವ್ರು ನಮ್ಮ ಮಾಮಾರಿಗೆ. ಆದ್ರೂ ನಮ್ಮ ಅತ್ತಿಯವ್ರಿಗೆ ಹೆಂಗಿದ್ರಂದ್ರ ನಮ್ಮ ಅತ್ತಿನ ಮಾಮ ಇಬ್ರು ಅಣ್ಣ ತಂಗಿ ಹೆಂಗಿರ್ತಾರಲ್ಲ ಆ ತರ ಇಷ್ಟು ಬಿಟ್ಟು ಕೊಡ್ತಿದ್ದಿಲ್ಲ ನಮ್ಮ ಮಾಮಾರು. ನಮ್ಮ ಅತ್ತಿಗೆ ಅಷ್ಟು ಚೆನ್ನಾಗಿ ನೋಡ್ಕೊತಿದ್ರು. ಒಂದು ದಿನ ನಮ್ಮ ಅತ್ತಿಗೆ ರಾತ್ರಿ ಒಂದು ಬಿಟ್ಟು ಇರ್ತಿದ್ದಿಲ್ಲ. ಯಾಕಂದ್ರ ಸಣ್ಣ ಮಕ್ಳು ಇರ್ತಾರ, ಎಲ್ಲಾರು ಮನ್ಕೊಂಡ್ರಂದ್ರ ನಂಗ ಒಬ್ಬಕ್ನೆ ಆತಾಳಕಿ ಅಂತ ಹೇಳಿ ಯಾವ ಊರಿಗೆ ಹೆಣ್ಣು ಮಕ್ಳು ಊರಿಗೆ ಹೋದ್ರು ಮತ್ತೆ ರಾತ್ರಿ ನಮ್ಮ ಮನೆಗೆ ಬರೋರು. ಅಷ್ಟು ನಮ್ಮ ಅತ್ತಿಯವ್ರ ಮೇಲೆ ಅಷ್ಟು ಪ್ರೀತಿ ಇದ್ರು ಅವ್ರು ನಮ್ಮ ಮಾಮಾರು. ಅಷ್ಟು ಪ್ರೀತಿ ನೋಡಿ ಎಷ್ಟು ನಮ್ಮ ಮಾಮಾರು ಎಷ್ಟು ಜೀವನದಾರ ನೋಡ್ರಿ. ಅಂತ ಮಾಮಾರ್ ಸಿಗ್ಬೇಕಂದ್ರ ನಾವು ಪುಣ್ಯ ಮಾಡಿ ಬಂದಿರ್ಬೇಕಂತ ನಮ್ ಸರ್ ಹೇಳ್ತಿದ್ದೆವು. ಇಲ್ಲಿ ಬಿಜಾಪುರಕ್ಕೆ ಹೋದ್ರ ತಂಗಿ ನೀನು ಬಿಜಾಪುರಕ್ ಬಾ ಆಯ್ತಿರಿ ಅದಲ್ಲ, ನನ್ ಸೀಟಾಗ ನನಗ ಆಗಿ ಬರಂಗಿಲ್ಲವಾ, ಇಲ್ಲಿ ಸೀಟಾಗ ನಂಗೆ ಎಲ್ಲಾ ಜನ ಇರಂಗಿಲ್ಲ, ನೀವೆಲ್ಲಾ ಚಲೋ ಮಾಡಿ ಹಾಕ್ತಿರಿ, ಆಗ ನನ್ಗ ಟೈಮ್ ಸಿಗಂಗಿಲ್ಲ, ನಾನು ಬರೋದ್ ಆಗಂಗಿಲ್ಲ ಅಂತ ಹೇಳಿ ನಮ್ಮ ಅತ್ತಿನ ಮಾಮ ಇಲ್ಲಿ ಇರ್ಲಿಕ್ಕ ನಾ ಬರ್ತಿದ್ದೆ ಇಲ್ಲ ಜಾಸ್ತಿ. ಬಂದ್ರುನು ಒಂದ್ 2 ದಿನ ಇರ್ತಿದ್ರು, ಇದ್ದು ಮತ್ತ ಹೋಗ್ಬಿಡ್ತಿದ್ರು ಅವ್ರು. ಯಾಕಂದ್ರ ಅಲ್ಲಿ ಹಳ್ಳಿ ಆಗುತ್ತೆ, ಹಳ್ಳಿಯಲ್ಲಿ ಅವ್ರಿಗೆ ಟೈಮ್ ಪಾಸ್ ಆಗ್ತಿತ್ತು ಕೆಲ್ಸ ಮಾಡೋರ್ ಅಂದಾಗ. ಹಾಗಾಗಿ ನಮ್ಮ ಅತ್ತಿನ ಮಾಮ ಜಾಸ್ತಿ ಇಲ್ಲಿ ಇರ್ತಿದ್ದಿಲ್ಲ. ಅವ್ರ ಗುಣ ನೋಡಿದ್ರ ಬಂಗಾರ ಇದ್ದಂಗ ಅವ್ರು. ಆದ್ರೆ ಯಾಕಂದ್ರ ಅವ್ರು ಇಲ್ಲತ್ತೆ ಹೇಳುವಂಗಿಲ್ಲ, ಅವ್ರ ಇದ್ದಕ್ರಾಗು ನಾವ್ ಮಗಳಿದ್ದಂಗೆ ಇದ್ದೇವ್ ನಾವ್ ಯಾವಾಗ್ಲೂ. ಅಂತ ನಮ್ಮ ಅತ್ತಿ ಮಾವಂದು ಇವತ್ತ ಅದಕ್ಕೆ ಉಪನ್ಯಾಸ ಮಾಡ್ಲಿಕತ್ತೀವಿ ಅನ್ಬೇಕ. ನಮ್ಮ ಸರ್ಗೆ ನನ್ಗ ಬಾಳ ಖುಷಿ ಆಗೈತಿ ನನ್ಗ. ಇವತ್ತು ನಮ್ ಸರ್ ಪಟ್ಟಣ್ ಸರ್ ಇದರಿಂದ ಮೆಸೇಜ್ ನೋಡಿ ನಾವು ಜಮಖಂಡಿ ಹೋಗಿದ್ದೆವು. ಅಲ್ಲಿ ನನಗ್ ಖುಷಿ ಆಯ್ತು. ಎಲ್ಲಿ ನಮ್ಮ ಅತ್ತಿ ಮಾವ ದತ್ತಿ ಉಪನ್ಯಾಸ ಮಾಡಿ ಅದಕ್ಕಿಂತ ಖುಷಿ ನಾವು ಜಮಖಂಡಿಗೆ ಹೋಗಿದ್ದೆವು. ಅಲ್ಲಿ ನಮ್ ಪಟ್ಟಣ್ ಸರ್ ನಮ್ಗೆಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರ. ನಾವ್ ಎಲ್ಲಿ ಇರ್ತೀವಲ್ಲ ಅಲ್ಲಿ ಬಂದು ಮಾತಾಡ್ಸಿ, ನಮ್ ಮನಿಯವ್ರು ಮಾತಾಡ್ಸಂಗಿಲ್ಲ, ನಮ್ ಮನಿಯವ್ರು ಕೇಳಂಗಿಲ್ಲ, ನಮ್ ಮನಿಯವ್ರು ಹೊಳ್ಳಿ ನೋಡಂಗಿಲ್ಲ. ಆ ತರ ನಾವ್ ಪಟ್ಟಣ್ಣನವ್ರು ಇಟ್ ಚಂದ ನೋಡ್ತಾರಲ್ಲ, ಅದು ನನಗ ಮನಸ್ಸು ತುಂಬಿ ಬರ್ತಿದ್. ಯಾಕಂದ್ರ ಈಗ ನಮ್ಮಲ್ಲಿ ಎಲ್ಲಾ ಗ್ರೂಪ್ ಐತೆ ಅಂದ್ರ ಅದು ಅವ್ರದ್ದು ಒಬ್ಬರದೇ ಗ್ರೂಪ್. ಎಲ್ಲಾ ನನ್ನ ಬಂಧು ಬಳಗ ಇದ್ದಂಗ ಅಷ್ಟು ಚಂದ ನೋಡ್ತಾರ ನಮ್ ಪಟ್ಟಣ್ಣನವ್ರು. ಇಲ್ಲಿ ಅಲ್ಲಿ ಊಟ ಮಾಡಕತ್ನ್ಯಾಗ ನಮ್ ಸರ್ ಬಿಟ್ಟು ಊಟ ಮಾಡ್ಲಿಲ್ಲ. ಎಲ್ಲರೂ ಕುಲಪತಿಗಳಿದ್ರು, ಎಲ್ಲಾ ತೆಳಗ್ ಬಂದಿದ್ರು. ನಮ್ ಪಟ್ಟಣ್ಣನವ್ರು ಕರೆಸಿ ಅಲ್ಲಿ ಊಟ ಮಾಡಿಸ್ಕೊಂಡ್ರು. ತಮ್ ಸರಿ ಸಮ ಕೂತು ಊಟ ಮಾಡಿಸ್ಕೊಂಡ್ರು. ನಾವ್ ಎಷ್ಟ್ ಪುಣ್ಯ ಮಾಡಿ ಬಂದೀವಿ ಅದ್ ನನಗ್ ಹೇಳಿಕೆ ಆಗಲ್ಲಾಗೈತಿ. ಯಾಕಂದ್ರೆ ಇದನ್ನ ನಾವು ಪುಣ್ಯ ಮಾಡ್ಬೇಕಂದ್ರ ನಾವ್ ಸರಸ್ವತಿ ಪಾಟೀಲ್ ಮೇಡಮ್ ಅವ್ರ ಧನ್ಯವಾದಗಳನ್ನ ಹೇಳ್ಬೇಕು. ಧನ್ಯವಾದಗಳನ್ನ ಯಾಕೆ ಹೇಳ್ಬೇಕು, ಇವ್ರಿಗೆ ಯಾಕತ್ತಾರ ಅಂತ ನೀವು ತಿಳ್ಕೊಂಡಿರ್ಬೋದು. ಧನ್ಯವಾದ. ಈಗ ಅಲ್ಲಿ ಪುಸ್ತಕ ಬಿಡುಗಡೆಗೆ ಹೋಗಿದ್ದೇವ್ ನಾವು. ಪುಸ್ತಕ ಅವ್ರು ಬಿಡುಗಡೆ ಹೋದಾಕರಾಗ ನಾವ್ ಪಟ್ಟಣ್ಣನವ್ರು ಸಿಕ್ಕ್ರ ನಮ್ಗ. ಇಲ್ಲಾಂದ್ರ ನಮ್ಗೆ ಯಾವಾಗ ಸಿಗ್ತಿದ್ರೋ, ಈ ಗ್ರೂಪ್ನಾಗ ಯಾವಾಗ ಬರ್ತಿದ್ದಿರ್ತಿದ್ದೋ, ಇದನ್ನೆಲ್ಲಾ ನಾವೆಲ್ಲಾ ಈ ಉಪನ್ಯಾಸ ನಾವ್ ಯಾವಾಗ ಉಣಬಡಿಸ್ತಿದ್ರೋ ಗೊತ್ತಿಲ್ಲ. ಈ ಸರಸ್ವತಿ ಪಾಟೀಲ್ ಮೇಡಮ್ ಪುಣ್ಯದಿಂದ ನಾವ್ ಈ ಗ್ರೂಪಿಗೆ ಸೇರ್ದೆವು. ಪಟ್ಟಣ್ ಸರ್ದ ಹುಡ್ಕ್ಯಾಡ್ಬೇಕಂದ್ರ ಪಟ್ಟಣ್ ಸರ್ ಅದಾರ ನೋಡ್ರಿ ಅಲ್ಲಿ ಗ್ರೂಪಿಗೆ ಬೇಕಂದ್ರ ನೀವು ಪಟ್ಟಣ್ ಸರ್ ಅದ. ಪಟ್ಟಣ್ ಸರ್ಗೆ ನೋಡಿಲ್ಲ ನಾವು, ನಮ್ಮ ಪಟ್ಟಣ್ ಸರ್ ನೋಡಿಲ್ಲ. ಅವ್ರಿಗೆ ಹುಡ್ಕ್ಯಾಡಿ ಎಲ್ಲಾ ಕಡೆ ಹುಡ್ಕ್ಯಾಡಿ ನಾವ್ ಪಟ್ಟಣ್ಣನವ್ರಿಗೆ ನೋಡಿ ನಾವ್ ಇಲ್ಲಿ ಗ್ರೂಪಿಗೆ ಜಾಯ್ನ್ ಆಗಿದ್ದಕ್ಕ ನಮ್ಗೆಷ್ಟು ಸಾರ್ಥಕ ಆಗೈತಿ. ಅಷ್ಟ ಈಗ ಏನ್ ಬಸವ ಕಲ್ಯಾಣದಾಗ ಹೋಗಿ ನಾವ್ ಇದ್ದಂಗ ಆಗ್ಬಿಡ್ತೇವೆ. ದಿನಾಲು ಇದನ್ನ ಉಪನ್ಯಾಸ ಉಣಬಡಿಸ್ತಾರಲ್ಲ, ನಮ್ ಮನ್ಯಾಗ ಇದ್ದಲ್ಲಿ ಉಣಬಡಿಸ್ತೀವಲ್ಲ, ಒಳ್ಳೇದ್ ಇದು ಉಪನ್ಯಾಸ ನಮ್ ತಲ್ಯಾಗ ಹೋತೈತಲ್ಲ, ಅದ್ರಲಿಂದ ನಮಗ್ ಬಾಳ ಖುಷಿ ಆಗುತ್ತೆ. ಇವತ್ ಯಾಕಂದ್ರ ಎಲ್ಲೇ ಇರ್ಲಿ, ಹೆಂಗ್ ನಿಮ್ ಮನ್ಯಾಗ ನೀವ್ ಇದ್ರಿ, ಆದ್ರ ನಾವ್ ಎಲ್ಲಾರು ಕೂಡಿ ಒಳ್ಳೆ ಊಟ ಮಾಡ್ತೀವಿ. ಅದನ್ನ ನಮ್ಗ್ ಖುಷಿ ಆಗೈತಿ. ಎಲ್ಲಾರು ಕೂಡ್ಕರೆ ನಾವ್ ಹಿಂಗೆ ಮಾಡ್ಕೊಂಡ್ ಹೋಗೋಣ. ನಾ ಪಟ್ಟಣ್ಣನವ್ರಿಗೆ ಧೈರ್ಯವನ್ನ ತುಂಬೋಣ. ಎಲ್ಲಾರು ನಮ್ ಸರ್ ನಮ್ ಮುಂದ್ ಅದಾರ, ಅವ್ರಿಗೆ ನಾವೆಲ್ಲರೂ ಚಿರಋಣಿ ಆಗಿರೋಣ ಅಂತ ಹೇಳಿ ನಾನ್ 2 ಮಾತುಗಳನ್ನ ಮುಗಿಸ್ತೀನಿ. ಶರಣಾರ್ಥಿ. ರತ್ನಪ್ಪ ಅವರಿಗೆ ಶರಣಾರ್ಥಿಗಳು. ಮೇಡಮ್ ನಾ ಇನ್ನೊಂದ್ ವಿಷಯ ಹೇಳ್ತೀನಿ, ತಪ್ಪು ತಿಳ್ಕೊಬೇಡ್ರಿ. ಮಾತಾಡಂದ್ರಿ ಮೇಡಮ್ ಅವ್ರ? ಮಾತಾಡ್ರಿ ಮೇಡಮ್, ಮಾತಾಡ್ರಿ. ಯಾಕಂದ್ರೆ ನಾನು ಎಲ್ಲಾ ದೇವರನ್ನ ಮಾಡ್ತಿದ್ದೆ ಅವಾಗ ಇದ್ದಕ್ರಾಗ. ಈಗ ಯಾವ ದೇವ್ರದ್ದು ಮಾಡಲ್ಲ, ಬಸವಣ್ಣವ್ರದ್ದು ಒಬ್ಬರದೇ ಪೂಜೆ ಮಾಡ್ತೀನಿ. ಯಾವ ದೇವ್ರ ಕಾಡ್ತಾನ ಈ ದೇವ್ರ ಕಾಡ್ತಾನ ತಂದಕ್ರಾಗ ನನ್ನ ಮಗನಿಗೆ ಈಗ MBBS ಫಸ್ಟ್ ಎಲ್ಲಿದ್ದಂದ್ರ ರಾಜೇಶ್ವರ ಮೆಡಿಕಲ್ ಕಾಲೇಜ್ನಾಗಿದ್ ನನ್ನ ಮಗ. ಅಲ್ಲಿದ್ದಕ್ರಾಗ 1 ವರ್ಷ ಇದು 6 ತಿಂಗಳು ಒಂದ್ ಶಮ್ ಇರ್ತೈತಿ. ಆ 6 ತಿಂಗಳ ಶಮ್ಮಿಗೆ 1 ತಿಂಗಳ ಫುಲ್ ರಾತ್ರಿ ಹಗಲು ಓದಿ ಅವ ನಾಳೆ ಎಕ್ಸಾಮ್ ಅದಂದ್ರ ಇವತ್ತಿನ ನಂತರ 5 ಗಂಟೆಗೆ ನಮಗ್ ಫೋನ್ ಹಚ್ಚದ. ಒಂದು ಉದಾಹರಣೆ, ನಾನು ಬಸವಣ್ಣವ್ರ ಎಷ್ಟು ಸತ್ಯ ಅನ್ನೋದ್ ಐತಿ ಅನ್ನೋದು ಒಂದು ನಿಮ್ಗೆ ಅಷ್ಟೇ ನಾ ಹೇಳ್ಕೊಡ್ತೀನಿ. ಯಾಕಂದ್ರೆ ಒಂದ್ ಸಂದರ್ಭ ಬತ್ ಇವತ್ ನಮ್ಮ ಅತ್ತಿ ಮನ್ ಮೇಲೆ ಅದನ್ನ ನಾ ಹೇಳ್ಕತ್ತೀನಿ ನಿಮ್ಗ. ಅವಾಗ ನೀನ್ ಮುಂಜಾನೆ ಅದು ಎಕ್ಸಾಮ್ ಐತಿ ಅನ್ನೋದ್ರ ನಮಗ್ 5 ಗಂಟೆ ಫೋನ್ ಹಚ್ಚದ. ಪಪ್ಪ ನನ್ಗ ಹೋಗೋದ್ ಆಗಂಗಿಲ್ಲ, ನಾ ಎಕ್ಸಾಮ್ಕ ಹೋಗಂಗಿಲ್ಲ, ನಾನು ಬರೀದ್ ಆಗಂಗಿಲ್ಲ, ನಾವ್ ಅಂದ್ರ ಹತ್ತೀನಿ. ನಮಗ್ ಗಾಬರಿ ಆತು. 6 ತಿಂಗಳಲ್ಲೇ ಇದು ಮಾಡಿದಪ್ಪ, ನೀ ಎಕ್ಸಾಮ್ ಅಂದ್ರ ಹೆಂಗ,
ಇಲ್ಲ ನಮ್ಗ ಆಗಂಗಿಲ್ಲ, ನನ್ ಒಟ್ಟ ಹೋಗಂಗ ಅನ್ಸಲಾಗೈತಿ ನನಗ, ನಾ ಹೋಗುದಿಲ್ಲ. ನಾವು ನಮ್ ಸರ್ ಏನಂದೆವು, ಇಲ್ಲ ತಮ್ಮ ನೀನ್ ಹೋಗು, ಆದ್ರ ಬರೀ ಎಷ್ಟು ಆಗ್ತಾ ಅಷ್ಟೇ ಬರೀ, ನೀ ಏನ್ ಮಾಡು ಹೋಗುತ್ತಾನ, ಶ್ರೀ ಗುರು ಬಸವಲಿಂಗಾಯ ನಮ, ಶ್ರೀ ಗುರು ಬಸವಲಿಂಗಾಯ ನಮ, ಏನೇ ಮಾಡು ನೀನು ಒಟ್ಟು ಬಸವಣ್ಣವ್ರು ಬಿಡಬೇಡ ನೀನು, ಒಟ್ಟ ಬಸವಣ್ಣವ್ರ ನೆನ್ಕೋತ ನೀ ಎಲ್ಲಾ ಮಾಡಿ ಕೆಲ್ಸ ಮಾಡಿ ಹೋಗುತ್ತಾನ, ಅಲ್ಲಿಗ್ ಹೋಗುತ್ತಾನ ಮಾಡು, ಏನು ಹಾಲಿಗೆ ಹೋಗುತ್ತಾನ ಮಾಡು, ಅವ್ರನ್ನ ನೀನು ಬಾಯಲ್ಲಿ ಅನ್ಕೋತ ಹೋಗು. ಹೋಗಿ ನೀ ಎಷ್ಟೇ ಆಲಿ ನಿನ್ ಎಕ್ಸಾಮ್ ಬರನ ತಡ ನನ್ಗೆ ಹಿಂಗ ಆಗೈತವ ನೀ ಇಷ್ಟ ಹೇಳ್ಬಿಡು ನನ್ಗ, ಅದ್ ಏನೇ ಬಂದ್ರು ನಾ ಒಟ್ಟ ನೀ ಹಿಂಗಾಗೈತೆ ಹಂಗತ್ ನನಗ್ ಕೇಳಂಗಿಲ್ತಮ್ಮ, ನೀ ಅದ್ ಒಂದೇ ಮಾಡಪ್ಪ, ನೀನು ಧೈರ್ಯದಿಂದ ಹೋಗು ತಂದೇವ್ರಿ. ಹೋದ ಬಳಕ ಅವನೆಲ್ಲ ಆಯ್ತವ ತಂದ. ಹೋಗಿ ಅವ ಎಲ್ಲಾ ಜಳಕ ಮಾಡತ್ನಾಗುನು ಅನ್ನೋದು, ಬಟ್ಟೆ ಉಟ್ಕೊಳಕ್ನ ಅನ್ನೋದು, ಕಾಲೇಜ್ ಹೋಗುತ್ತಾನ ಅನ್ನೋದು, ಎಲ್ಲಾ ಹೋಗಿ ಎಕ್ಸಾಮ್ ಬರುದು ಬಂದ. ನೀಗ್ ಹೇಳಿದ್ದೆಲ್ಲವಾ ನಾನ ಎಲ್ಲಾ ಎಕ್ಸಾಮ್ ಇದು ಎಕ್ಸಾಮ್ ನಂಗ್ ಚಲೋ ಆಗೈತಿ ನೋಡಂದ. ಅಷ್ಟ ನಾನು ಅವಾಗ ನನ್ಗ ಬಸವಣ್ಣವ್ರು ಇಲ್ಲತ್ತಾರಲ್ಲ, ಇಷ್ಟು ಯಾವ ದೇವ್ರ ಈ ದೇವ್ರ ಕಾಡ್ತಾರತ, ಯಾವ ದೇವ್ರು ಕಾಡಂಗಿಲ್ಲ, ಬಸವಣ್ಣವ್ರು ಇದ್ರಂದ್ರ ಅದು ನಮ್ಗ್ ಧೈರ್ಯ ಇದ್ದಂಗ, ನಮಗ್ ಬೆನ್ ಇದ್ದದನ ಅಂತ ಹೇಳ್ಕ್ಯಾರ ನಮ್ಗ್ ಆಗಿದ್ದ ಅನುಭವನೇ ನಾ ಹೇಳಿದ್ದೀನಿ. ನನ್ನ ಮಗ ಈಗ MD ಮಾಡ್ಲಕತ್ತೇನೆ. ಈಗ ಫಸ್ಟ್ ಎಕ್ಸಾಮ್ದಾಗ ಎಲ್ಲಾ ಶಮ್ನಾಗ ಅದೊಂದ್ ಶಮ್ ಮತ್ತೆ ಜಾಸ್ತಿ ತೋಣನ, ಅಷ್ಟ ಬಸವಣ್ಣವ್ರ ಪವಾರ ಐತೈತೆ. ನಾನ್ ನಿಮ್ಗೆ ಎಲ್ಲರಿಗೆ ನಾನು ಉಣಬಡಿಸೀನಿ. ಎಲ್ಲರಿಗೆ ಶರಣಾರ್ಥಿಗಳು. ರತ್ನಕ್ಕ ಕಾದ್ರೋಳಿ ಮೇಡಮ್ ಮಾತಾಡ್ತೀರಿ? ಶರಣಾರ್ಥಿಗಳು ಅಕ್ಕರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಿಜವಾಗ್ಲೂ ಇವತ್ತಿನ ಉಪನ್ಯಾಸ ಬಹಳ ಚೆನ್ನಾಗಿತ್ತು. ನಮ್ಮ ವಚನ ಅಧ್ಯಯನ ವೇದಿಕೆ ಎಲ್ಲ ಶರಣರಿಗೂ ಶರಣಾರ್ಥಿಗಳು. ಇವತ್ತು RS ಬಿರಾದರ್ ದಂಪತಿಗಳು ಆ ಫೋಟೋಗಳನ್ನ ನೋಡಿದಾಗ ನಮ್ಮ ಹಿರಿಯರ ನೆನಪು ಬರುತ್ತೆ ನಮಗೆ. ಆ ಪೇಟ, ಅವರು ಉಟ್ಟಿರ್ತಕ್ಕಂತಹ ಸೀರೆ, ಆ ಮುಗ್ಧತೆ ಎದ್ದು ಕಾಣತ್ತಲ್ಲಿ. ನಾನು ಮಾತಾಡೋದಕ್ಕೆ ಯಾಕೆ ಮುಂದೆ ಬಂದೆ ಅಂತಂದ್ರೆ, ಮೇಡಮ್ ಅವ್ರ ಉಪನ್ಯಾಸ ಬಹಳ ಚೆನ್ನಾಗಿತ್ತು. ಜಕ್ಕನಾರ್ಯರ ವಚನಗಳು ಬಹಳ ಅದ್ಭುತವಾಗಿದ್ದಾವೆ. ನಾವು ಓದ್ತಾ ಇರ್ತೀವಿ, ತುಂಬಾ ಅದ್ಭುತವಾಗಿದಾವ ಅಂತಂದ್ರೆ ಅವನ್ನ ಬಹಳ ವಿಶೇಷವಾಗಿದ್ದಾವೆ. ಮತ್ತೆ ಏಕೋತ್ತರ ಸ್ಥಳದ ಬಗ್ಗೆ ಮೇಡಮ್ ಹೇಳಿದ್ರಲ್ಲ, ಅದನ್ನ ಒಂದು ನಿಮಿಷ ಹೇಳೋಣ ಅಂತ ಹೇಳಿ ನಾನು ಬಂದೆ. ಏನಂದ್ರೆ, ಈ ಏಕೋತ್ತರ ಸ್ಥಳ ಇದೆಯಲ್ಲ, ಆ ಶಟಸ್ಥಳಗಳಲ್ಲಿ ಇವು ಉಪವಿಭಾಗಗಳಾಗಿ ಮಾಡಿ 101 ಸ್ಥಳಗಳಿದಾವೆ. ಅದರಲ್ಲಿ ಭಕ್ತನ ಆಚರಣೆಗಳಿಗೆ ಸಂಬಂಧಪಟ್ಟಂತಹ ವಚನಗಳು ಅವುಗಳನ್ನು ಭಾಗ ಮಾಡಿದ್ದಾರೆ, ಸ್ಥಳಗಳನ್ನ ಭಾಗ ಮಾಡಿದ್ದಾರೆ. 44 ಅಂಗಸ್ಥಳಗಳು, 57 ಲಿಂಗ ಸ್ಥಳಗಳು, ಒಟ್ಟು 101 ಸ್ಥಳಗಳನ್ನ ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿರ್ತಕ್ಕಂತಹ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಏನಿದಾವಲ್ಲ, ಅವುಗಳಿಗೆ ಭಾಗ ಮಾಡಿ ಕೊಟ್ಟಿದ್ದಾರೆ. ನಿಜವಾಗ್ಲೂ ಜಕ್ಕನಾರ್ಯರ ಒಂದು ವಚನಗಳನ್ನ ಓದುವಾಗ ಈ ಒಂದು ಅಂಗ ಲಿಂಗ ಆ ಒಂದು ಏಕೋಭಾವ ಇದೆಯಲ್ಲ, ತುಂಬಾ ಚೆನ್ನಾಗಿ ವಿವರಣೆಗಳಿದಾವ. ಸಹಜವಾಗಿನೇ ಅರ್ಥ ಆಗ್ತಾವ, ಅಷ್ಟು ಚೆನ್ನಾಗಿದಾವೆ ವಚನಗಳು ನಿಜವಾಗ್ಲು. ಅದನ್ನ ಹೇಳೋದಕ್ಕೇನೆ ಅಂತಾನೆ ನಾನ್ ಬಂದೆ. ಇನ್ನೊಂದು ದಿವಸ ಯಾವಾಗಾದ್ರೂ ಬೇಕಾದ್ರೆ ಆ 101 ಸ್ಥಳಗಳ ವಿವರಣೆಯನ್ನ ನೋಡೋಣ ಅಂತ ಹೇಳ್ತಾ, ಮೇಡಮ್ ಅವರಿಗೂ ಮತ್ ನಮ್ಮ ಅಣ್ಣರಿಗೂ ಎಲ್ಲರಿಗೂ, ಮತ್ತೆ ರತ್ನಬಾಯಿ ಅವರು ಬಹಳ ಚೆನ್ನಾಗಿ ಮಾತಾಡಿದ್ರು. ಅವ್ರು ಮಾತಾಡುವಾಗ ಅವರ ಅತ್ತೆ ಮಾವರ ಬಗ್ಗೆ ಹೆಮ್ಮೆಯ ನುಡಿಗಳನ್ನ ಆಡಿದ್ರಲ್ಲ, ಅಂತ ವ್ಯಕ್ತಿಗಳು ಸಿಗದೇ ಅಪರೂಪ ಈಗ. ಹಂಗಾಗಿ ಅವರಿಗೂ ಕೂಡ ಅನಂತ ಶರಣಾರ್ಥಿಗಳನ್ನ ಅರ್ಪಿಸಿ ನನ್ನೊಂದೆರಡು ಮಾತುಗಳನ್ನ, ಅವರು ಕೂಡ ಇಬ್ರು ಯಾರು ಗಂಗಾಬಾಯಿ ಮತ್ತು ಅವ್ರ ದಂಪತಿಗಳ ಇಬ್ರು ಬಸವಂತರಾವ್ ಬಿರಾದರ್ ಅಣ್ಣರು ಬಹಳ ಚೆನ್ನಾಗಿ ಅವರು ಭಾವುಕರಾದ್ರು, 2-3 ಸಲ ಭಾವುಕರಾದ್ರು. ನಮಗೂ ಕೂಡ ನಮ್ಮ ಹಿರಿಯರ ನೆನಪಾಯ್ತು. ಹಿರಿಯರ ನೆನಪಾಗಿ ಆ ಕಾಲದ ಜನರು ಹಂಗೆ ಇದ್ರಲ್ಲಪ್ಪ ಅಂತ ಅನಿಸ್ತು. ಈ ರೀತಿಯಾಗಿ ನಾವು ಹಂಚ್ಕೊಳ್ಳೋದಕ್ಕೆ ಈ ಲಿಂಕ್ ಅಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಸರ್ವರಿಗೂ ಶರಣಾರ್ಥಿಗಳು. ಧನ್ಯವಾದಗಳು ಮೇಡಮ್. KB ಮಹದೇವಪ್ಪ ಸರ್ ಮಾತಾಡ್ತೀರಿ? ಎಲ್ಲರಿಗೂ ಶರಣಾರ್ಥಿಗಳು. ಮೇಡಮ್ ವಿಜಯ ಕಾರ್ಕಲ್ ಅವರು ಜಕ್ಕಣಾರ್ಯನ ಬಗ್ಗೆ ತುಂಬಾ ವಿವರವಾದ ವಿಚಾರ ನಮ್ಮ ಮುಂದೆ ಮಂಡಿಸಿದ್ರು ಮತ್ತು ತುಂಬಾ
ಸ್ವಾರಸ್ಯಕರವಾಗಿ ಅವುಗಳನ್ನ ವಿಚಾರವನ್ನ ಹೇಳ್ಕೊಂಡು ಬಂದ್ರು ಅನ್ನುವಂಥದ್ದು ಹೋಗ್ತಕ್ಕಂಥದ್ದು. ಜೊತೆಗೆ ಆ ಕಾಲಘಟ್ಟದಲ್ಲಿ ಲಿಂಗಾಯತ ಧರ್ಮದ ಅಥವಾ ಒಬ್ಬ ವಚನಕಾರರ ಆಶಯಗಳನ್ನ ಪುನರುತ್ಥಾನ ಮಾಡುವಂತ ಒಂದು ಕೆಲಸ ಆಯಿತು ಅನ್ನುವಂಥ ಮಾತುಗಳನ್ನು ಕೂಡ ಹೇಳ್ತಾ ಹೋದ್ರು. ಅದು ನಿಜವಾಗ್ಲೂ ಕೂಡ ನಿಮ್ಮ ಅಧ್ಯಯನದ ವ್ಯಾಪ್ತಿಯಲ್ಲಿ ಅವೆಲ್ಲವೂ ಕೂಡ ಬಂತು ಅನ್ನುವುದನ್ನ ಒಪ್ಕೊಳ್ತಾ, ಈ ವಚನಾಗಮ ಅನ್ನುವಂಥ ಪದ ಆಗ್ಲಿ, ವೇದ ಪುರಾಣ ಇತಿಹಾಸಾದಿ ಗ್ರಂಥಗಳಿಂದ ಪ್ರಮಾಣಗಳನ್ನು ಪುರಾತನರ ಕನ್ನಡ ವಚನಗಳನ್ನ ವಿವರಿಸಿದ್ದಾನೆ ಅನ್ನುವಂಥ ಮಾತನ್ನ ನಮ್ಮ ರಮಶ್ರೀ ಮುಗುಳಿಯವರು ತಮ್ಮ ಸಾಹಿತ್ಯ ಚರಿತ್ರೆ ಪುಟಗಳಲ್ಲಿ ಬರಿತಾ ಹೋಗ್ತಾರೆ. ಜಕ್ಕಣಾರ್ಯನ ಕಾಲಘಟ್ಟವನ್ನು ಕುರಿತು ಮತ್ತು ಬಂದುವಂತ ಮಹಾಲಿಂಗ ದೇವ, ಆಮೇಲೆ ಮಹಾಲಿಂಗ ಮುಂದಿನ ವಚನಕಾರರು ಮತ್ತು ಶೂನ್ಯ ಸಂಪಾದನಕಾರರ ವಿಚಾರವೂ ಕೂಡ ಆ ಕಾಲಘಟ್ಟದಲ್ಲಿ ಇಡೀ ವಚನ ಸಂಸ್ಕೃತಿ ಅಥವಾ ವಚನಗಳು ಸಾಂಸ್ಕ್ರಿಟೈಸೇಷನ್ ಅನ್ನುವಂಥದ್ದು, ಅಂದ್ರೆ ಸಂಸ್ಕೃತೀಕರಣ ಆಗ್ಲಿಕ್ಕೆ ಏನಾದ್ರು ಒಳಗಾಯ್ತಾ, 101 ಜನ ವಿರಕ್ತರನ್ನಾಗಿರ್ಬೋದು, ಶೂನ್ಯ ಸಂಪಾದನೆಕಾರರಿದ್ದಿರ್ಬೋದು, ಇವರೆಲ್ಲರೂ ಕೂಡ ಆ ಒಂದು ಇದ್ರೊಳಗಡೆ ತುರುಕ್ಲಿಕ್ಕೆ ಅಥವಾ ಇಡ್ಲಿಕ್ಕೆ ಅಥವಾ ಅದನ್ನ ವಿಜೃಂಭಿಸ್ಲಿಕ್ಕೆ ಮಾಡ್ಲಿಕ್ಕಂತ ಒಂದು ಪ್ರಯತ್ನವನ್ನ ಅಥವಾ ಆಗಿದ್ದಿರಬಹುದಾ, ಅವ್ರಿಗೆ ಗೊತ್ತಿಲ್ಲದೆ ಆಗಿರ್ಬೋದು ಅಥವಾ ಗೊತ್ತಿದ್ದು ಆಗಿರ್ಬೋದು ಅಂತ ಒಂದು ರೀತಿಯಾದ ಸಾಂಸ್ಕ್ರಿಟೈಸೇಷನ್ ಆದಂತ ಕಾಲ ಆಯ್ತು ವಚನಕಾರರ ನಿಜ ಧೋರಣೆಗಳಿಗೆ ಅನ್ನುವಂತ ಆ ಮಾತುಗಳಿಗೆ ತಮ್ಮ ವಿವರ ಏನು ಅಂತ ನಾನು ಕೇಳಿ ಬಯಸ್ತೇನೆ ಮೇಡಮ್. ಸರ್, ಅದು ನೀವು ಹೇಳ್ತಾ ಇರೋ ಮಾತು ನಿಜ. ಯಾಕಂದ್ರೆ ಒಂದು ಪಂಥಾಹ್ವಾನ ಬಂದಾಗ ಅದನ್ನ ಮುನ್ನೆಲೆಗೆ ತರಬೇಕಾದ್ರೆ ಎಷ್ಟು ಹೋರಾಟಗಳು ನಡೀತಾವ, ಮತ್ತೆ ನಮ್ದು ಶ್ರೇಷ್ಠ ಅಂತ ತೋರಿಸ್ಕೋಬೇಕಾದ್ರೆ ಈ ತರದ ಪ್ರಯತ್ನಗಳು ನಡೀತಾ ಇರ್ತವೆ. ಹಂಗಾಗಿ ಆ ಕೆಲಸ ಅಲ್ಲೇ ಆಗಿದೆ. ಅದು ಕೇವಲ ಅಲ್ಲಿ ಅಷ್ಟೇ ಅಲ್ಲ, ನೀವು ಆಧುನಿಕ ಕಾಲಕ್ಕೆ ಬಂದಾಗ್ಲೂ ಕೂಡ ನಾನು ಚೆನ್ನಮಲ್ಲಿಕಾರ್ಜುನರ ಬಗ್ಗೆ ಒಂದು ಲೇಖನ ಬರೆದೆ ಇತ್ತೀಚೆಗೆ. ಅಂದ್ರೆ ಒಂದು ಪ್ರಬಂಧ ಮಂಡನೆ ಮಾಡಿ ಅದರದೊಂದು ಲೇಖನ ಮಾಡಿದೆ. ಅವರು ಕೂಡ ಅದೇ ತರ ಈ ಆಗಮಗಳು ಮತ್ತು ಇವುಗಳಿಂದ ಕೆಲವು ಉದಾಹರಣೆಗಳನ್ನ ಎತ್ಕೊಂಡು ಈ ಧರ್ಮ, ವೀರಶೈವ ಧರ್ಮ ಅಂತಾನೆ ಅವರು ಮಾತು ಬಳಸ್ತಾರ. ಆ ಧರ್ಮದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ವ್ಯಕ್ತಪಡಿಸ್ತಾರ. ಇದೊಂದು ವೈಜ್ಞಾನಿಕ ಧರ್ಮ ಅಂತ ಹೇಳ್ಬೇಕಾದ್ರೆ ಅವರು ಕೆಲವು ಆಧಾರಗಳನ್ನ ಕೊಡ್ಬೇಕಾದ್ರೆ ಆಗಮ, ವೇದ, ಉಪನಿಷತ್ತು ಇವೆಲ್ಲವುಗಳನ್ನ ಬಳಸ್ಕೊಳ್ತಾರ ಅನ್ನೋದು ನಿಜ. ಅದು ಆ ಕಾಲಘಟ್ಟನೇ ಹಂಗಿತ್ತು. ಯಾಕಂದ್ರೆ ವಚನಕಾರರ ಹಾಗೆ ಹೋದ ಮೇಲೆ ಅದು ಸಂಪೂರ್ಣ ಒಂದು ಚದುರು ಹೋದಂತಹ ಒಂದು ಕಾಲಘಟ್ಟದಲ್ಲಿ ಇವರು ಬಂದು ಅವುಗಳಿಗೊಂದು ಸರಿಯಾದ ಸ್ಥಾನವನ್ನ, ಭದ್ರವಾದ ಸ್ಥಾನವನ್ನ ಕಲ್ಪಿಸ್ಬೇಕಾದ್ರೆ ಎಲ್ರ ಜೊತೆ ಪಂದ್ಯವನ್ನ ಒಡ್ಡಿದಾಗ ಅವ್ರ ಜೊತೆ ನಿಂತು ನಾವು ನಿಮ್ ಸಮಕ್ಕೆ ಇದ್ದೀವಿ ಅಂತ ಹೇಳ್ಕೋಬೇಕಾದ್ರೆ ಇದು ಅನಿವಾರ್ಯ ಆಗ್ತದೆ ಅನ್ನುವಂತ ಕೆಲವು ಸಲ ಅನಿಸ್ತದ. ಹಂಗಾಗಿ ಇವುಗಳು ಆದದ್ದು ನಿಜ. ಮತ್ತೆ ಸಂಸ್ಕೃತದಲ್ಲೇ ಇವರು ಕೃತಿಗಳನ್ನ ಬರೆಯೋದಕ್ಕೆ ಪ್ರಾರಂಭ ಮಾಡಿದ್ರು. ಏಕೋತ್ತರ ಶತಸ್ಥಲವನ್ನ ಸಂಸ್ಕೃತದಲ್ಲಿ ಜಕ್ಕಣಾರ್ಯ ಬರಿತಾನೆ ಅನ್ನೋದೇ ಸಂಸ್ಕೃತದಲ್ಲಿ ಇಲ್ಲದ ವಿಚಾರಗಳನ್ನ ಈ ಕನ್ನಡದಿಂದ ತೆಗೆದುಕೊಂಡು ಸಂಸ್ಕೃತಕ್ಕೆ ಕೊಡೋದಿದೆಯಲ್ಲ, ಇದು ನಡೆದಂತ ಒಂದು ಘಟನೆ. ಮತ್ತು ಈಗ ಹೆಂಗ್ ಇಂಗ್ಲಿಷ್ ನಲ್ಲಿ ಕೊಟ್ರೆ ಎಲ್ರಿಗೂ ಗೊತ್ತಾಗ್ತದ ಜಗತ್ತಿನಾದ್ಯಂತ ಅಂತ ಒಂದು ನಂಬಿಕೆ ಅದನೋ, ಅದೇ ರೀತಿ ಆ ಕಾಲದಲ್ಲಿ ಸಂಸ್ಕೃತದ ಮೂಲಕ ಬೇರೆ ಕಡೆ ಹರಡ್ತದ ಅನ್ನುವಂತ ಭಾವನೆ ಇದ್ದ ಕಾರಣ ಇವೆಲ್ಲ ನಡೆದು. ಮತ್ತು ಸಂಸ್ಕೃತೈಸೇಷನ್ ಆಗಿರುವಂತದ್ದು ಸ್ವಲ್ಪ ಮಟ್ಟಿಗೆ ನಿಜ. ಇದರಿಂದ ತಾತ್ವಿಕತೆಗಳು ಸ್ವಲ್ಪ ಮಸ್ಕಾದವು ಅನ್ನುವಂತ ಅಭಿಪ್ರಾಯಗಳು ಇದಾವೆ. ಇವೆಲ್ಲವನ್ನು ಒಳಗೊಂಡ ಹಾಗೇನೆ ಆ ಕಾಲದಲ್ಲಿ ನೀವೇನು ಹೇಳಿದ್ರಿ ಪುನರುತ್ಥಾನ ಅಂತ ಹೇಳಿ, ಆ ಪುನರುತ್ಥಾನದ ಕಾರ್ಯ ಬಹಳ ತೀವ್ರಗತಿಯಲ್ಲಿ ನಡೆದಂಥದ್ದನ್ನ ನಾವು ಆ ಕಾಲದಲ್ಲಿ ನೋಡ್ತೀವಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್. ಪಟ್ನಾಯಕ್ ಸರ್ ಮಾತಾಡ್ತೀರಿ? ಎಲ್ಲರಿಗೂ ಶರಣಾರ್ಥಿಗಳು. ಜಕಣಾರ್ಯರು ಒಂದು ಪಂಥಾಹ್ವಾನ ಮಾಡಿ ಪಂಥಾಹ್ವಾನವನ್ನು ಸ್ವೀಕರಿಸಿ ಅದಕ್ಕೆ ತಮ್ಮ ಪಾಂಡಿತ್ಯವನ್ನ ದಾರೆ ಎರೆದು ಇಂಥ ಕ್ರಾಂತಿ ಮಾಡ್ಯಾರ ಅನ್ನೋದು, ಮತ್ತು ಇಂಥ ಅವರು ಇಷ್ಟ ಸಾಹಿತ್ಯ ಐತಿ ಅವ್ರದ್ದು ಅಂತ ಅನ್ನೋದು ಏನು ನಮ್ಗೆ ಐಡಿಯಾನೇ ಇರಲಿಲ್ಲ, ಗೊತ್ತೇ ಇರಲಿಲ್ಲ. ಇಂಥ ಉಪನ್ಯಾಸ ಏರ್ಪಡಿಸಿ ಬಹಳ ಉಪಕಾರ ಮಾಡಿದ್ರಿ. ಆ ರತ್ನಕ್ಕ ಅವರು ಒಂದು ಏಕೋತ್ತರ ಸ್ಥಳದ ಮೇಲೆ ಒಂದು ಉಪನ್ಯಾಸ ಹೇಳಬಹುದು ಅಂತಂದ್ರ ಅವ್ರಿಗೆ ಒಂದು ಅವಕಾಶ ಕೊಟ್ಟು ಅಂತ ಆ ಉಪನ್ಯಾಸವನ್ನು ನಮ್ಮ ವೇದಿಕೆಯಲ್ಲಿ ಹಂಚಿಕೊಂಡ್ರೆ ಚೆನ್ನಾಗಿರ್ತದ ಅಂತ ನನ್ನ ವಿಚಾರವನ್ನು ವ್ಯಕ್ತಪಡಿಸ್ತೀನಿ. ಇನ್ನು ಆ ಕೋಲಾರ, ಇಲ್ಲಿ ಬಿಜಾಪುರ ಜಿಲ್ಲೆಯೊಳಗೆ ಇರುವಂತ ಕೋಲಾರ, ಅದು ಈಗ ತಾಲೂಕಾಗಿದೆ.
ಮೊದಲು ಅದು ಬಾಗೇವಾಡಿ ತಾಲೂಕಿನಾಗ ಇತ್ತು. ಅದು ಏನೋ ಅವಾಗ ಮೇಡಮ್ ಅವ್ರು ಅಂದಾಗ ಅಂದ್ರು ಇದು ಏನೋ ಎಲ್ಲಿ ಅದ ಗೊತ್ತಿಲ್ಲ, ಬಿಜಾಪುರ ಜಿಲ್ಲಾದಾಗ ಅದ ಅಷ್ಟೇ ಹೇಳಿದ್ರು. ಅದು ಬಿಜಾಪುರ ಜಿಲ್ಲಾದೊಳಗೆ ಬಸವನ ಬಾಗೇವಾಡಿ ತಾಲೂಕಿನಾಗ ಇತ್ತು. ಈಗ ಅದು ಸ್ವತಂತ್ರ ತಾಲೂಕ್ ಆಗಿದೆ. ಇಷ್ಟು ಮಾಹಿತಿ ಹೇಳಕ ವೇದಿಕೆಯಲ್ಲಿ ಹೇಳಕ್ ಅವಕಾಶ ಕೊಟ್ಟದ್ದಕ್ಕೆ ಧನ್ಯವಾದಗಳು. ಇಲ್ಲ ಸರ್, ಶರಣ. ಅದು ನನಗೆ ಕೋಲಾರ ಬಿಜಾಪುರ ಜಿಲ್ಲೆ ಒಳಗ ಅದ ಅಂತ ಗೊತ್ತು. ಅದ್ರ ಪಕ್ಕದ ಹಳ್ಳಿನೇ ನಮ್ದು. ನಮ್ಮ ಮನೆಯವ್ರ ಊರು ಹೊಳೆಹಂಗರ್ಗಿ, ಕೊರ್ತಿ ಕೊಲ್ಹಾರದ ಪಕ್ಕದ ಊರೇ ನಮ್ದು. ನನಗೆ ಅದ್ರ ಬಗ್ಗೆ ಎಲ್ಲದ ಅಂತ ಗೊತ್ತದ. ಆದ್ರ ತಾಲೂಕ್ ಆಗಿದ್ದು ನಂಗೆ ನೆನಪಿರ್ಲಿಲ್ಲ. ಈ ಮೊನ್ನೆ ತಾಲೂಕಾ ವಿಂಗಡಣೆ ಆದಾಗ ಅದು ಯಾವ ತಾಲೂಕಿಗೆ ಸೇರ್ತದ ಅಂತ ಗೊತ್ತಿರ್ಲಿಲ್ಲ. ಹಂಗಾಗಿ ಅದನ್ನ ನಾನು ಅಷ್ಟನ್ನೇ ಹೇಳ್ದೆ ಅಂತ, ಬಾಗೇವಾಡಿ ತಾಲೂಕಿಗೆ ಸೇರಿತ್ತು ಅಂತ ಹೇಳ್ದೆ. ಧನ್ಯವಾದಗಳು ಮೇಡಮ್. ಈಗ ಶರಣು ಸಮರ್ಪಣೆ ಅನ್ನಪೂರ್ಣ ಅಗಡಿ ಮೇಡಮ್ ಅವರಿಂದ. ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ನಾವು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ, ನೀವು ಬಂದ ಕಾರ್ಯಕ್ಕೆ ನಾವು ಬಂದಿವೆಯ್ಯ ಅನ್ನೋ ಹಾಗೆ ನಾವೆಲ್ಲರೂ ಇಲ್ಲಿ ಭಿನ್ನ ದಾರಿಯಲ್ಲಿ ಭಿನ್ನ ಮನಸ್ಸಿನವರಾದರೂ ಕೂಡ ಒಂದೇ ಕಾರ್ಯದಲ್ಲಿ ನಾವು ಇಲ್ಲಿ ತೊಡಗಿಕೊಂಡವಿ. ಅಂತ ಒಂದು ಈಗ ಒಂದು ಶ್ರಾವಣ ಮಾಸದ ಅದಕ್ಕಿಂತ ಹೆಚ್ಚು ದತ್ತಿ ಉಪನ್ಯಾಸಗಳು ನಡೆದದ್ದು ಒಂದು ವಿಶೇಷ. ಇಂಥ ಒಂದು ಉಪನ್ಯಾಸದಲ್ಲಿ ನಮ್ಮ ಡಾಕ್ಟರ್ ವಿಜಯ್ ಕುಮಾರಿ ಕರಿಕಲ್ ಅವರು ತುಂಬಾ ಅಮೋಘವಾಗಿ ಮೈಸೂರು ಮಾನಸ ಗಂಗೋತ್ರಿಯ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯ ಅವರು ಪ್ರಾಧ್ಯಾಪಕರಾಗಿರುವ ಅವರು ತುಂಬಾ ಅಮೋಘವಾಗಿ ಜಕ್ಕಣಾಚಾರಿ ನಮಗೆ ಜಕ್ಕಣಾಚಾರಿ ಅಂತ ಶಿಲ್ಪಿಯ ಇದನ್ನೇ ಒಂದು ರೂಢಿಯಾಗೈತಿ. ನಮ್ಗೆ ನಿಜವಾಗ್ಲೂ ಇದು ಗೊತ್ತೇ ಇರ್ಲಿಲ್ಲ. ಇದು ಒಂದು ಅದ್ಭುತ ಒಂದು ಅವರ ಒಂದು ಇದನ್ನ ಹೇಳಿದ್ದು ಶರಣರ ಬಗ್ಗೆ. ಮತ್ತು ಅದು ವಿಜಯನಗರ ಕಾಲದಲ್ಲಿ ಅಷ್ಟೊಂದು ಅವರು ಈ ಒಂದು ಶರಣರ ಬಗ್ಗೆ ಅವರು ಇದನ್ನ ಮಾಡ್ತಿದ್ರು ಅನ್ನೋದು ಕೇಳಿ ಇನ್ನೂ ಸಂತೋಷವಾಯಿತು. ಅವರಿಗೆ ನಮ್ಮ ಅನಂತ ಶರಣಾರ್ಥಿಗಳು. ಎಲ್ಲರಿಗೂ ಈ ಒಂದು ಪ್ರೌಢ ಉಪನ್ಯಾಸವನ್ನು ಉಣಬಡಿಸಿದ ಅವರಿಗೆ ಅನಂತ ಶರಣಾರ್ಥಿಗಳು. ಹಾಗೂ ಈ ವಚನ ಅಧ್ಯಯನ ಸಂಸ್ಥೆಯ ರೂವಾರಿಗಳು ಹಾಗೂ ಮುಖ್ಯ ನಮ್ಮೆಲ್ಲರ ಸೋದರ ಶಶಿಕಾಂತ್ ಪಟ್ಟಣ ಅವರಿಗೂ ಇಂಥ ಒಂದು ಮಾರ್ಗದರ್ಶನದಲ್ಲಿ ನಮ್ಮನ್ನು ಕೈ ಹಿಡಿದು ನಡೆಸುತ್ತಿರುವ ಅವರಿಗೆ ನಮ್ಮ ಎಲ್ಲರ ಪರವಾಗಿ ನನ್ನ ಅನಂತ ಶರಣಾರ್ಥಿಗಳು. ಇಂದಿನ ವಚನ ಪ್ರಾರ್ಥನೆಗೈದ ಡಾಕ್ಟರ್ ಸುಗುಣ ಮಲ್ಲೇಶ್ವರ್ ಅವರಿಗೂ ಶರಣಾರ್ಥಿಗಳು. ಹಾಗೂ ಈ ಕಾರ್ಯಕ್ರಮದ ನಿರ್ವಹಣೆ ಮಾಡಿದ ಡಾಕ್ಟರ್ ವೀರಾಕ್ಷಿ ವಿವೇಕ್ ಅವರಿಗೂ ಕೂಡ ಶರಣಾರ್ಥಿಗಳು. ಈ ಒಂದು ತಮ್ಮ ತಂದೆ ತಾಯಿಗಳ ಒಂದು ಸ್ಮರಣೆ ಸವಿ ನೆನಪಿಗಾಗಿ ದತ್ತಿ ಉಪನ್ಯಾಸಕ್ಕೆ ಅನುವು ಮಾಡಿಕೊಟ್ಟ ದಾಸೋಹಿಗಳು ಆದ ಪ್ರೊಫೆಸರ್ RS ಬಿರಾದಾರ್, ತಮ್ಮ ತಂದೆ ಸಿದ್ದನಗೌಡ ಬಿರಾದಾರ್ ಹಾಗೂ ತಾಯಿ ಗಂಗಾಬಾಯಿ ಬಿರಾದಾರ್ ಅವರ ಹೆಸರಿನಲ್ಲಿ ದತ್ತಿ ಉಪನ್ಯಾಸವಿಟ್ಟು ಅವರಿಗೂ ಎಲ್ಲರಿಗೂ ಒಂದು ಜ್ಞಾನಾಮೃತವನ್ನು ಉಣಬಡಿಸಿದ ಅವರಿಗೂ ಅನುವು ಮಾಡಿಕೊಟ್ಟ ಅವರಿಗೂ ನನ್ನ ಎಲ್ಲರ ಪರವಾಗಿ ನನ್ನ ಅನಂತ ಶರಣಾರ್ಥಿಗಳು. ಹಾಗೂ ಪ್ರಾಸ್ತಾವಿಕ ಸ್ವಾಗತ ಹಾಗೂ ಪರಿಚಯವನ್ನು ಮಾಡಿಕೊಟ್ಟ ಪ್ರಿಯಮುದ ಹುಲಗಬಾಳಿ ಅವರಿಗೂ ಕೂಡ ಶರಣಾರ್ಥಿಗಳು. ಇದೆಲ್ಲಕ್ಕೂ ಕಾರಣರಾದ ತಾಂತ್ರಿಕ ನಿರ್ವಹಣೆ ಮಾಡುತ್ತಿರುವ ದಾನಮ್ಮ ಜಳಕಿಯವರಿಗೂ ಎಲ್ಲರ ಪರವಾಗಿ ನನ್ನ ಅನಂತ ಶರಣಾರ್ಥಿಗಳು. ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಅಪ್ರತ್ಯಕ್ಷವಾಗಿ ನಿಂತು ಸಂಪೂರ್ಣ ಒಂದು ಸೇವೆಗೈಯುತ್ತಿರುವ ಹಾಗೂ
ಎಲ್ಲ ಒಂದು ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿರುವ ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳನ್ನು ಹೇಳಿ ಇಂದಿನ 332ನೇ ದತ್ತಿ ಉಪನ್ಯಾಸ ಕಾರ್ಯಕ್ರಮ ಯಶಸ್ವಿಯಾದ ಹಾಗೂ ಇಂದಿನ ತಮ್ಮ ಒಂದು ಅನಿಸಿಕೆಗಳನ್ನು ಹೇಳಿದವರಿಗೂ ಮತ್ತು ಅದಕ್ಕೆ ಒಂದು ಮಾರ್ಗದರ್ಶನವನ್ನು ನೀಡಿದವರಿಗೂ ಕೂಡ ಶರಣು ಶರಣಾರ್ಥಿಗಳು. ನಾನು ಯಾರ ಹೆಸರನ್ನಾದರೂ ಮರೆತಿದ್ದರೆ ದಯವಿಟ್ಟು ಅವರಿಗೂ ಕೂಡ ನನ್ನ ಶರಣು ಶರಣಾರ್ಥಿಗಳು. ಈಗ ಸಮಯ ಬಹಳವಾದದ್ದರಿಂದ ಇಲ್ಲಿಗೆ ಮುಗಿಸುತ್ತೇನೆ. ಎಲ್ಲರಿಗೂ ನನಗೆ ಈ ಒಂದು ಶರಣಾರ್ಥಿಗಳನ್ನು ಹೇಳಲು ಅವಕಾಶ ಕೊಟ್ಟ ನಿರ್ವಹಣಾಕಾರರಿಗೂ ಕಾರ್ಯಕ್ರಮ ನಿರ್ವಹಣಾಕಾರರಿಗೂ ಎಲ್ಲರಿಗೂ ಇಲ್ಲಿಯವರೆಗೂ ಬಹಳ ಸಮಾಧಾನ ಚಿತ್ತದಿಂದ ಕೇಳಿದ ಎಲ್ಲ ಶ್ರೋತೃ ಶರಣರಿಗೂ ಕೂಡ ನನ್ನ ಶರಣು ಶರಣಾರ್ಥಿಗಳನ್ನು ಅರ್ಪಿಸುತ್ತಿದ್ದೇನೆ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಎಲ್ಲರಿಗೂ ಶರಣಾರ್ಥಿ. ಧನ್ಯವಾದಗಳು ಮೇಡಮ್. ಈಗ ವಚನ ಮಂಗಳ ರೇಣುಕಾ ಮಂಗಳೂರ್ ಅವರಿಂದ. ವಚನ ಮಂಗಳ ಮಾಡಲಿರುವ ರೇಣುಕಾ ಮಂಗಳ ಅವರಿಗೂ ನನ್ನ ಎಲ್ಲರ ಪರವಾಗಿ ಶರಣು ಶರಣಾರ್ಥಿಗಳು. ಹಲೋ ಹಲೋ ಹೇಳ್ರಿ ಮೇಡಮ್. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ನಮ್ಮ ನಿತ್ಯ ಜೀವನದ ಬಸವಣ್ಣವರ ಒಂದು ಹಾಸ್ವಕ್ಕಾದ ವಚನವನ್ನು ಹೇಳುವೆ. ಕಳಬೇಡ ಕೊಲಬೇಡ, ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ. ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ. ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ. ಕಳಬೇಡ ಕೊಲಬೇಡ, ತನ್ನ ಬಣ್ಣಿಸಬೇಡ. ಇದಿರ ಹಳೆಯಲು ಬೇಡ, ತನ್ನ ಬಣ್ಣಿಸಬೇಡ. ಇದಿರ ಹಳೆಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಇದೇ ನಮ್ಮ ಕೂಡಲ ಸಂಗಮ ದೇವರ ಒಲಿಸುವ ಪರಿ. ಇದೇ ನಮ್ಮ ಕೂಡಲ ಸಂಗಮ ದೇವರ ಒಲಿಸುವ ಪರಿ. ಕಳಬೇಡ ಕೊಲಬೇಡ, ಕಳಬೇಡ ಕೊಲಬೇಡ, ಕಳಬೇಡ ಕೊಲಬೇಡ. ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಇಲ್ಲಿಗೆ ಕಾರ್ಯಕ್ರಮ ಮುಕ್ತಾಯವಾಯಿತು. ನಾಳೆ ಧಾರವಾಡದಲ್ಲಿ ಮೃತ್ಯುಂಜಯ ಕಾಲೇಜಿನಲ್ಲಿ ನಡೆಯುವ ಕಾರ್ಯಕ್ರಮ ಬೆಳಿಗ್ಗೆ 10 ಗಂಟೆಗೆ ಪ್ರಾರಂಭವಾಗುತ್ತದೆ. ದಾನಮ್ಮ ಮೇಡಮ್ ಅವರು ಗ್ರೂಪ್ನಲ್ಲಿ ಲಿಂಕ್ ಹಾಕಿದ್ದಾರೆ. ಎಲ್ಲರೂ ಆ ಲಿಂಕ್ ಮೂಲಕ ಜಾಯಿನ್ ಆಗಬಹುದು ಎಂದು ಹೇಳಿ ಇಲ್ಲಿಗೆ ಶರಣ ಮಾಸದ ಅನುಭವ ಮಾಲಿಕೆ ಮುಕ್ತಾಯವಾಯಿತು ಎಂದು ಹೇಳಲು ಬಯಸುತ್ತೇನೆ. ಧನ್ಯವಾದಗಳು. ಮೇಡಮ್, ಸಮೀಪದಲ್ಲಿದ್ದವರು ನೇರವಾಗಿ ಭಾಗವಹಿಸಬಹುದು, ದೂರದಲ್ಲಿದ್ದವರು ಮಾತ್ರ ಲಿಂಕ್ ಯೂಸ್ ಮಾಡಬಹುದು. ಹುಬ್ಳಿ, ಧಾರವಾಡ, ಬೆಳಗಾವಿ ಎಲ್ಲ ಕಡೆಯಿಂದ ಜನ ಬರ್ತಾ ಇದ್ದಾರೆ. ಬಾಗಲಕೋಟೆ, ಬಿಜಾಪುರ, ಬಾದಾಮಿಯಿಂದ. ಯಾರಿಗೆ ಬರೋದಿಕ್ಕೆ ಆಗುದಿಲ್ಲ ಅವರು ಗೂಗಲ್ ಮೀಟ್ ಮೂಲಕ ಜಾಯಿನ್ ಆಗಿ. ಇದೇ ನಂಬರ್ ಇರ್ತಾರೆ ಅಮ್ಮ.